श्रीमते जयपताक स्वामी नमाचार्य पादाय निताय कृपप्रदायिने गौरकथादामदाय नगरग्रामतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा कृष्ण कृष्ण हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः मूकं करोति वाचालिं पङ्गुं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरं हरि ओಂ तत्सत् ಹರೇ ಕೃಷ್ಣ. ಎಲ್ಲರಿಗೂ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆ ರೂಪದ 18ನೇ ಅಧ್ಯಾಯದ ಶ್ಲೋಕ 41, 42, 43 ಅಧ್ಯಯನ ಮಾಡ್ತಿದ್ದೀರಿ. ಈ ಶ್ಲೋಕದ ಅನುವಾದ ಹೀಗಿದೆ: ಶತ್ರುಗಳನ್ನು ಗೆಲ್ಲುವ ಅರ್ಜುನನೇ, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರನ್ನು ಐಹಿಕ ಗುಣಗಳಿಗೆ ಅನುಗುಣವಾಗಿ ಸ್ವಂತ ಸ್ವಭಾವಗಳಿಂದ ಹುಟ್ಟಿ ಬಂದ ಗುಣಗಳಿಂದ ಬೇರೆ ಬೇರೆಯಾಗಿ ವಿಂಗಡಿಸಲಾಗುತ್ತದೆ. ಹರೇ ಕೃಷ್ಣ. ಹೀಗೆ ಇಲ್ಲಿವರೆಗೂ ಅರ್ಜುನ 18ನೇ ಅಧ್ಯಾಯದಲ್ಲಿ ಏನ್ ಹೇಳಿದ ಅಂತೇಳಿ ನಾವು ನಿನ್ನೆ ಚರ್ಚೆ ಮಾಡಿದ್ವಿ. ಇಲ್ಲಿ ನಾವು ಓದ್ತಾ ಇದ್ವಿ. ಈಗ ಸುಖವರೆಗೂ ಬಂದಿದ್ವಿ. ಸುಖ ಆಯ್ತು, ಬುದ್ಧಿ ಆಯ್ತು, ಕರ್ಮ ಆಯ್ತು, ಕರ್ತ ಆಯ್ತು, ಜ್ಞಾನ ಆಯ್ತು. ಇವೆಲ್ಲವೂ ತಿಳ್ಕೊಂಡ ಮೇಲೆ ಈಗ ಭಗವದ್ಗೀತೆಯಲ್ಲಿ ಒಂದು ತಿರುವು, ಒಂದು ಟರ್ನಿಂಗ್ ಪಾಯಿಂಟ್. ಅದು ಯಾವ ಕಡೆಗೆ ಅಂದ್ರೆ ವರ್ಣಾಶ್ರಮದ ಕಡೆಗೆ. ನಮ್ಮ ಇಸ್ಕಾನಲ್ಲೂ ಕೂಡ ನೋಡಿ ಇದೇ ಉದ್ದೇಶ. ಮೊನ್ನೆ ಪರಮ ಪೂಜ್ಯ ಭಕ್ತಿ ಪದ್ಮ ಸೌರಭ ಪ್ರಚಾರಕ ಸ್ವಾಮಿ ಮಹಾರಾಜರು ಇದೇ ವಿಷಯ ಹೇಳ್ತಿದ್ರು. ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಿದ್ರು, ಒಂದು ಚರ್ಚೆಯಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ, ಅವ್ರದೇ ಉದಾಹರಣೆಗಳು ತಗೊಂಡು ಹೇಳ್ತಿದ್ರು. ಅವ್ರದೇ ಉದಾಹರಣೆ, ಅವರು ಇಸ್ಕಾನ್ ಕಾರ್ಗರ್ ಮತ್ತೆ ಇದು ಮುಂಬೈಯಲ್ಲಿದೆ ಇಸ್ಕಾನ್ ಮೀರಾ ರೋಡ್, ಮತ್ತೆ ಅವರು ವಾಪಿ ಅಂತ ಒಂದು ಗುಜರಾತ್ ಅಲ್ಲೂ ಕೂಡ ಅವರು ಪ್ರಚಾರ ಶುರು ಮಾಡಿದ್ದಾರೆ. ಈಗ ಇಲ್ಲಿ ಇಸ್ಕಾನ್ ಕಾರ್ಗರ್ ಅಲ್ಲೂ ಮತ್ತೆ ಅಲ್ಲಿ ವಾಪಿಯಲ್ಲಿ ವಿಶೇಷವಾಗಿ ಹೇಳ್ತಿದ್ರು ಹೆಂಗೆ ಶುರು ಆಯ್ತು ಕೃಷ್ಣ ಪ್ರಜ್ಞೆ ಅಂತ ಹೇಳ್ತಿದ್ರು. ಪ್ರಾರಂಭದಲ್ಲಿ ಆ ದೇವಸ್ಥಾನದಲ್ಲಿ ಯಾರು ಇರ್ಲಿಲ್ವಂತೆ. ಇದ್ದದ್ದು ಒಬ್ರು ಇಬ್ರು 3 ಜನ ಇವ್ರ ತರದವರು. ಅವ್ರಿಗೂ ಏನು ತರಬೇತಿನೇ ಇಲ್ಲದೆ ಇರುವಂತ ಬ್ರಹ್ಮಚಾರಿಗಳು. ಅಲ್ಲಿ ಈ ಭಕ್ತ ಇಂಡಕ್ಷನ್ ಪ್ರೋಗ್ರಾಮ್ ಅಂದ್ರೆ ಭಕ್ತರನ್ನ ಸೇರಿಸ್ಕೊಂಡು ಅವ್ರಿಗೊಂದು ತರಬೇತಿ ಕೊಟ್ಟು ಅವ್ರು ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಈ ತರದೇನು ವ್ಯವಸ್ಥೆಗಳು ಆ ಸಂದರ್ಭದಲ್ಲಿ ಇರ್ಲಿಲ್ಲ. ನೋಡಿ, ಇಸ್ಕಾನ್ನಲ್ಲೂ ಪ್ರಾರಂಭದಲ್ಲಿ ಯಾರೆಲ್ಲ ಸೇರ್ಕೋಬೋದಿತ್ತು ಅಂದ್ರೆ ಯಾರಾದ್ರೂ ಸೇರ್ಕೋಬೋದಿತ್ತು. ನೋಡಿ, ಹಿಪ್ಪಿಗಳೆಲ್ಲ ಸೇರ್ಕೋಬೋದಿತ್ತು. 4 ನಿಯಮ ಅನುಸರಿಸ್ತೀವಿ ಅಂತ ಹೇಳಿದ್ರೆ ಸಾಕು ಸೇರ್ಕೋಬೋದಿತ್ತು. ನಂತರ ದಿನಗಳಲ್ಲೂ ಕೂಡ ನೋಡಿ ಇವರೆಲ್ಲ ಸೇರ್ಕೊಂಡಾಗ್ಲೂ ಹಂಗೆ ಇತ್ತು. ಆದ್ರೆ ಈಗ ವ್ಯವಸ್ಥೆಗಳು ತುಂಬಾ ಬದಲಾಗಿದಾವೆ. ಎಲ್ಲದಕ್ಕೂ ತರಬೇತಿ ನೋಡಿ, ಅದರಲ್ಲಿ ಯೋಗ್ಯತೆ, ಅರ್ಹತೆ, ಆ ಗುಣಗಳನ್ನ ನೋಡಿ, ಸ್ವಭಾವವನ್ನ ನೋಡಿ ಎಲ್ಲ ಮಾಡ್ತಿದ್ರಿ ಅಂತ ಹೇಳ್ತಿದ್ರು. ನೋಡಿ, ಆಗ ಭಕ್ತ ಪ್ರೋಗ್ರಾಮ್ ಏನೂ ಇರ್ಲಿಲ್ಲ ಅಂತ ಅವರು ಹೇಳ್ತಿದ್ರು. ನೋಡಿ, ಅದನ್ನೇ ಒಂದ್ಸರ್ತಿ ಚೈತನ್ಯ ಚಂದ್ರ ಪ್ರಭು ಕೂಡ ಹೇಳ್ತಿದ್ರು. ಅವರು ಗುರು ಮಹಾರಾಜರು ಪ್ರಥಮ ಬಾರಿಗೆ ಒಂದು ಬ್ರಹ್ಮಚಾರಿ ಟ್ರೈನಿಂಗ್ ಅಂತ ಪುಸ್ತಕ ಬರೆದ್ರು ಅಂತ ಅವ್ರು ಹೇಳ್ತಿದ್ರು. ನೋಡಿ, ಹಂಗೆ ವ್ಯವಸ್ಥೆಗಳು ಯಾವಾಗ ಹೆಂಗೆ ಬರ್ತವೆ ಅಂತ ಹೇಳಿ ಕಾಣ್ಬೋದು. ನೋಡಿ, ಹಿಂದೆ ಇಸ್ಕಾನಲ್ಲೂ ಕೂಡ ಬ್ರಾಹ್ಮಣ ದೀಕ್ಷೆ ಯಾರಾದ್ರೂ ತಗೋಬೋದಿತ್ತು. ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಶುರು ಮಾಡಿದಾಗ ಆ ಸಂದರ್ಭದಲ್ಲಿ ಅವಶ್ಯಕತೆ ಬಂತು. ಅದಕ್ಕೆ ಯಾರೆಲ್ಲ ಭಕ್ತರು, ಹಿರಿಯ ಭಕ್ತರು ಇದಾರೋ, ಹಳೆ ಭಕ್ತರು ಇದಾರೋ, ಸ್ವಲ್ಪ ಶಿಸ್ತ ಗಂಭೀರವಾಗಿರ್ತಾರೋ ಅವ್ರಿಗೆಲ್ಲ ಬ್ರಾಹ್ಮಣ ದೀಕ್ಷೆ ಎಲ್ಲ ಕೊಟ್ರು.
ನಮ್ಮ ಟೆಂಪಲ್ ಅಲ್ಲಿ ನೋಡಿರ್ತಾರೆ ಕೆಲವರೆಲ್ಲ ಇದ್ದು. ನೋಡಿ, ಅವ್ರಿಗೆ ಭಕ್ತಿಶಾಸ್ತ್ರಿ ಕೋರ್ಸ್ ಆಗಿರ್ಬೇಕು, ಮಂತ್ರ ಹೇಳೋದೆಲ್ಲ ಕಲ್ತಿರ್ಬೇಕು ಅಂತೆಲ್ಲ ಇರ್ಲಿಲ್ಲ. ಯಾರಿಗೆಲ್ಲ ಸ್ವಲ್ಪ ಬ್ರಾಹ್ಮಣ ಗುಣ ಇದೆಯೋ ಅವ್ರಿಗೆಲ್ಲ ಕೊಟ್ರು. ಆಮೇಲೆ 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 ಈಗ ಏನ್ ವ್ಯವಸ್ಥೆ ಇದೆ, ಬ್ರಾಹ್ಮಣ ದೀಕ್ಷೆ ಹಂಗೆ ಕೊಡ್ತಾರ? ಕೊಡೋದಿಲ್ಲ. ಏನಿರ್ಬೇಕು? ಭಕ್ತಿಶಾಸ್ತ್ರಿ ಕೋರ್ಸ್ ಆಗಿರ್ಬೇಕು. ಮತ್ತೆ ಅವ್ರನ್ನು ತೀವ್ರವಾಗಿ ಪರೀಕ್ಷೆ ಎಲ್ಲ ಮಾಡ್ಲಾಗತ್ತೆ. ಹಿಂದೆ ಅಡ್ಗೆ ಮಾಡಕ್ ಯಾರು ಇಲ್ಲ, ರಾಜಭೋಗ ಮಾಡಕ್ ಯಾರು ಇಲ್ಲ, ಇವ್ರಿಗೆ ದೀಕ್ಷೆ, ಬ್ರಾಹ್ಮಣ ದೀಕ್ಷೆ ಕೊಡಿ ಅಂದ್ರೆ ಕೊಟ್ಬಿಡ್ತಿದ್ರು. ಈಗ ಹಂಗಲ್ಲ ನೋಡಿ, ಇವಾಗ ಹಂಗಾಗೋದಿಲ್ಲ. ಹಂಗೆ ವ್ಯವಸ್ಥೆಗಳನ್ನ ನಾವು ಹಂಗೆ ಗಮನಿಸ್ಬೋದು, ನಮ್ಮ ಉದಾಹರಣೆಗಳನ್ನೇ ಗಮನಿಸ್ಬೋದು. ನೋಡಿ, ಹಿಂಗೆ ಎಲ್ಲೇ ಒಂದು ದೇವಸ್ಥಾನ ಹೆಂಗ್ ಶುರುವಾಗುತ್ತೆ ಅಂದ್ರೆ, ನೋಡಿ ಅಲ್ಲಿ ಅವ್ರು ಹೇಳ್ತಿದ್ರು, ಮಹಾರಾಜ ಹೇಳ್ತಿದ್ರು, ಮೊದ್ಲು ಪ್ರಸಾದ ವಿತರಣೆ ಮಾಡ್ತಾರೆ, ಆಮೇಲೆ ಪುಸ್ತಕ ವಿತರಣೆ ಮಾಡ್ತಾರೆ, ಆ ಏರಿಯಾದಲ್ಲಿ ಸಂಕೀರ್ತನೆ ಮಾಡ್ತಾರೆ. ನೋಡಿ, ಪ್ರಸಾದ ವಿತರಣೆ ಮಾಡ್ತಾರೆ, ಪುಸ್ತಕ ವಿತರಣೆ ಮಾಡ್ತಾರೆ, ಸಂಕೀರ್ತನೆ ಮಾಡ್ತಾರೆ. ಮಾಡಿದಾಗ ಮುಂದೆ ಏನಾಗುತ್ತೆ ಅಂದ್ರೆ, ಪಬ್ಲಿಕ್, ಸಾರ್ವಜನಿಕರು ಬಂದು ಸೇರ್ಕೊಳ್ಳಕ್ಕೆ ಗೊತ್ತಾಗತ್ತೆ ಸಾರ್ವಜನಿಕರಿಗೆ, ಓ ಇಲ್ಲಿ ಯಾವುದೋ ಒಂದು ಕಾರ್ಯಕ್ರಮ, ಆಧ್ಯಾತ್ಮಿಕ ಚಟುವಟಿಕೆ ನಡೀತಾ ಇದೆ ಅಂತ ಗೊತ್ತಾಗತ್ತೆ. ಬರ್ತಾರೆ ನೋಡಿ, ಬರಕ್ ಶುರು ಮಾಡ್ತಾರೆ, ಪ್ರಸಾದ ತಗೊಳಕ್ ಬರ್ತಾರೆ. ನೋಡಿ, ಪ್ರಸಾದ ತಗೊಳಕ್ಕೆ ಅಂತ ಬರಕ್ಕೆ ಶುರು ಮಾಡ್ತಾರೆ. ನೋಡಿ, ಹಂಗೆ ಸ್ವಲ್ಪ ಭಗವದ್ಗೀತೆ ಕೇಳಕ್ಕೂ ಬರ್ತಾರೆ, ಭಾಗವತ ಕ್ಲಾಸಿಗೆ ಬರ್ತಾರೆ. ನೋಡಿ, ಹಂಗೆ ಬರ್ತಾ ಬರ್ತಾ ಭಕ್ತಿ ವೃಕ್ಷ ಮಾಡ್ತೀವಿ ಅಂತ ಶುರು ಮಾಡ್ತಾರೆ. ಆಮೇಲೆ ಭಕ್ತಿ ವೃಕ್ಷ ಅಂತ ಶುರು ಮಾಡಿದಾಗ ಒಂದು 5-10 ಜನಗಳು ಸೇರ್ತಾರೆ. 10-20 ಜನ ಸೇರಿದಾಗ ಭಕ್ತಿ ವೃಕ್ಷ 2 ಭಾಗ ಮಾಡ್ತಾರೆ. ನೋಡಿ, 10 ಅಂತ 2 ಭಾಗ ಮಾಡ್ತಾರೆ. ಮತ್ತೆ ಆ 10 ಇದ್ದಂಥದ್ದು ಮತ್ತೆ 20 ಆದಾಗ ಅದನ್ನ 2 ಭಾಗ ಮಾಡ್ತಾರೆ. ಈಗ ಒಂದಿದ್ದದ್ದು 2 ಆಯ್ತು, 2 ಇದ್ದದ್ದು 4 ಆಯ್ತು. ನೋಡಿ, ಹಿಂಗೇನಾಗತ್ತೆ ನೋಡಿ, ಭಕ್ತರ ಸಮೂಹ, ಕಾಂಗ್ರಿಗೇಷನ್ ಡೆವಲಪ್ಮೆಂಟ್ ಆಗುತ್ತೆ. ಈಗ ಇದು ಹಾಗೆ ಹಾಗೆ ಮುಂದೆ ನೆಕ್ಸ್ಟ್ ಏನಾಗಬೇಕು, ಏನೂ ಇರಲಿಲ್ಲ ಪ್ರಾರಂಭದಲ್ಲಿ. ಈಗ ಯಾವ ಮಟ್ಟಕ್ಕಾಯ್ತು ಅಂದ್ರೆ ನೋಡಿ, ಕಾಂಗ್ರಿಗೇಷನ್ ಡೆವಲಪ್ಮೆಂಟ್. ನೋಡಿ, ಭಕ್ತರ ಸಮೂಹ ಶುರುವಾಯ್ತು. ಈಗ ಭಕ್ತರ ಸಮೂಹ ಶುರುವಾದ್ರೆ ಈಗೇನ್ ನೆಕ್ಸ್ಟ್ ಏನಾಗಬೇಕು ಅಂದ್ರೆ ದೇವಸ್ಥಾನ ಆಗ್ಬೇಕು. ನೋಡಿ, ಒಂದು ಭಕ್ತಿ ಸೆಂಟರ್ ಅಂತ ಶುರು ಮಾಡ್ತಾರೆ. ನೋಡಿ, ಭಕ್ತಿ ಸೆಂಟರ್ನ ಮುಂದೆ ಅದರಲ್ಲಿ ನೆಕ್ಸ್ಟ್ ಡಿಫ್ರೆಂಟ್ ಬೇರೆ ಬೇರೆ ಹಂತಗಳಿದಾವೆ. ನೋಡಿ, ಅದು ಒಂದು ಮಂದಿರ ಆಗುತ್ತೆ. ಒಂದು ಮಂದಿರ ಆದಾಗ ಈಗ ಎಲ್ಲರೂ ಬೇಕಾಗ್ತಾರೆ. ಏನೇನ್ ಬೇಕಾಗ್ತಾರೆ? ಬ್ರಾಹ್ಮಣರು ಬೇಕಾಗ್ತಾರೆ. ನೋಡಿ, ಆ ಮಂದಿರನ ಆಡಳಿತ ನೋಡ್ಕೊಳ್ಳೋದಕ್ಕೆ ನೋಡಿ ಅಡ್ಮಿನಿಸ್ಟ್ರೇಟರ್ಸ್, ಆಡಳಿತ ಮಾಡೋರು ಬೇಕಾಗ್ತಾರೆ. ನೋಡಿ, ಆ ಮಂದಿರ ನಡೆಸ್ಬೇಕು ಅಂತಂದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು. ನೋಡಿ, ನಮ್ಮ ಮಂದಿರದಲ್ಲಿ ನೀವು ನೋಡಿರ್ತೀರಿ, ಒಂದು ಬೇಕರಿ ಇದೆ, ಒಂದು ಗಿಫ್ಟ್ ಶಾಪ್ ಇದೆ, ಈ ತರದೆಲ್ಲ ನೋಡಿರ್ತೀರಿ ನೀವು, ಅಲ್ವಾ? ನೋಡಿ, ಇದರಿಂದ ಒಂದು ಸ್ವಲ್ಪ ಆದಾಯ ಉತ್ಪತ್ತಿ ಆಗತ್ತೆ. ನಮ್ಮಲ್ಲಿ ಗೋಶಾಲ ಕೂಡ ಇದೆ. ನೋಡಿ, ಸ್ವಲ್ಪ ಆದಾಯ ಉತ್ಪತ್ತಿ ಆಗತ್ತೆ. ನೀವೆಲ್ಲ ಗಮನಿಸಿರ್ತೀರಿ, ಇಸ್ಕಾನ್ ಅಂತಂದ್ರೆ ಏನಪ್ಪಾ, ತುಂಬಾ ಡೊನೇಷನ್ಗಳು ಕೇಳ್ತಾರೆ, ತುಂಬಾ ಖರ್ಚು. ಹೋದ್ರೆ ಕಮರ್ಷಿಯಲ್ ತರ ಇದೆ. ನೋಡಿ, ಏನೋ ಬೇಕರಿ ಇದೆ, ಗಿಫ್ಟ್ ಶಾಪ್ ಇದೆ, ಇದೇನ್ ದೇವಸ್ಥಾನ ತರನೇ ಕಾಣ್ತಾ ಇಲ್ವಲ್ಲ, ಏನೋ ಇವ್ರು ಕಮರ್ಷಿಯಲ್ ತರ ಇದಾರೆ ಅಂತೆಲ್ಲ ಕಾಣಿಸುತ್ತೆ ನಿಮ್ಗೆ, ಅಲ್ವಾ? ಆದ್ರೆ ಅವ್ರು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್, ದೊಡ್ಡ ನೋಡಿ ಹಣ ಖರ್ಚು ಮಾಡುವಂಥದ್ದು, ಧರ್ಮ ಪ್ರಚಾರ ಮಾಡುವಂಥದ್ದು ಮಾಡ್ಬೇಕಂದ್ರೆ ದುಡ್ಡು ಬೇಕಾಗತ್ತೆ, ಸಹಜವಾಗಿ ದುಡ್ಡು ಬೇಕಾಗತ್ತೆ. ದೊಡ್ಡ ಯೋಜನೆಗಳು, ದೊಡ್ಡ ಬಡ್ಜೆಟ್ಗಳು, ದೊಡ್ಡ ಖರ್ಚುಗಳು, ದೊಡ್ಡ ಡೊನೇಷನ್, ಫಂಡ್ ರೈಸಿಂಗು, ದೊಡ್ಡ ಬಿಲ್ಡಿಂಗು, ನೋಡಿ ಈ ತರದ್ದೆಲ್ಲ ಆಗತ್ತೆ. ಸಹಜವಾಗಿನೇ ವ್ಯವಸ್ಥೆ ದೊಡ್ಡದಾದಾಗ ಅದನ್ನ ನಿಯಂತ್ರಣ ಮಾಡಕ್ಕೆ ನಿಯಂತ್ರಕರು ಕೂಡ ಬೇಕಾಗತ್ತೆ. ನೋಡಿ, ಅಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲ ಬೇಕಾಗತ್ತೆ. ಒಂದು ಹಂತದಲ್ಲಿ ನೋಡಿ, ನಮ್ಮ ಇಸ್ಕಾನ್ ಚೌಪಾಟಿ ನೋಡಿ, ಈ ಮಂದಿರವನ್ನೇ ಉದಾಹರಣೆ ಅಂತ ತಗೊಂಡ್ರೆ, ಅಥವಾ ನಾವು ಇಸ್ಕಾನ್ ಬೆಳಗಾಂ ಅಂತಾನು ತಗೊಂಡ್ರೆ, ಅಲ್ಲಿ ಏನಾಗ್ತದೆ ಅಂದ್ರೆ, ಈಗ ಅವರು ಹೇಳಿದ್ನಲ್ಲ, ಇಷ್ಟೊತ್ತು ಚರ್ಚೆ ಏನೇನ್ ಮಾಡಿದೆ, ಯಾರಾದ್ರೂ ಹೇಳ್ತೀರಾ? ಅಂದ್ರೆ ಏನೇನ್ ಹೇಳಿದೆ? ಪ್ರಸಾದದಿಂದ ಸ್ಟಾರ್ಟ್ ಆಗುತ್ತೆ ಪ್ರಭುಜಿ. ಆಮೇಲೆ ಪ್ರಸಾದ, ನೆಕ್ಸ್ಟ್ ಪ್ರಸಾದದಿಂದ ಮತ್ತೆ ಬುಕ್ಸ್ ಕೊಡೋದು, ಭಗವದ್ಗೀತೆ, ಭಾಗವತ ಬುಕ್ಸ್. ನೀವು ಮಾತಾಡ್ಬಿಡಿ ಮಾತಾಜಿ, ಬೇರೆಯವ್ರು ಮಾತಾಡ್ಲಿ. ಸರಿ ಪ್ರಭುಜಿ.
ಪ್ರಸಾದ ವಿತರಣೆ ಆಗುತ್ತೆ, ಪುಸ್ತಕ ವಿತರಣೆ ಆಗುತ್ತೆ, ನಗರ ಸಂಕೀರ್ತನೆ ಆಗುತ್ತೆ. ಆಮೇಲೆ ಏನಾಗುತ್ತೆ ಸೆಂಟರ್ ಹೇಳಿ. ಅದಕ್ಕೆ ಬ್ರಾಹ್ಮಣರು ಬೇಕು ಅಂತ ಹೇಳ್ತಾ ಇದ್ರಿ ಪ್ರಭು. ಬ್ರಾಹ್ಮಣರು ಮುಂದೆ ಬರ್ತಾರೆ ಹಂತ ಹಂತವಾಗಿ ಹೇಳ್ತೀನಿ. ಸೆಂಟರ್ ಓಪನ್ ಆಗ್ಬೇಕು ಪ್ರಭು. ನೋಡಿ, ಭಕ್ತಿ ವೃಕ್ಷ ಪ್ರಾರಂಭ ಆಗ್ಬೇಕು. ಭಕ್ತಿ ವೃಕ್ಷಕ್ಕೆ ಜನಗಳು ಭಕ್ತರು ಬರಕ್ಕೆ ಶುರು ಮಾಡ್ಬೇಕು. ನೋಡಿ, ಅವ್ರಿಗೆ ಭಗವದ್ಗೀತೆ ಕ್ಲಾಸ್ಗಳೆಲ್ಲ ಆಗ್ತಾ ಇರ್ತವೆ, ಭಾಗವತಂ. ನೋಡಿ, ಹಿಂಗೆಲ್ಲ ಒಂದು ಭಕ್ತಿ ಶಾಸ್ತ್ರಿ ಕೋರ್ಸ್ ಮಾಡ್ಬೇಕು ಅಂತ ಹೇಳಿ 2 ಇದ್ದದ್ದು 4 ಆಗತ್ತೆ, 4 ಇದ್ದದ್ದು ನೋಡಿ 16 ಆಗತ್ತೆ. ಹಿಂಗೆ ಬೆಳೆಯುತ್ತೆ. ಆಮೇಲೆ ಈಗ ಮಂದಿರ ಶುರು ಆಗುತ್ತೆ. ಮಂದಿರ ಶುರುವಾದಾಗ ಏನ್ ಬೇಕಾಗತ್ತೆ? ಆಡಳಿತ ಮಾಡಕ್ಕೆ ಬ್ರಾಹ್ಮಣರು, ನೋಡಿ ಕ್ಷತ್ರಿಯರು, ನೋಡಿ ಅದಕ್ಕೆ ಹಣಕಾಸು ವ್ಯವಸ್ಥೆ, ಅಲ್ಲಿ ಕ್ಲೀನಿಂಗ್ ಮಾಡಕ್ಕೆ ನೋಡಿ ಇವರೆಲ್ಲ ಬೇಕಾಗತ್ತೆ. ನೋಡಿ, ಹಿಂಗೆ ಹೇಳ್ಬೇಕು. ಈಗ ಎಲ್ಲ ವ್ಯವಸ್ಥೆಗಳೆಲ್ಲ ಆಯ್ತು. ಇವಾಗ ಏನಾಗ್ಬೇಕು ನೆಕ್ಸ್ಟ್ ಮುಂದೆ? ಈಗ ಸೆಲ್ಫ್ ಸಫಿಶಿಯಂಟ್ ಈ ತರದೆಲ್ಲನೂ ಆದಾಗ ಒಂದು ವ್ಯವಸ್ಥೆ ಆಯ್ತು. ಈಗ ಮುಂದೆ ಕಾರ್ಯಯೋಜನೆ ಏನ್ ಮಾಡ್ತಾರೆ ಅಂದ್ರೆ, ಯಾವುದೇ ಒಂದು ದೇವಸ್ಥಾನ ಬೆಳವಣಿಗೆಯನ್ನ ಹಿಂಗೆ ಕಾಣ್ಬಹುದು. ಮುಂದಿನ ಹಂತ ಏನ್ ಮಾಡ್ತಾರೆ ಅಂದ್ರೆ, ಕಾಲೇಜ್ ಪ್ರೀಚಿಂಗ್ ಎಲ್ಲ ಮಾಡ್ತಾರೆ. ಪಕ್ಕದ ಊರುಗಳಿಗೆಲ್ಲ ಹೋಗಿ ಪ್ರಚಾರ ಮಾಡ್ತಾರೆ. ನೋಡಿ, ಕಾಲೇಜ್ ಪ್ರೀಚಿಂಗ್ ಆಗಿ ಎಲ್ಲ ಜನಗಳು ನೋಡಿ ಒಂದು ಚಿಲ್ಡ್ರನ್ಸ್ ಪ್ರೋಗ್ರಾಮ್ ಎಲ್ಲ ಮಾಡ್ತಾರೆ, ಕಾಲೇಜ್ ಸ್ಟೂಡೆಂಟ್ಸ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾರೆ. ನೋಡಿ, ಅಲ್ಲಿ ವಾನಪ್ರಸ್ಥಾಶ್ರಮಕ್ಕೂ ಕೂಡ ವ್ಯವಸ್ಥೆ ಮಾಡ್ತಿರ್ತಾರೆ. ಈ ದೇವಸ್ಥಾನ ಬೆಳವಣಿಗೆಗಳು ಹೇಳ್ತಾ ಇರೋದು ನಾನು. ಸ್ಕೂಲಲ್ಲಿ ಒಂದೊಂದೇ ತರ ಶುರುವಾಗತ್ತೆ, ವಾನಪ್ರಸ್ಥಕ್ಕೆ ಶುರುವಾಗತ್ತೆ. ಆಮೇಲೆ ಮುಂದೆ ಹೋದಾಗ ನಮ್ಮ ದೇವಸ್ಥಾನಕ್ಕೆ ಬೇಕಾಗಿರುವಂತ ದವಸ ಧಾನ್ಯ ನೋಡಿ ಕಾಳು ಏನೆಲ್ಲ ಉತ್ಪನ್ನಗಳು ಬೇಕೋ ನಾವೇ ತಯಾರಿ ಮಾಡ್ಕೊಳ್ಳೋಣ ಅಂತ ಬರ್ತಾರೆ. ನಾವೇ ಮಾಡ್ಕೊಳ್ಳೋದು. ನೋಡಿ, ಅದಕ್ಕೆ ಫಾರ್ಮ್ ಕಮ್ಯುನಿಟೀಸ್ ಅಂತ ಶುರುವಾಗತ್ತೆ. ನೋಡಿ, ನಾನು ಇಸ್ಕಾನ್ ಫಾರ್ಮ್ ಕಮ್ಯುನಿಟಿ ಅಂತ ನಾನು ಗೂಗಲ್ ಸರ್ಚ್ ಮಾಡಿ ತೋರಿಸ್ತೀನಿ. ನೋಡಿ, ಗೋವರ್ಧನ ಎಕೋ ವಿಲೇಜ್ ಅಂತ ಎಲ್ಲಿದೆ ನೋಡಿ, ನಾನು ಗೋವರ್ಧನ ಎಕೋ ವಿಲೇಜ್ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಇದೇ ತರ ವಿಶ್ವಾದ್ಯಂತ ನೋಡಿ ಫಾರ್ಮ್ ಕಮ್ಯುನಿಟೀಸ್ ಎಲ್ಲ ಶುರುವಾಗಿದ್ದಾವೆ. ಇದು ಇವಾಗ್ಲೇ ಶುರುವಾದದ್ದಲ್ಲ, ಇದಕ್ಕೆ ಒಂದ್ ಸ್ವಲ್ಪ ಸಮಯ ತಗೊಳ್ಳುತ್ತೆ. ನೋಡಿ, ಇದು ನಮ್ಮ ಇಸ್ಕಾನ್ ನೋಡಿ ವಾಡಾ ಪಾಲ್ಗರ್ ಅಂತ ಹೇಳಿ ಮುಂಬೈಯಿಂದ 1 hour ಡ್ರೈವ್ ಅಷ್ಟು ದೂರದಿದೆ. ನೋಡಿ, ಅದನ್ನೇ ಇಲ್ಲಿ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. Spiritual and wellness retreat located at a stone's throw away from Mumbai in Palghar. At Govardhan Eco Village, you will get a chance to reconnect with nature and yourself through yoga, meditation and Ayurveda. So come explore this place with me in this video. Let's get into it. Welcome to ISKCON Govardhan Eco Village, a sanctuary of spirituality, sustainability and soul-soothing beauty. Govardhan Eco Village offers a comprehensive day visit experience, allowing guests to immerse themselves in the serene beauty of the Vrindavan forest. The details and the booking link is mentioned in the description box below. Our first spiritual stop was the Sri Sri Radha Vrindavan Bihari temple, where we witnessed the serene Krishna Aarti at 12 noon, a moment of devotion that fills your heart with divine energy. A short walk away is the Radha Madan Mohan temple, a breathtaking replica of the original temple in Vrindavan. Crafted with pink sandstone from Rajasthan, adorned with a golden kalash, and home to deities identical to those now worshipped in Karoli, this temple is a slice of Vrindavan itself. At lunchtime, you can head to Lalita Bhavan, where a wholesome prasadam meal is served for free to all the guests, a humble and heartwarming experience. If you're looking for more variety, then Govinda's restaurant offers delicious buffet lunch and dinner with special fasting food on Ekadashi days.
For quick bites and snacks, you can also check out Srinathji Cafe, which serves an a la carte menu with fast food options. All restaurants here serve pure vegetarian and sattvic food only, so keep that in mind when you visit. Prices are quite reasonable and mostly subsidized. The place is huge, probably runs into a few hundred acres, and they have electric buggies or golf carts to get around. They are available for free for everyone. Next up is the guided tour of the Vrindavan forest. It begins with a map that mirrors the original Vrindavan in Mathura. This forest isn't just a replica, it's a living, breathing homage to sacred geography. Every corner echoes a story, a moment, or a divine Leela. The entire Vrindavan Parikrama tour lasts for up to 2 hours. You will walk through serene, beautifully maintained trails where you'll find replicas of key spots from the original Vrindavan, such as Govardhan Hill, Yamuna Riverbank, Kalia Ghat, Kusum Sarovar, and other spiritually significant locations. Everything in the forest is built with natural materials, maintaining harmony with Govardhan Eco-Village's broader commitment to sustainability and eco-living. And just when you think it can't get more magical, the Yamuna Aarti by the riverside during sunset takes your breath away. With chants in the air and the golden sun dipping into the horizon, it's pure bliss. For those planning an overnight stay, Govardhan Eco Village has a range of cottages. We stayed at the Mahavan cottage, which came with a cozy balcony and a peaceful mountain view. And these rooms are huge, with modern fittings and extremely well maintained. The rooms have an artistic vibe to them, which reflects in the decor, furnishings, and the paintings on the furniture like the side table and the cupboard. They have also kept a copy of the sacred Bhagavad Gita in each room. We stayed here for 2 nights and had an amazing experience. Guests here have access to a full schedule of activities, from meditation sessions, spiritual discourses, farming experiences to eco-tours that they can choose to attend as per their choice and convenience. There are also vintage-style Madhuvan hermitage rooms, Gokul cottages for budget stays and non-AC rooms, and Vrindavan cottages that are slightly more spacious than the Mahavan cottage. There's also a swimming pool with separate time slots for men and women as a gesture of respect to local cultural norms and values. We enjoyed a guided fish feeding activity at the nearby pond. Especially if you have kids along, they would love such interactions with nature. Apart from our stay, we explored various other places in this ecosystem. A major highlight of the Govardhan Eco Village is the Govardhan Gaushala, home to over 100 lovingly cared for cows. We had taken a lot of bananas as instructed by the management of Govardhan Eco Village. We fed these bananas and some green fodder to the cows. It was quite a fulfilling experience for us and the kids enjoyed it a lot. People planning to visit this place should know that this is not a typical resort and instead it is a combination of a good place to stay along with an overall holy experience. This 15-acre forest ecosystem also shelters horses, donkeys, sheep and more. Truly a place where all beings coexist peacefully. And just when we thought the day couldn't get better, we saw a peacock open up its feathers and flaunt its beauty, a rare and unforgettable moment. My visit to Govardhan Eco Village was more than just a trip. It was a spiritual detox, a reconnection with nature, and a reminder of the simple joys of life. What's remarkable about Govardhan Eco Village is not just its spirituality, but its sustainability as well. The village is water positive, storing more than it consumes across 3 ponds, 5 wells, and 3 bore wells. A model of eco-conscious living. The ponds are primarily used for agriculture and for landscaping purposes, while bore wells currently address all the water needs for this place. Raman Reti, located in Gokul near Mathura, is also associated with Lord Krishna. It is believed to be the playground where Krishna spent his childhood with his brother and friends. They have created a similar play area for kids at Govardhan Eco Village. Before heading back, we visited the Matchless Gifts, a store selling everything from books, souvenirs, herbal oils to spiritual attire. A great place to take a piece of Govardhan Eco Village back home with you. Thank you for joining me on this wonderful journey through Govardhan Eco Village. Their holistic approach ensures a rejuvenating experience for the body, mind and soul. If you like this video, don't forget to hit the like button and subscribe to my channel for more such videos. I will see you in another video. Until then, goodbye. ನೋಡಿ ಹಿಂಗೆ ಗೋವರ್ಧನ್ ಎಕೋ ವಿಲೇಜ್ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಇಲ್ಲಿ ತೋರಿಸ್ಲಿಲ್ಲ. ಇಲ್ಲಿ नमस्कार दोस्तों, गोवर्धन इको विलेज के डे 2 के वीडियो में आप सभी का ಇಲ್ಲಿ Chachi is coming. ಒಂದು The one from Kanpur? Yes, with the kids. Kids are fine. Arun's coming. Come here to वाकई दोस्तों, प्रभु जी की बातें सुनकर
और अब समय था यहीं से आगे की तरफ गौशाला में जाने का। यहाँ पर घूमते घूमते मेरे दिमाग में और एक ख्याल आया कि इसे इको विलेज क्यों कहा जाता है। इको तो विलेज इस सवाल का जवाब पाने के लिए हम फिर से प्रभु जी के पास गए और हमने यह जानने की कोशिश की कि इसे गोवर्धन इको विलेज क्यों कहा जाता है। इको विलेज मतलब ऐसी क्या खास बात है कि जिससे हम इसे इको विलेज कहें, या इसकी डेफिनेशन क्या है। So in terms of our ecological initiatives, there are multiple areas in which we've been working on. One of the first areas we started was in water conservation. So you will notice that we have this 1.3 crore liter rainwater harvesting pond. We are also building another one now in terms of the new demand that we are having. So one of the earliest ecological eco-sustainability awards we got was for that project, where we used a very scientific technology called as hydrogeology to understand the study of groundwater, and based on which we identified locations where to make these rainwater ponds and so on. So that has been one area. The other area in which we've been actively working is in waste management. In fact, that has been one of our core strengths. You'll be surprised to know that despite being in a very remote location, despite having at least 300 residents plus another 200 to 300 visitors, and sometimes running up to 1,000 visitors, we still do not dump our wastewater anywhere. Every single drop is processed in-house without any chemicals. So we have our own in-house technology called as soil biotechnology, and using that, simply by the power of soil bacteria, we are treating all the wastewater with very minimal energy consumption. And not only that, we are able to recover that wastewater. Right? Almost 40 million liters of water are recovered every year, and that goes back for all the landscaping. So all the greenery that you're seeing, we are not wasting water, it's actually recovered wastewater which goes back for all the greenification of the village. Right? So that is one area of waste management. Other areas for food waste, leftovers. For that also we have developed technology called as accelerated composting. ಹರೇ ಕೃಷ್ಣ. ನೋಡಿ, ಹೀಗೆ ನೀವೇನ್ ನೋಡಿದ್ರಿ, ಇದು ಹಂತವಾಗಿ ಬೆಳೀತಾ ಇರೋದು. ನೋಡಿ, ಪರಮ ಪೂಜ್ಯ ರಾಧಾನಾಥ ಸ್ವಾಮಿ ಮಹಾರಾಜರು ಬಾಂಬೆಗೆ ಬಂದಾಗ ಅವರು ಮೊದಲು ಗಮನ ಕೊಡುವಂಥದ್ದು ಕಾಲೇಜ್ ಪ್ರೀಚಿಂಗ್ಗೆ. ನೋಡಿ, ನಾವು ಹಂತದಲ್ಲಿ ತಗೊಂಡ್ವಲ್ವಾ. ನೋಡಿ, ಅದೇ ತರನೇ ನೋಡಿ ಇಲ್ಲೂ ಕೂಡ ಈ ಹೊತ್ತಿನ ಶ್ಲೋಕದಲ್ಲೂ ಕೂಡ ನಾವು ಆ ತರದ ಹಂತಗಳನ್ನ ಕಾಣ್ಬೋದು. ನೋಡಿ, ಬ್ರಾಹ್ಮಣ, ಕ್ಷತ್ರಿಯ, ನೋಡಿ ವೈಶ್ಯ, ಶೂದ್ರ, ನೋಡಿ ಈ ಐಹಿಕ ಗುಣಗಳಿಗನುಗುಣವಾಗಿ ಸ್ವಂತ ಸ್ವಭಾವಗಳಿಂದ ಹುಟ್ಟಿ ಬಂದ ಗುಣಗಳ ಆಧಾರಿತವಾಗಿ ನೋಡಿ ಜನ ಸಮೂಹವನ್ನ ವಿಭಾಗ ಮಾಡಿ, ನೋಡಿ ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳ್ತಾನೆ, ಚಾತುರ್ವರ್ಣ್ಯ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ನೋಡಿ, ಬಹಳ ಸ್ಪಷ್ಟವಾಗಿ ಹೇಳೋದು. ಯಾರು ಮಾಡಿದ್ದು ಚಾತುರ್ವರ್ಣವನ್ನ? ಕೃಷ್ಣನೇ. ನೀವು ಯಾವುದೇ ದೇಶ, ಪ್ರದೇಶ, ಜನಾಂಗ, ಬುಡಕಟ್ಟು ಜನಾಂಗ ಆದ್ರೂ ಆಗ್ಬೋದು, ನೋಡಿ ಎಲ್ಲಾದ್ರೂ ಹೋಗಿ ಈ 4 ತರದ ಜನಗಳು ಇರ್ತಾರೆ. ನೋಡಿ, 3 ಗುಣಗಳಂತೂ ನಾವು ಇಷ್ಟು ಈಗ ಓದ್ಕೊಂಡ್ ಬಂದ್ವಲ್ವಾ, ಹಿಂದಿನ ಶ್ಲೋಕಗಳಲ್ಲೆಲ್ಲ ಓದ್ಕೊಂಡ್ ಬಂದ್ವಿ. ಒಂದು ಕರ್ಮವನ್ನ, ಒಂದು ಕರ್ತನನ್ನ, ಒಂದು ಜ್ಞಾನವನ್ನ, ಒಂದು ಬುದ್ಧಿಯನ್ನ, ಒಂದು ಸುಖವನ್ನ, ಒಂದು ಸಂಕಲ್ಪವನ್ನ, ಹಿಂಗೆಲ್ಲ ಓದಿದ್ವಾ ನಾವು ಹಿಂದಿನ ಶ್ಲೋಕಗಳಲ್ಲಿ? 3 ಗುಣಗಳ ಆಧಾರಿತ ವಿಭಾಗ ಮಾಡೋದು. ನೋಡಿ, ಇವೆಲ್ಲವೂ ಎಲ್ಲಾ ದೇಶಗಳಲ್ಲೂ ಎಲ್ಲಾ ಜನಾಂಗಗಳಲ್ಲೂ ಇವೆಲ್ಲ ಇದೆ. 3 ಗುಣಗಳು ಯಾರನ್ನು ಬಿಡೋದಿಲ್ಲ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಬಿಡೋದಿಲ್ಲ ಅಂದ್ರೆ ಸ್ವರ್ಗಲೋಕ, ಮೇಲಿನ ಲೋಕಗಳವ್ರನ್ನು ಬಿಡಲ್ಲ. ನೋಡಿ, ನೀವೇ ನೋಡ್ತೀರಿ, ಇಂದ್ರನ ಎಷ್ಟೊಂದು ಕತೆ ಕೇಳ್ತೀರಿ, ಬ್ರಹ್ಮನ ಎಷ್ಟೊಂದು ಕತೆ ಕೇಳ್ತೀರಿ. ಕೆಲವು ಸತಿ ತಮೋ ಗುಣ, ಕೆಲವು ಸತಿ ರಜೋ ಗುಣದಲ್ಲಿ ನಡ್ಕೊಂಡದ್ದು ಕೂಡ ಉದಾಹರಣೆಗಳು ಇದಾವೋ ಇಲ್ವೋ? ಬ್ರಹ್ಮ, ಇಂದ್ರ, ನೋಡಿ ಹಂಗೆ ನೋಡಿ ಈ ತರದ್ ಆಗತ್ತೆ. ಎಲ್ಲರೂ ತ್ರಿಗುಣಗಳಿಗೆ ಅಧೀನರು. ಈ ಗುಣಕರ್ಮ ಪ್ರಕಾರವಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಯಾರಾದ್ರೂ ಶ್ಲೋಕ ಓದ್ತೀರಾ ಮತ್ತಜಿ? ಅಲ್ಲಿ ಶ್ಲೋಕ ಓದಿ ಅನುವಾದ ಓದಿದ್ರೆ ಸ್ವಲ್ಪ ನಮಗೆ ಗೊತ್ತಾಗುತ್ತೆ. ಚಾತುರ್ವರ್ಣ ಮಯಾ ಸೃಷ್ಟ. ಹರೇ ಕೃಷ್ಣ. 4.13 ಓದಿ ಮತ್ತಜಿ. ಅಲ್ಲಿ ಓದಿದ್ರೆ ಗೊತ್ತಾಗುತ್ತೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯಾ ಕರ್ತಾರಮಂ ಅವ್ಯಯಂ.
ಅನುವಾದ: ಐಹಿಕ ನಿಸರ್ಗದ ಗುಣತ್ರಯಗಳಿಗೆ ಅನುಗುಣವಾಗಿ ಮತ್ತು ಅವುಗಳ ಕರ್ಮಗಳಿಗೆ ಅನುಸಾರವಾಗಿ ಮನುಷ್ಯ ಸಮಾಜದ 4 ವರ್ಣಗಳನ್ನು ನಾನು ಸೃಷ್ಟಿಸಿದೆ. ಈ ವ್ಯವಸ್ಥೆಯನ್ನು ನಾನು ಸೃಷ್ಟಿಸಿದರೂ ನಾನು ಬದಲಾವಣೆ ಇಲ್ಲದವನು, ಅವ್ಯಯನು, ಆದುದರಿಂದ ನಾನು ಕರ್ತಾರನಲ್ಲ ಎಂದು ತಿಳಿ. ಹರೇ ಕೃಷ್ಣ ಪ್ರಭುದಲ್ಲಿ. ಹರೇ ಕೃಷ್ಣ. ತುಂಬಾ ಧನ್ಯವಾದ ಮಾತಾಜಿ. ನೋಡ್ರಿ, ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಎಲ್ಲವನ್ನೂ ಸೃಷ್ಟಿಸಿದವನು ಭಗವಂತ, ಎಲ್ಲವೂ ಅವನಿಂದ ಜನಿಸಿದ್ದು, ಅವನೇ ಎಲ್ಲಕ್ಕೂ ಆಧಾರ ಮತ್ತು ಪ್ರಳಯದ ನಂತರ ಎಲ್ಲವೂ ಅವನಲ್ಲೇ ಉಳಿಯುತ್ತದೆ. ಆದುದರಿಂದ ಸಾಮಾಜಿಕ ವ್ಯವಸ್ಥೆಯ 4 ವಿಭಾಗಗಳನ್ನು ಸೃಷ್ಟಿಸಿದವನು ಅವನೇ. ಬುದ್ಧಿಶಾಲಿಗಳ ವರ್ಗವಾದ ಮೊದಲ ವಿಭಾಗವನ್ನು ಪಾರಿಭಾಷಿಕವಾಗಿ ಬ್ರಾಹ್ಮಣರು ಎಂದು ಕರೆಯಲಾಗಿದೆ. ಇವರು ಸಾತ್ವಿಕ ಗುಣದವರಾದುದರಿಂದ ಈ ಹೆಸರು. ಅವರ ಅನಂತರದ ವಿಭಾಗದವರು ಆಡಳಿತಗಾರರು, ಇವರಿಗೆ ಪಾರಿಭಾಷಿಕವಾಗಿ ಕ್ಷತ್ರಿಯರು ಎಂದು ಹೆಸರು. ಇವರು ರಜೋಗುಣದವರು. ವೈಶ್ಯರು ಎಂದು ಕರೆಯುವ ವರ್ತಕರಲ್ಲಿ ರಜೋಗುಣ ತಮೋಗುಣಗಳು ಬೆರೆತಿರುತ್ತವೆ. ಶೂದ್ರರು ಅಥವಾ ಕಾರ್ಮಿಕ ವರ್ಗದವರು ಐಹಿಕ ನಿಸರ್ಗದ ತಮೋಗುಣದವರು. ಮನುಷ್ಯ ಸಮಾಜದಲ್ಲಿ ಈ 4 ವಿಭಾಗಗಳನ್ನು ಸೃಷ್ಟಿಸಿದರೂ ಶ್ರೀಕೃಷ್ಣನು ಇವುಗಳಲ್ಲಿ ಯಾವ ವಿಭಾಗಕ್ಕೂ ಸೇರಿದವನಲ್ಲ. ಏಕೆಂದರೆ ಮನುಷ್ಯರು ಸಮಾಜದಲ್ಲಿ ಬದ್ಧ ಜೀವಿಗಳ ಒಂದು ಭಾಗವಾಗಿದ್ದಾರೆ. ಆದರೆ ಕೃಷ್ಣನು ಬದ್ಧ ಜೀವಿಯಲ್ಲ. ಮನುಷ್ಯ ಸಮಾಜವು ಬೇರೆ ಯಾವುದೇ ಪ್ರಾಣಿ ಸಮಾಜದಂತೆಯೇ ಇದೆ. ಆದರೆ ಮನುಷ್ಯನನ್ನು ಪ್ರಾಣಿಗಳ ಅಂತಸ್ತಿನಿಂದ ಮೇಲಕ್ಕೆತ್ತಲು ಕೃಷ್ಣ ಪ್ರಜ್ಞೆಯ ವ್ಯವಸ್ಥಿತ ಬೆಳವಣಿಗೆಗಾಗಿ ಭಗವಂತನು ಮೇಲೆ ಹೇಳಿದ ವಿಭಾಗಗಳನ್ನು ಸೃಷ್ಟಿಸಿದ. ಯಾವುದೇ ಮನುಷ್ಯನಿಗೆ ಕರ್ಮದ ವಿಷಯದಲ್ಲಿ ಇರುವ ಪ್ರವೃತ್ತಿಯು ಅವನು ಗಳಿಸಿಕೊಂಡ ಐಹಿಕ ಪ್ರಕೃತಿಯ ಗುಣಗಳನ್ನು ಅವಲಂಬಿಸುತ್ತದೆ. ಐಹಿಕ ಪ್ರಕೃತಿಯ ಬೇರೆ ಬೇರೆ ಗುಣಗಳಿಗೆ ಅನುಸಾರವಾಗಿ ಬದುಕಿನ ಲಕ್ಷಣಗಳನ್ನು ಈ ಗ್ರಂಥದ 18ನೇ ಅಧ್ಯಾಯದಲ್ಲಿ ವರ್ಣಿಸಿದೆ. ನೋಡಿ, ಈಗ ಅದನ್ನೇ ನಾವು ಓದ್ತಾ ಇದ್ದೀವಿ ಅಲ್ವಾ? ಆದರೆ ಕೃಷ್ಣ ಪ್ರಜ್ಞೆಯಲ್ಲಿರುವವನು ಬ್ರಾಹ್ಮಣರಿಗಿಂತ ಮೇಲಿನವನು. ಗುಣಕ್ಕೆ ಅನುಸಾರವಾಗಿ ಬ್ರಾಹ್ಮಣರಿಗೆ ಪರಮ ಸತ್ಯವಾದ ಬ್ರಹ್ಮನ ಅರಿವಿರುತ್ತದೆ ಎಂದು ನಿರೀಕ್ಷಿಸಬಹುದು. ಆದರೆ ಅವರಲ್ಲಿ ಬಹುಮಂದಿ ಶ್ರೀಕೃಷ್ಣನ ನಿರಾಕಾರ ಬ್ರಹ್ಮ ಲಕ್ಷಣದ ಬಳಿಗಷ್ಟೇ ಹೋಗುತ್ತಾರೆ. ಬ್ರಾಹ್ಮಣನ ಮಿತವಾದ ಜ್ಞಾನವನ್ನು ಮೀರಿ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನನ್ನು ತಿಳಿದುಕೊಂಡವನು ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯ ಅಥವಾ ವೈಷ್ಣವ ಆಗುತ್ತಾನೆ. ಕೃಷ್ಣ ಪ್ರಜ್ಞೆಯು ರಾಮ, ನರಸಿಂಹ, ವರಾಹ ಮೊದಲಾದ ಕೃಷ್ಣನ ಎಲ್ಲ ಸ್ವಾಂಶ ವಿಸ್ತರಣೆಗಳ ಜ್ಞಾನವನ್ನು ಒಳಗೊಳ್ಳುತ್ತದೆ. ಮಾನವ ಸಮಾಜದ ಈ 4 ವಿಭಾಗಗಳ ವ್ಯವಸ್ಥೆಗೆ ಕೃಷ್ಣನು ಅತೀತನಿರುವ ಹಾಗೆ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಕೂಡ ಮಾನವ ಸಮಾಜದ ಎಲ್ಲ ವಿಭಜನೆಗಳಿಗೆ, ಸಮುದಾಯ, ರಾಷ್ಟ್ರ, ಜೀವಿ ವರ್ಗ ಯಾವುದನ್ನೇ ಪರಿಗಣಿಸಿದರೂ ಅತೀತನು. ಹಿಂಗೆ ಇಲ್ಲಿ ಸ್ಪಷ್ಟವಾಗಿದೆ ಏನಿದು ಅಂತ. ನೋಡಿ, ಹಿಂಗೆ ನಾವು ಈಗ ನೋಡ್ತಿದೀವಲ್ವಾ, ಈ ಹಂತದಲ್ಲಿ ಇದು ಅವಶ್ಯಕತೆ ಬರುತ್ತೆ. ಎಲ್ಲ ಜನಾಂಗಗಳಲ್ಲೂ ಬ್ರಾಹ್ಮಣ, ಕ್ಷತ್ರಿಯ ಇವೆಲ್ಲ ಇದಾವೆ. ನೋಡಿ, ಚೈನಾದಲ್ಲಿ ಹೋದ್ರೆ ಅಲ್ಲಿ ಅಡ್ಮಿನಿಸ್ಟ್ರೇಟರ್ಸ್ ಅಂತ ಇಲ್ವಾ? ಇದಾರ. ಆಡಳಿತಗಾರರು ಅಂತ ಇದಾರ ಇಲ್ವಾ? ಇದ್ದಾರೆ. ಸೈನಿಕರು ಅಂತ ಇದಾರ ಇಲ್ವೋ? ಇದ್ದಾರೆ. ಅವರೆಲ್ಲ ಕ್ಷತ್ರಿಯರು. ಹೆಸರು ಇವರು ಕ್ಷತ್ರಿಯರು ಅಂತ ಕರೆಯೋದಿಲ್ಲ ಅಷ್ಟೇ, ಆದ್ರೆ ಜನ ಇದ್ದಾರೆ. ಅದೇ ತರ ಚೈನಾಗ್ ಹೋದ್ರೆ ಬಿಸ್ನೆಸ್ ಮಾಡುವಂತ ಜನಗಳು ಇದಾರೋ ಇಲ್ವೋ? ಬಿಸ್ನೆಸ್ ಪೀಪಲ್ ಇದ್ದಾರೆ ಪ್ರಭುಜಿ. ಚೈನಾಗ್ ಹೋದ್ರೆ ಇದ್ದಾರೆ. ಆಫ್ರಿಕಾ ಹೋದ್ರೂ ಕೂಡ ಇದ್ದಾರೆ. ಈಗ ಹೇಳಿದ್ನಲ್ಲ, ಅವರೆಲ್ಲ ಇದ್ದಾರೆ. ನೋಡಿ, ಇವ್ರಿಗೆಲ್ಲ ಸೇವೆ ಮಾಡುವಂತ ಕೆಲ್ಸಗಳು ಮಾಡಿ ಸಂಬಳಗಳು ತಗೊಂಡು ಹೋಗೋರು ಯಾರೆಲ್ಲ ಇದಾರೋ ಅವರೆಲ್ಲ ಶೂದ್ರರು. ಯಾರ್ಯಾರೆಲ್ಲ ಸಂಬಳಕ್ಕೆ ಕೆಲಸ ಮಾಡ್ತಾರೋ, ಅದು ದಿನಕ್ಕಾಗ್ಬೋದು, ವಾರಕ್ಕಾಗ್ಬೋದು, ತಿಂಗಳಿಗಾಗ್ಬೋದು. ನೋಡಿ, ಇಲ್ಲಿ ಸಂಬಳ ತಗೊಳ್ಳೋರು ಯಾರೆಲ್ಲ ನಾವಿದ್ದೀರೋ, ಸಂಬಳ ತಗೊಳ್ಳೋರೆಲ್ಲರೂ ಶೂದ್ರರು. ನೋಡಿ, ಹಿಂಗೆ ಸಂಬಳದಿಂದ ಜೀವನ ನಡೆಸೋರು ಯಾರು? ನೋಡಿ, ಅವರು ಶೂದ್ರ. ನೋಡಿ, ಹಂಗೆ ನೋಡಿ ಬ್ರಾಹ್ಮಣರಿಗೆ ಅಂದ್ರೆ ಮತ್ತೆ ಏನ್ ಸಿಗತ್ತೆ? ದಕ್ಷಿಣೆ ಸಿಗತ್ತೆ, ದಾನ ಸಿಗತ್ತೆ. ನೋಡಿ, ಅದನ್ನೇ ನೋಡಿ, ಪಠಣ ಪಾಠಣ ಯಜನ ಯಾಜನ. ನೋಡಿ, ನಾವು ಹಿಂದೆ ಉಪದೇಶಾಮೃತದಲ್ಲಿ ಓದಿದ್ದು ಅಲ್ವಾ?
ನೋಡಿ ಹಿಂಗೆ ಇವೆಲ್ಲವೂ ಇದಾವೆ. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರನ್ನು ಐಹಿಕ ಗುಣಗಳಿಗೆ ಅನುಗುಣವಾಗಿ ಸ್ವಂತ ಸ್ವಭಾವಗಳಿಂದ ಹುಟ್ಟಿ ಬಂದ ಗುಣಗಳಿಂದ ಬೇರೆ ಬೇರೆಯಾಗಿ ವಿಂಗಡಿಸಲಾಗುತ್ತದೆ. ನೋಡಿ ಹಿಂಗೆ ಮಿಸ್ಕಾನ್ ಅಲ್ಲಿ ದೈವಿ ವರ್ಣಾಶ್ರಮ ಮಿನಿಸ್ಟ್ರಿ ಅಂತ ಇದೆ. ಅದಕ್ಕೆ ಪರಮ ಪೂಜ್ಯ ಭಕ್ತಿರಾಘವ ಸ್ವಾಮಿ ಮಹಾರಾಜರು ನೋಡೋದಕ್ಕೆ ಇನ್ಚಾರ್ಜ್ ಇದ್ದಾರೆ. ನೋಡಿ ಅದ್ರ ಬಗ್ಗೆ ನಾನು ಈಗ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಹಿಂದೆ ನೋಡಿ ಭಕ್ತಿರಾಘವ ಸ್ವಾಮಿ ಮಹಾರಾಜರು ಡಿಸೈಪಲ್ಸ್ ಬಂದು ನಮ್ಗೆ ಕ್ಲಾಸ್ ಕೂಡ ಮಾಡಿದ್ರು. ಯಾರು ಮಾಡಿದ್ರು? ಅವ್ರ ಹೆಸರು ಯಾರಿಗಾದ್ರೂ ಗೊತ್ತಾ? ಚಿತ್ರಪಾಣಿ ಪ್ರವಚನ. ಚಕ್ರಪಾಣಿ ಪ್ರಭು ಅಲ್ಲ, ಮತ್ತೆ ದೇವಿ ವರ್ಣಾಶ್ರಮ ನೋಡಿ. ಹೆಬ್ರಿ ಅಂತ ಇದೆ. ಹೆಬ್ರಿ ಗೊತ್ತಾ? ಹೇಳಿದ್ದೀನಿ ಪ್ರಭುಜಿ. ಗೊತ್ತು ಪ್ರಭುಜಿ, ನನ್ನ ಫ್ರೆಂಡ್ ಊರು ಪ್ರಭುಜಿ ಅದು. ಓಕೆ, ಉಡುಪಿ ಹತ್ರ ಬರುತ್ತೆ ಪ್ರಭುಜಿ, ಕುಂದಾಪುರದ ಹತ್ರ ಅಲ್ವಾ? ಹಾ ಪ್ರಭುಜಿ. ಹಿಂಗೆ ನೋಡಿ ವರ್ಣಾಶ್ರಮ ಸೀರೀಸ್ ಹೂ ಇಸ್ ಸಿವಿಲೈಸ್ಡ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿ ನೋಡಿ ಇದ್ರಲ್ಲಿ ಹೇಳ್ತಾರೆ. ವರ್ಣಾಶ್ರಮ ಸೀರೀಸ್ 4 ಆಶ್ರಮಾಸ್ ನೋಡಿ ಇಲ್ಲೆಲ್ಲ ಹೇಳ್ತಾರೆ. ನೋಡಿ ಗೋಲ್ ಆಫ್ ವರ್ಣಾಶ್ರಮ, ವಾಟ್ ಇಸ್ ದ ಗೋಲ್ ಆಫ್ ವರ್ಣಾಶ್ರಮ ನೋಡಿ ಇಲ್ಲೆಲ್ಲ ಹೇಳ್ತಾರೆ. ಸಿಸ್ಟಮ್ ಆಫ್ ವರ್ಣಾಶ್ರಮ ನೋಡಿ ಇದ್ರಲ್ಲೆಲ್ಲನೂ ತುಂಬಾ ಚೆನ್ನಾಗಿ ಇಲ್ಲಿ ಹೇಳ್ತಾರೆ. ನೋಡಿ ಇದಕ್ಕೆ ತುಂಬಾ ಪ್ರಯತ್ನಗಳು ಆಗ್ತಿದ್ದಾವೆ. अतः पुंभिर्द्विजश्रेष्ठ वर्णाश्रमविभागशः स्वनुष्ठितस्य धर्मस्य संसिद्धिर्हरितोषणम्. This shloka is spoken by Sutta Goswami in the 2nd chapter of the 1st canto of Srimad Bhagavatam. He says the goal of the Varnashrama system is to satisfy Lord Hari. Samsiddhir Haritoshanam. He says that, oh sages of Naimisharanya, ataha pumbhir dvijashrestha varnashrama vibhagashaha. In the Vedic society, the human beings are divided into 4 sections or 4 varnas or 4 castes. Because naturally, in any group of human beings, you find some people who are intellectual class. They are designated in the Vedic society as Brahmanas. And there are people who are managers or administrators or rulers. So this ruling class is called Kshatriya class. And there are people who are more into business, co-production and agriculture. Such people are called Vaishyas. And there are also people who are working and helping other 3 categories of people. The working class, they are the class. So all these categories of human society are made not according to their birthright. Krishna clearly says in Bhagavad Gita that Chaturvarnyam maya srishtam guna karma vibhagasha. So all the 4 varnas are created by the Supreme Lord Krishna based on their gunas and karmas. So gunas means qualities. The qualities that they have are gunas can. ಹರಿ ಕೃಷ್ಣ. ಯಾರಾದ್ರೂ ಇಷ್ಟೊತ್ತು ಹೇಳಿದ್ದನ್ನು ಅನುವಾದ ಮಾಡ್ತೀರಾ? ಯಾರಾದ್ರೂ ದಯವಿಟ್ಟು ಈಗ ಮುಂದೆ ಬನ್ನಿ. ಈ 4 ವರ್ಣಾಶ್ರಮಗಳೇನಿದಾವೆ, ಒಂದು ಭಗವಂತನನ್ನ ಅರ್ಚನೆ ಮಾಡಕ್ಕೆ ಇರೋರ್ನ ಬ್ರಾಹ್ಮಣ ಅಂತಾರೆ. ಯಾರೊಂದು ರೂಲಿಂಗ್ ಪಾರ್ಟಿ ಎಲ್ಲಾರನ್ನ ರೂಲ್ ಮಾಡ್ತಾರೆ, ಅವರನ್ನ ನಾವು ಕ್ಷತ್ರಿಯ ಅಂತ ಕರಿತೀವಿ. ಹಾಗೆ ಬಿಸ್ನೆಸ್ ಮಾಡೋರ್ನ ವೈಶ್ಯ ಅಂತ ಕರಿತೀವಿ. ಈ ಮೂರು ವರ್ಣಗಳಿಗೆ ಹೆಲ್ಪ್ ಮಾಡಕ್ಕೆ ಇರೋರ್ನ ನಾವು ಶೂದ್ರ ಅಂತ ಕರಿತೀವಿ. ಯಾರು ಈಗ ನೀವ್ ಹೇಳಿದ್ರಲ್ಲ ಪ್ರಭುಜಿ, ನಾವು ಒಂದು ವರ್ಕ್ ಮಾಡ್ತಾ ಇರೋದೇ ಒಂದು ಏನು ಬರುತ್ತೆ, ದುಡ್ಡು ಬರುತ್ತೆ, ಏನು ಬರುತ್ತೆ ಅಂತ ಮಾಡೋದು. ಮತ್ತೆ ಇವ್ರು ಮೂವರ್ಗೂ ಹೆಲ್ಪ್ ಮಾಡ್ತಾರೆ ಅವರು.
ಅಂತವ್ರನ್ನ ನಾವು ಶೂದ್ರ ಅಂತ ಕರಿತೀವಿ. ಈ 4 ವರ್ಣಗಳನ್ನ ಭಗವಂತನೇ ಸೃಷ್ಟಿ ಮಾಡಿದ್ದಾನೆ, ಕೃಷ್ಣನೇ ಸೃಷ್ಟಿ ಯಾಕೆ ಮಾಡಿದ್ದಾನೆ ಅಂದ್ರೆ ಅವರ ಗುಣಗಳು ಮತ್ತು ಅವರ ಕರ್ಮಾನುಸಾರ ಆ ಗುಣಗಳು ಅವರಲ್ಲಿ ಬಂದ್ಬಿಟ್ಟಿರುತ್ತೆ, ಅವ್ರ ಕರ್ಮಾನು ಅದ್ರಲ್ಲಿ ಜೋಡಣೆ ಆಗಿರುತ್ತೆ. ಇವೆರಡನೇ ಇದರಿಂದ ಈ 4 ಆಗಿದೆಯೇ ಹೊರತು ಬೈ ಬರ್ತಿಂದ ಅಂತೂ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ವೆರಿ ಗುಡ್. ಇಲ್ಲಿ ಯಾರಿಗೆ ಭಾಗವತದಲ್ಲಿ ಮಾತನ್ನು ಹೇಳಿದ್ರು ಅಂತ ಹೇಳ್ತಿದ್ದಾರೆ? ಯಾರು ಈ ಮಾತನ್ನು ನುಡಿದಿದ್ದು? ಯಾರು? ಸೂತ ಗೋಸ್ವಾಮಿಗಳು. ಅಲ್ಲಿ ಏನ್ ಅದರ ಉದ್ದೇಶ, ಇದರ ಗೋಲ ಏನಂತ ಹೇಳಿದ್ರು? ಕೃಷ್ಣನಿಗೆ ಖುಷಿಗೋಸ್ಕರ, ಕೃಷ್ಣನ ಪ್ರೀತ್ಯಾರ್ಥವಾಗಿ. ನೋಡಿ, ಇಲ್ಲಿಂದ ಅವರು ಶುರು ಮಾಡಿದ್ರು. ನೋಡ್ರಿ, ನಾನು ಇನ್ನೊಂದ್ಸತಿ ಅಲ್ಲಿಗೆ ವಾಪಸ್ ಹೋಗಿ ಮುಂದಕ್ಕೆ ಹೋಗಿ ಹಿಂದೆ अतः पुंभिर्द्विजश्रेष्ठ वर्णाश्रमविभागशः स्वस्थितस्य धर्मस्य संसिद्धिर्हरितोषणम्. Spoken by Suta Goswami in the 2nd chapter of the 1st canto of Srimad Bhagavatam. He says that the purpose or the goal of the Varnashrama system is to satisfy Lord Hari. ಯಾರಾದ್ರೂ ಅನುವಾದ ಮಾಡ್ತೀರಾ? ಇಷ್ಟನೇ, ಭಗವಂತನ ತೃಪ್ತಿಗೋಸ್ಕರ ಈ ವರ್ಣಾಶ್ರಮವನ್ನ ಭಗವಂತನೇ ಸೃಷ್ಟಿ ಮಾಡ್ದ ಅಂತ. ಹಂಗೆ He says that, oh sages of Naimisharanya, atha pumbhir dvijashrestha varnashrama vibhagashah. In the Vedic society, the human beings are divided into 4 sections or 4 varnas or 4 castes. Because naturally, in any group of human beings, you find some people who are intellectual class. They are designated in the Vedic society is renounced life. So like that, there are 4 stages in a human being's life. The stage, the next come Vanaprastha stage, that is retired life. Brahmachari life is training phase, right? Student life. Grihastha life is family life. Then Vanaprastha ashram is retired life. And Sannyasa ashram is renounced life. So like that, there are 4 stages in human being's life. There are 4 classes in the human society. So, but all these stages or classes or sections are made amongst the humanity for one main purpose. Svanushthitasya dharmasya samsiddhir haritoshanam, just to please and satisfy and serve the Supreme Lord Hari. Because as a brahmachari or a grihastha or as a brahmana or a kshatriya, so people have different duties. According to their varna, according to their ashrama, people have some prescribed duties which are designated in the scriptures also. So this is how a person who is in this role should perform his activities. ಹರಿ ಕೃಷ್ಣ. ಯಾರಾದ್ರೂ ಅನುವಾದ ಮಾಡ್ತೀರಾ? ಇಲ್ಲಿ ಆಶ್ರಮದ ಬಗ್ಗೆನೂ ಹೇಳ್ತಿದ್ದಾರೆ. ಇವತ್ತಿಲ್ಲಿ ನಾವು ಚರ್ಚೆ ಮಾಡ್ತಿರೋದು ವರ್ಣದ ಅಷ್ಟೇನೆ, ಅದಕ್ಕೆ ವರ್ಣ ಆಶ್ರಮನ ಬಿಟ್ಟು ನಾವು ಹೋಗಕ್ಕಾಗಲ್ಲ. ಯಾರಾದ್ರೂ ಹೇಳ್ತೀರಾ ಈಗ ಏನ್ ಹೇಳಿದ್ರು ಅಂತ? ಹರೇ ಕೃಷ್ಣ ಪ್ರಭುಜಿ. ಈ ವರ್ಣಾಶ್ರಮಗಳು ಅಂತ ಇದಾವೆ. ಈ ಒಂದು ಜೀವಿಗಳನ್ನ ಏನದು ಸನ್ಯಾಸಾಶ್ರಮ, ಗೃಹಸ್ಥಾಶ್ರಮ, ಬ್ರಹ್ಮಚರ್ಯ ಅಂತ ಎಲ್ಲ ಒಂದು ಕಟ್ಟುಪಾಡಲ್ಲಿ ನಾವು ಇದ್ದೀವಿ. ಯಾಕಂದ್ರೆ ಇಲ್ಲೂ ಸಹ ನಾವು ಭಗವಂತನನ್ನ ಸೇವೆ ಮಾಡಕ್ಕೆ ನಾವು ಈ ಒಂದು ಆಶ್ರಮಗಳನ್ನ ನಾವು ಆಶ್ರಮದ ಆಕ್ಟಿವಿಟೀಸ್, ಇಲ್ಲಿ ಏನ್ ಆಕ್ಟಿವಿಟೀಸ್ ಮಾಡ್ತೀವಿ ನಾವು, ಅದು ಭಗವಂತನಿಗೆ ತೃಪ್ತಿ ಆಗಂಗೆ ನಾವು ಮಾಡ್ಬೇಕು ಅನ್ನೋದೇ. ಹೌದು, ಕರೆಕ್ಟ್. The roles and these are the responsibilities. So all these are ultimately meant to please the Supreme Lord. So just by sticking to the various rules and regulations and protocols and principles of certain varnas and ashramas itself is not that great. It is of course great, but ultimately the purpose of all these activities is meant to please the Lord Hari. ಏನ್ ಹೇಳಿದ್ರು ಹೇಳಿ ಯಾರಾದ್ರೂ? ಇವೆಲ್ಲವೂ ನೋಡಿ, ಒಂದು ಹಂತದಲ್ಲಿ ಗೌಡಿಯ ಪರಂಪರೆಯಲ್ಲಿ ಇವೆಲ್ಲ ಬಿಟ್ಬಿಟ್ಟಿದ್ರು. ಮತ್ತೆ ವಾಪಸ್ ಪುನಃ ಸ್ಥಾಪನೆ ಮಾಡಿದವರು ಯಾರು?
ಕೃಷ್ಣನೇ ಪ್ರಭುಜಿ. ಗೌಡಿ ಪರಂಪರೆಯಲ್ಲಿ ಮತ್ತೆ ಕೃಷ್ಣ ಬಂದು ಸ್ಥಾಪನೆ ಮಾಡ್ತಾನ. ನಾನು ಆಚಾರ್ಯರ ಹೆಸರು ಕೇಳ್ತಾ ಇದ್ದೀನಿ. ಗೌಡಿ ಪರಂಪರೆ ಒಳಗಡೆ ಬಂದು ಗುರು ಪರಂಪರೆ ಹೆಸರುಗಳಲ್ಲಿ ಬಂದ್ರೆ ನೋಡಿ, ಇವನ್ನೆಲ್ಲ ಗೌಡಿ ಪರಂಪರೆಯಲ್ಲಿ ಬಿಟ್ಬಿಟ್ಟಿರ್ತಾರೆ. ನಮ್ಮ ಗೌಡಿಯ ಪರಂಪರೆ ಆಚಾರ್ಯರ ಹೆಸರು ತಗೊಳ್ಳಿ. ಯಾರಾದ್ರೂ ತಿಳಿದವರು ಸರಿಯಾಗಿ ಸ್ವಲ್ಪ ಯೋಚನೆ ಮಾಡಿ ಹೇಳಿ. ನಾನು 1000 ಸರ್ತಿ ಇದನ್ನ ಹೇಳಿದ್ದೀನಿ, ಅದಕ್ಕೆ ಕೇಳ್ತಿದ್ದೀನಿ. ಮಧ್ವಾಚಾರ್ಯರು. ನಮ್ಮ ಗೌಡಿಯ ಪರಂಪರೆ, ಇಸ್ಕಾನ್ ಪರಂಪರೆ. ಬ್ರಹ್ಮ ಪ್ರಭುಜಿ, ಬ್ರಹ್ಮ. ಈಗ ಇರೋರ ಮಾತು, ಈಗ ಇರೋರ ಪ್ರಭುಜಿ. ಗೌಡಿ ಇಸ್ಕಾನ್ ಪರಂಪರೆ. ಇಸ್ಕಾನ್ ಬಿಡಿ, ಬ್ರಹ್ಮನ ಬಿಟ್ಬಿಡಿ. ಚೈತನ್ಯ ಮಹಾಪ್ರಭುಗಳಿಂದ ಶುರು ಮಾಡ್ಕೊಳ್ಳಿ. ಚೈತನ್ಯ ಮಹಾಪ್ರಭುಗಳ ನಂತರ ಯಾರು ಬಂದ್ರು, ಅವ್ರ ನಂತರ ಯಾರು ಬಂದ್ರು, ಭಕ್ತಿ ವಿನೋದ್ ಠಾಕೂರ್ ಅವರು ಕೂಡ ಆಶ್ರಮವನ್ನ, ವರ್ಣಾಶ್ರಮವನ್ನ ಮಾಡ್ಲಿಲ್ಲ. ಅವರು ಒಬ್ರು ಬಾಬಾಜಿಯಾಗಿ, ಅವರು ಕೂಡ ಬಾಬಾಜಿ. ಶ್ರೀವಾಸ ಪ್ರಭು. ಹರಿ ಕೃಷ್ಣ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಹಿಂದೆ ಹೇಳಿದ್ದೆ ಇದ್ರ ಬಗ್ಗೆ. ನೋಡಿ, ನಮ್ಮ ಪರಂಪರೆಯಲ್ಲಿ, ನಮ್ಮ ಗೌಡಿಯ ಪರಂಪರೆ ಎಲ್ಲಿಂದ ಶುರುವಾಗುತ್ತೆ, ಯಾರಿಂದ ಶುರುವಾಗುತ್ತೆ? ಚೈತನ್ಯ ಮಹಾಪ್ರಭು. ಚೈತನ್ಯ ಮಹಾಪ್ರಭುಗಳು ಅಲ್ಲ ಅಂದ್ರೆ ನಮ್ಮ ಗೌಡಿಯ ಪರಂಪರೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು. ಬ್ರಹ್ಮ ಮಧ್ವ ನಂತರ ಬರುವಂತದ್ದು ಗೌಡಿಯ ಪರಂಪರೆ ಹೆಸರು ತಗೋಬೇಕು. ಯಾರು ಮೊದಲನೆಯ ಪುರುಷ, ಮೊದಲನೆಯ ಗುರು ಗೌಡಿಯ ಪರಂಪರೆ? ನೋಡಿ, ಮಾತಾಜಿಯವರು, ಸೌಮ್ಯ ಮಾತಾಜಿಯವರು ಕರೆಕ್ಟ್ ಆಗಿ ಜ್ಞಾಪಕ ಇಟ್ಕೊಂಡಿದ್ದಾರೆ. ನೋಡಿ, ಹಿಂಗೆ ಜ್ಞಾಪಕ ಇಟ್ಕೋಬೇಕು. ನಮ್ಮ ಗೌಡಿಯ ಪರಂಪರೆ ಹುಟ್ಟಿದ್ದು ಗೌಡಿಯ ಪರಂಪರೆ ಹುಟ್ಟಿದ್ದು ಬ್ರಹ್ಮ ಬಿಡಿ, ಮಧ್ವನ್ನು ಬಿಡ್ರಿ, ಮಧ್ವಾಚಾರ್ಯರು ಇದೆಲ್ಲ ಇತ್ತು. ಅದೆಲ್ಲ ನಮ್ಮ ಇಸ್ಕಾನ್ ಪರಂಪರೆನೇ. ಆದ್ರೆ ಒಂದು ಶೂಟ್, ಒಂದು ಬ್ರಾಂಚ್ ಎಲ್ಲಿಂದ ಶುರುವಾಯ್ತು ಗೌಡಿಯ ಪರಂಪರೆ ಅಂದ್ರೆ ಮಾಧವೇಂದ್ರಪುರಿಯಿಂದ ಶುರುವಾಯ್ತು. ನೋಡಿ, ಮಾಧವೇಂದ್ರಪುರಿ ಪ್ರಾರಂಭಕರು. ನೋಡಿ, ಈ ಪ್ರೇಮ ಭಕ್ತಿ, ರಾಗ ಭಕ್ತಿ ಇವೆಲ್ಲವೂ ಮಾಧವೇಂದ್ರಪುರಿಯಿಂದನೇ ಶುರುವಾಗಿತ್ತು. ನೋಡಿ, ರಾಧಾಕೃಷ್ಣ ಸೇವೆ, ಬ್ರಜಭಾವ, ನೋಡಿ ಇದೆಲ್ಲ ಇಸ್ಕಾನ್ಗೆ ವಿಶೇಷವಾದಂತ ಗುಣಲಕ್ಷಣಗಳು. ನೀವು ಇನ್ನು ಮಧ್ವರು, ಬ್ರಹ್ಮ ಮಧ್ವ ಅಲ್ಲಿ ಬೇರೆ ಬರುವಂಥದ್ದು, ಅದು ಬೇರೆ ಬೇರೆ ಸ್ವಲ್ಪ ವ್ಯತ್ಯಾಸ ಆಗತ್ತೆ. ನೋಡಿ, ರಾಗಾನುಗ ಭಕ್ತಿ, ಪ್ರೇಮ ಭಕ್ತಿ, ಬ್ರಜಭಾವ, ನೋಡಿ ಈ ತರದೆಲ್ಲ ಶುರುವಾಗಿದ್ದು ಮಾಧವೇಂದ್ರ ಪುರಿಗಳಿಂದ. ನೋಡಿ, ಇದನ್ನೇ ಚೈತನ್ಯ ಚರಿತಾಮೃತದಲ್ಲಿ ನೋಡಿ ನಮ್ಗೆ ಬಹಳಷ್ಟು ಸತಿ ಹೇಳ್ಕೊಡ್ತಾ ಬರ್ತಾನೆ ಇದ್ದಾರೆ ನಮ್ಮ ರಥಯಾತ್ರಾ ಆನಂದ ಪ್ರಭುಜಿಯವರು. ನೋಡಿ, ಅವರ ಶಿಷ್ಯರು ಈಶ್ವರ ಪುರಿಗಳು, ಅವರ ಶಿಷ್ಯರೇ ನಿತ್ಯಾನಂದ ಪುರು, ಅದ್ವೈತಾಚಾರ್ಯರು ಎಲ್ಲ ಮಾಧವೇಂದ್ರ ಪುರಿಯವರ ಶಿಷ್ಯರು. ನೋಡಿ, ವೃಂದಾವನಕ್ಕೆ ಮೊದಲು ನೋಡಿ ಬಂದು ಅಲ್ಲೆಲ್ಲಾನು ಭಗವಂತನ ಶ್ರೀ ವಿಗ್ರಹವನ್ನೆಲ್ಲಾನು ಹುಡುಕಿ ಸ್ಥಾಪನೆ ಮಾಡಿ ಎಲ್ಲ ಮಾಡಿದ್ದು ಮಾಧವೇಂದ್ರ ಪುರಿಗಳೇ. ಗೋವರ್ಧನ ಗಿರಿಯಲ್ಲಿ ನೋಡಿ ಗೋಪಾಲ ವಿಗ್ರಹ ಸಿಗೋದು, ಅದಕ್ಕೆ ಹೋಗಿ ಚಂದನ ತಗೊಂಬರೋದು, ನೋಡಿ ಅಲ್ಲಿ ಬೇರೆ ಬೇರೆ ನೋಡಿ ಲೀಲೆಗಳಾಗೋದು, ಇದೆಲ್ಲಾನು ಮಾಧವೇಂದ್ರ ಪುರಿಯಿಂದ ಶುರುವಾಗುತ್ತೆ. ಮಾಧವೇಂದ್ರ ಪುರಿಗಳು ಸನ್ಯಾಸಿ, ಅವರ ಶಿಷ್ಯರು ಈಶ್ವರಪುರಿ ಸನ್ಯಾಸಿ. ನೋಡಿ, ಅವರ ಇತರೆ ಶಿಷ್ಯರಾದಂತ ನಿತ್ಯಾನಂದ ಪ್ರಭು ಅವಧೂತರು. ನೋಡಿ, ಆಮೇಲೆ ಅವರು ಚೈತನ್ಯ ಮಹಾಪ್ರಭುಗಳ ಕೋರಿಕೆ ಮೇಲೆ ಅವರು ಗೃಹಸ್ಥರಾಗ್ತಾರೆ. ಅದ್ವೈತಾಚಾರ್ಯರು ನೋಡಿ ಒಬ್ರು ಬ್ರಾಹ್ಮಣರು, ಅವರು ಕೂಡ ಗೃಹಸ್ಥರು. ನೋಡಿ, ಅವರ ಶಿಷ್ಯರು ಈಶ್ವರಪುರಿ ಶಿಷ್ಯರಾದಂಥವ್ರು ಚೈತನ್ಯ ಮಹಾಪ್ರಭುಗಳು ಬ್ರಾಹ್ಮಣರಾಗಿರ್ತಾರೆ, ಸನ್ಯಾಸವನ್ನ ತಗೊಳ್ತಾರೆ. ಈಗ ಅವರ ಶಿಷ್ಯರುಗಳು ಯಾರಿರ್ತಾರೆ, ರೂಪ, ಸನಾತನ, ನೋಡಿ ಇವರೆಲ್ಲರೂ ಷಡ್ಗೋಸ್ವಾಮಿಗಳು ಯಾರಿರ್ತಾರೆ, ಇವರೆಲ್ಲರೂ ಗೋಸ್ವಾಮಿಗಳಾಗ್ತಾರೆ. ಆದ್ರೆ ಅವ್ರು ಯಾರು ಸನ್ಯಾಸ ದಂಡವನ್ನ ತಗೊಳ್ಳೋದಿಲ್ಲ. ನೋಡಿರ್ತೀರಾ ಯಾವ್ದಾದ್ರು ಷಡ್ಗೋಸ್ವಾಮಿಗಳ ಫೋಟೋಗಳಲ್ಲಿ ಈ ಗೋಸ್ವಾಮಿಗಳೆಲ್ಲ ಹೇಗಿರ್ತಾರೆ ನೋಡಿದಿರಲ್ವಾ? ಹೇಗಿರ್ತಾರೆ? ಯಾವ ಕಲರ್ ಬಟ್ಟೆ ಹಾಕಿರ್ತಾರೆ? ವೈಟ್ ಕಲರ್ ಬಟ್ಟೆ, ಕೌಪಿನ ಹಾಕೊಂತಾರೆ ಅಲ್ವಾ? ನೋಡಿ, ಷಡ್ಗೋಸ್ವಾಮಿಗಳು ಅಂತ ನಾನು ಇಲ್ಲಿ ಟೈಪ್ ಮಾಡ್ತೇನೆ. ನೋಡಿ, ಅವ್ರು ಯಾರಾದ್ರೂ ಯೆಲ್ಲೋ ಕೇಸರಿ ಬಣ್ಣ ಹಾಕೊಂಡಿರ್ತಾರ?
ಇಲ್ಲ ಪ್ರಭುಜಿ. ಇಲ್ಲ. ನೋಡಿ ಅಲ್ಲಿ ಬಿಟ್ಟು ಹೋಗ್ಬಿಡ್ತು. ಯಾವುದು? ವರ್ಣಾಶ್ರಮಕ್ಕೆ ಮೀರದಾಗ್ಬಿಡ್ತು. ವರ್ಣಾಶ್ರಮವನ್ನ ತ್ಯಜಿಸ್ಬಿಟ್ರು ಅಲ್ಲಿ. ನೋಡಿ ಅಲ್ಲಿ ಬಿಟ್ಬಿಟ್ರು. ಯಾರು ಬಿಟ್ರು? ಚೈತನ್ಯ ಮಹಾಪ್ರಭುಗಳ ಶಿಷ್ಯರು. ನೋಡ್ರಿ, ನಿಮ್ಗೆ ಇಲ್ಲಿ ಚಿತ್ರದಲ್ಲೆಲ್ಲ ಕಾಣ್ತಿದ್ಯಾ? ಇವ್ರು ಯಾವ ಬಟ್ಟೆ ಹಾಕೊಂಡಿದ್ದಾರೆ, ಈ ಕೈಯಲ್ಲಿ ಏನ್ ಹಿಡ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಯಾರಾದ್ರೂ ಸನ್ಯಾಸ ದಂಡವನ್ನು ಹಿಡ್ಕೊಂಡಿದಾರ? ಕೇಸರಿ ಬಟ್ಟೆ ಹಾಕೊಂಡಿದಾರ? ಕಾವಿ ವಸ್ತ್ರ ಹಾಕೊಂಡಿದಾರ? ಇಲ್ಲ ಪ್ರಭು, ಜಪ ಮಾಡಿ. ಇವರೆಲ್ಲರೂ ಚೈತನ್ಯ ಮಹಾಪ್ರಭುಗಳ ಶಿಷ್ಯರು. ಚೈತನ್ಯ ಮಹಾಪ್ರಭುಗಳು ಇವ್ರಿಗೆಲ್ಲನೂ ಆಶ್ರಮ ಎಲ್ಲ ಕೊಡ್ಲಿಲ್ಲ. ಮತ್ತೇನ್ ಮಾಡಿದ್ರು ಅಂದ್ರೆ, ಇವರೆಲ್ಲ ಬಾಬಾಜಿಗಳ ವೇಷ. ನೀವೇನ್ ಇಲ್ಲಿ ಕಾಣ್ತಿದ್ದೀರಿ, ಆ ಸಂದರ್ಭದಲ್ಲಿ ಹೇಗಿತ್ತು ಅಂದ್ರೆ, ವೈಷ್ಣವ ಈ 4 ವರ್ಣ 4 ಆಶ್ರಮಗಳಿಗೂ ಮೀರಿದವನು ಅಂತ ಇದ್ದದ್ದು. ನೋಡಿ, ಇವರೆಲ್ಲರೂ ಹಂಗೇನೆ. ಮುಂದೆ ಈಗ ಯಾರೆಲ್ಲ ನಮ್ಮ ಇತಿಹಾಸದಲ್ಲಿ ಬರ್ತಾರೋ ನೋಡಿ, ರೂಪ ಸ್ವರೂಪ ಸನಾತನ, ರಘುನಾಥ, ಜೀವ, ಕೃಷ್ಣದಾಸ, ನರೋತ್ತಮ ದಾಸ, ವಿಶ್ವನಾಥ ಚಕ್ರವರ್ತಿ, ಜಗನ್ನಾಥ ದಾಸ್ ಬಾಬಾಜಿ, ಭಕ್ತಿ ವಿನೋದ್ ಠಾಕೂರ, ಗೌರಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ವರೆಗೂ ನೋಡಿ, ಇವರೆಲ್ಲರೂ ಈಗ ನಾ ಹೇಳ್ತಿದ್ದೀನಲ್ಲ, ಇವರೇ ಏನು, ಎಲ್ಲರೂ ಬಾಬಾಜಿ. ಇವರೆಲ್ಲರೂ ಏನ್ ತತ್ವ ಆಗಿತ್ತು ಅಂದ್ರೆ ನೋಡಿ, ವೈಷ್ಣವರು ಈ ವರ್ಣ ಮತ್ತೆ ಆಶ್ರಮಕ್ಕೆ ಅತೀತರು. ಇದು ಭಾಗವತ ವಿಧಿ ಅಂತ ಇದ್ರು. ನೋಡಿ, ನಾನು ಇಲ್ಲಿ ಇಸ್ಕಾನ್ ನೋಡಿ ಗುರು ಪರಂಪರಾ ಅಂತ ಹಾಕ್ತೀನಿ ನೋಡಿ. ಇವರೆಲ್ಲರೂ ಈ ಒಂದು ಭಾವದಲ್ಲಿ, ತತ್ವದಲ್ಲಿ ಇದ್ರು ನೋಡಿ. ಅದನ್ನೇ ನೀವು ಈ ಚಿತ್ರದಲ್ಲಿ ಕಾಣ್ತಿದ್ದೀರಿ ನೋಡಿ. ಇಲ್ಲಿರುವಂತ ಒಬ್ಬೊಬ್ರು ಆಚಾರ್ಯರು ನೋಡ್ರಿ ಹೆಂಗಿದ್ದಾರೆ ಅಲ್ವಾ? ನೋಡ್ರಿ, ಇವ್ರು ನೋಡ್ರಿ ಹೆಂಗಿದ್ದಾರೆ, ನೋಡ್ರಿ ಇವ್ರು ನೋಡ್ರಿ ಹೆಂಗಿದ್ದಾರೆ, ಇವ್ರು ನೋಡ್ರಿ ಹೆಂಗಿದ್ದಾರೆ ನೋಡಿ. ಇವ್ರು ಒಬ್ಬೊಬ್ರು ಕೂಡ ಯಾವ ಕಲರ್ ಬಟ್ಟೆ ಹಾಕೊಂಡಿದ್ದಾರೆ? ಇವರೆಲ್ಲರೂ ಯಾವ ಕಲರ್ ಬಟ್ಟೆ ಹಾಕೊಂಡಿದ್ದಾರೆ? ಎಲ್ಲರೂ ಬಿಳಿ ಬಟ್ಟೆನೆ ಹಾಕಿದ್ದಾರೆ ಅಲ್ವಾ? ಇಲ್ಲಿ ವರ್ಣ ಮತ್ತೆ ಆಶ್ರಮಕ್ಕೆ ಮೀರಿದವರು ಅಂತ ಹೇಳಿ ಇತ್ತು ನೋಡಿ. ಹಿಂಗೇ ಬರ್ತಿತ್ತು. ಒಂದು ಹಂತದಲ್ಲಿ ಏನಾಯ್ತು, ಸಹಜೀಯರು ಜಾಸ್ತಿ ಆಗ್ಬಿಟ್ರು. ಏನು ಸಹಜೀಯರು ಅಂದ್ರೆ ನೋಡಿ, ಅಪಸಂಪ್ರದಾಯಗಳು ಶುರು ಆಗ್ಬಿಟ್ರು ನೋಡಿ. ಈ ಚಿತ್ರದಲ್ಲಿ ನೀವು ಕಾಣ್ತಿದ್ದೀರಿ, ಭಕ್ತಿ ವಿನೋದ್ ಠಾಕೂರ ಎಂತ ಬಟ್ಟೆ ಹಾಕೊಂಡಿದ್ದಾರೆ, ಗೌರಕಿಶೋರ್ ದಾಸ್ ಬಾಬಾಜಿ ಎಂತ ಬಟ್ಟೆ ಹಾಕೊಂಡಿದ್ದಾರೆ ನೋಡಿ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಎಂತ ಬಟ್ಟೆ ಹಾಕೊಂಡಿದ್ದಾರೆ ನೋಡಿ ಅಲ್ವಾ? ನೋಡಿ, ಕಾಣಿಸ್ತಿದ್ಯಾ? ಕಾವಿ ವಸ್ತ್ರವನ್ನ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಹಾಕೊಂಡಿದ್ದಾರೆ. ಕಾಣಿಸ್ತಿದ್ಯಾ? ಕಾಣಿಸ್ತಾ ಇದೆ ನೋಡಿ, ಹಂಗೆ ನೋಡಿ ಅಲ್ಲಿ ಅವರು ಬದಲಾವಣೆ ಬೇಕಾಯ್ತು. ಯಾಕೆ ಅಂತಂದ್ರೆ ಅಪಸಂಪ್ರದಾಯಗಳ ಹಾವಳಿ ಜಾಸ್ತಿ ಆಗ್ಬಿಡ್ತು ನೋಡಿ. ಸಂಪ್ರದಾಯ ನೋಡಿ, ಈ ಅಪಸಂಪ್ರದಾಯಗಳು ಅಂದ್ರೆ ನೋಡಿ, ಹಿಂಗೆ ಈ ಪುರುಷರು ಸ್ತ್ರೀಯರ ತರ ವೇಷ ಹಾಕೊಳ್ಳೋದು ನೋಡಿ. ನಾನು ಸಖಿ ಅಂತ ನೋಡಿ ನೃತ್ಯ ಮಾಡೋದು, ಡ್ಯಾನ್ಸ್ ಮಾಡೋದು, ನಾನು ರಾಸಲೀಲೆ ಮಾಡ್ತಿದ್ದೀನಿ ಅಂತ ಹೇಳಿ ರಾಸಲೀಲೆ ಮಾಡೋದು ನೋಡಿ. ಅದನ್ನೇ ತಾವು ಈ ಚಿತ್ರಗಳಲ್ಲೆಲ್ಲ ಕಾಣ್ಬೋದು ನೋಡಿ. ಅದನ್ನೇ ಪ್ರಭುಪಾದರು ಹೇಳ್ತಾರೆ ಇಲ್ಲಿ, ಅಪಸಂಪ್ರದಾಯಗಳ ಯಾವ್ಯಾವುದು ಅನ್ನುವಂಥದ್ದನ್ನ ಹೇಳಕ್ಕೆ ನೋಡಿ ಹೇಳ್ತಾರೆ. ಪ್ರಭುಪಾದರ ಮಾತಲ್ಲಿ ವಾಣಿಕೋಟೆಯಲ್ಲಿ ಓದಿದ್ರೆ, ವಾಣಿಕೋಟ್ಸ್ ಅಲ್ಲಿ ನೋಡಿ ಸಾಕಿ ಬೇಕಿ, ಬೌಳಿ ನೋಡಿ ಇವರೆಲ್ಲರೂ ಬರ್ತಾರೆ. ಈಗ ಇದನ್ನ ಸರಿಯಾದ ಕ್ರಮಕ್ಕೆ ತರಬೇಕಾಗಿತ್ತು ನೋಡಿ. ಒಬ್ಬ ಪುರುಷ ಸಖಿ ತರ, ನಾನು ಸಖಿ, ನಾನು ಮಂಜರಿ ಅಂತ ಹೇಳಿ ನೋಡಿ ಸ್ತ್ರೀ ತರ ಬಟ್ಟೆ ಹಾಕೊಂಡು ನೋಡಿ ನೋಡ್ಕೊಳ್ಳುವಂಥದ್ದು, ಇವ್ರನ್ನ ಸಹಜೀಯರು ಅಂತ ಹೇಳ್ತಾರೆ ನೋಡಿ. ಹಿಂಗೆ ಪ್ರಭುಪಾದರ ಬಹಳಷ್ಟು ಪುಸ್ತಕಗಳಲ್ಲಿ ನೋಡಿ ಇದು ಬರುತ್ತೆ ನೋಡಿ. ಅನ್ಬೋನಫೈಡ್ ಸಂಪ್ರದಾಯಗಳು ಯಾವ್ಯಾವ್ದು ಅಂದ್ರೆ ಔಲ ಬೌಲ, ಸಾಕಿ ಬೇಕಿ ನೋಡಿ, ತರದೆಲ್ಲ ಬರುತ್ತೆ ನೋಡಿ. ಇದಕ್ಕೆ ಅಪಸಂಪ್ರದಾಯಗಳು ಅಂತ ಹೇಳ್ತಾರೆ ನೋಡಿ. ಇಲ್ಲಿ ನೀವು ಚಿತ್ರದಲ್ಲಿ ನೋಡಿ ಕಾಣ್ತೀರಿ ನೋಡಿ. ಇವ್ರ ಬಟ್ಟೆಗಳು ನೋಡ್ರಿ, ಇವರ ವೇಷಗಳು ನೋಡಿ ಎಲ್ಲ ಹಿಂಗಿರ್ತವೆ
ನೋಡಿ ಹಿಂಗೆ ನೋಡಿ ಈ ತರದೆಲ್ಲ ಆಗ್ಬಿಡುತ್ತೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಇವ್ರ ಬಗ್ಗೆ ಬಹಳ ಗಂಭೀರವಾಗಿ ತಗೊಳ್ತಾರೆ ಇವ್ರನ್ನ. ನೋಡಿ ನೋಡ ಔಳ ಬೌಲ ಕರ್ತಬಾಜ ನೇದ ದರ್ವೇಶ ಶಾನಿ ಅತಿವಾದಿ ಚೂಡಾದಹರಿ ಗೌರಾಂಗ ನಗರಿ. ನೋಡಿ ಈ ತರದೆಲ್ಲವನ್ನು ನೋಡಿ ಇವೆಲ್ಲ ಜಾಸ್ತಿ ಆಗ್ಬಿಡ್ತವೆ ನೋಡಿ. ಹಂಗಾಗಿ ನೋಡಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಬಹಳ ಇದಕ್ಕೆ ಗಂಭೀರವಾಗಿ ತಗೊಂಡು ನೋಡಿ ಅಲ್ಲಿ ನೋಡಿ ಸಹಜೀಸ್ ಆಫ್ ಇಸ್ಕಾನ್ ಅಪಸಂಪ್ರದಾಯ ಅನ್ನುವಂಥದ್ರಲ್ಲಿ ನೋಡಿ ಬಹಳಷ್ಟು ಬರ್ತವೆ ನೋಡಿ. ಹಿಂಗೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಏನ್ ಮಾಡ್ತಾರೆ ಅಂದ್ರೆ ಹಂಗೇ ಗಮನಿಸ್ತಾರೆ ಗೌಡಿಯ ವೈಷ್ಣವ ಪರಂಪರೆಯಲ್ಲಿ ಹೆಂಗಿತ್ತು ಹೆಂಗಾಯ್ತು ಅಂತೇಳಿ. ಈಗ ವಾಪಸ್ ಅವರನ್ನ ತರುವಂಥದ್ದು ನೋಡಿ. ನೋಡಿ ಈತ ನೋಡಿ ವಾಲ ಇಕ್ಕೊಂಡು ನೋಡಿ ಈ ತರದೆಲ್ಲ ನಿಧಾನ ಅಲ್ವಾ ನೋಡಿ. ಹಂಗೆ ಅವಾಗ ಏನ್ ಮಾಡ್ತಾರೆ ಅವರು ವಾಪಸ್ ಆಶ್ರಮಗಳನ್ನ ತರ್ತಾರೆ. ಎಷ್ಟು ತಲಾಂತರಗಳಿಂದ ಬಿಟ್ಟು ಹೋಗ್ಬಿಟ್ಟಿದ್ರು. ಯಾರು ಚೈತನ್ಯ ಮಹಾಪ್ರಭುಗಳ ಶಿಷ್ಯರಿಂದನೇ ಬಿಟ್ಟು ಅದು ಹೋಗಿತ್ತು. ಇದು ಅವಶ್ಯಕತೆ ಇತ್ತು. ಯಾವುದು ನೋಡಿ ಈ ತರ ಪುನರುತ್ಥಾನ ಮಾಡುವಂಥದ್ದು. ಇಲ್ಲಿದ್ರೆ ಅದು ಗತಿಗೆ ಹೋಗ್ಬಿಟ್ಟಿತ್ತು ನೋಡಿ. ಹಂಗೆ ಅವ್ರೇನ್ ಮಾಡ್ತಾರೆ ಮಠವನ್ನ ಕಟ್ತಾರೆ. ಇದು ಎಲ್ಲಿಂದ ಅವ್ರಿಗೆ ಪ್ರೇರಣೆ ಸಿಗುತ್ತೆ ಅಂದ್ರೆ ಒಂದ್ಸತಿ ಮದ್ರಾಸಿಗೆ ಬಂದಿರ್ತಾರೆ. ಮದ್ರಾಸಲ್ಲಿ ಅಹೋಬಿಲ ಮಠಕ್ಕೆ ಬರ್ತಾರೆ. ಅಹೋಬಿಲ ಮಠದಲ್ಲಿ ಆ ಆಚಾರ್ಯರ ಹತ್ರ ಈಗ ಪ್ರಸ್ತುತ ಇದರಲ್ವ ಆಚಾರ್ಯರ ಅವರ ಗುರುಗಳನ್ನ ಭೇಟಿ ಮಾಡ್ತಾರೆ. ಅವ್ರ ಜೊತೆ ಚರ್ಚೆ ಮಾಡ್ತಾರೆ ನೋಡಿ. ಅಲ್ಲೂ ಕೂಡ ಅಹೋಬಿಲದಲ್ಲೂ ಕೂಡ ನೋಡಿ ಅವರಿಗೆ ಸನ್ಯಾಸ ದೀಕ್ಷವನ್ನ ಸ್ವಯಂ ನರಸಿಂಹದೇವರೇ ಕರೆದು ಕೊಟ್ಟಿರ್ತಾರೆ. ಅಹೋಬಿಲ ಮಠದ ಪೂರ್ವಾಚಾರ್ಯ ಪ್ರಥಮ ಆಚಾರ್ಯರು ನೋಡಿ ಆದಿವಾನ್ ಶಟಗೋಪನ್ ಸ್ವಾಮಿಗೆ ಕರೆದು ಕೊಟ್ಟಿರ್ತಾರೆ ಅಹೋಬಿಲಂಗೆ ನೋಡಿ. ಇವರು ಅದೇ ಪ್ರೇರಣೆ ತಗೊಂಡು ಈ ಗೌಡಿಯ ಪರಂಪರೆಯಲ್ಲಿ ಗೌಡಿಯ ಮಠವನ್ನ ಕಟ್ಟಿ ಒಂದು ಮಠ ಅಂತ ಮಾಡಿದಾಗ ಸಹಜವಾಗಿನೇ ಅಲ್ಲಿ ಸನ್ಯಾಸಿ ಬರ್ತಾರೆ ನೋಡಿ. ಸನ್ಯಾಸಿ ನೋಡಿ ಅಲ್ಲಿ ಸನ್ಯಾಸಿ ಇದ್ದಾರೆ ಅಂದ್ರೆ ಮಠ ಆಯ್ತು ಅಂತಂದ್ರೆ ಅದೇನಾಗತ್ತೆ ಕಲಿಕಾ ಕೇಂದ್ರ ಆಗ್ಬೇಕು. ಅವಾಗ ಅಲ್ಲಿ ಯಾರೆಲ್ಲ ಇರಬೇಕು ಬ್ರಹ್ಮಚಾರಿಗಳು ಇರ್ಬೇಕು. ಬ್ರಹ್ಮಚಾರಿಗಳು ಸನ್ಯಾಸಿಗಳು. ಮತ್ತೆ ಇಲ್ಲಿ ತರಬೇತಿ ಪಡ್ಕೊಂಡಂತ ನೋಡಿ ಪ್ರಭುಪಾದರ ಇತಿಹಾಸನ್ನೇ ಓದಿದ್ರೆ ಅವರು ಗೃಹಸ್ಥರಾಗಿ ಗೌಡಿಯ ಮಠದ ಜೊತೆಗೆ ಅವರು ಪಾಲ್ಗೊಳ್ತಾ ಇದ್ರು ಅಲ್ವಾ. ಅಲ್ಲಿ ಗೃಹಸ್ಥರು ವಾನಪ್ರಸ್ಥರು ಎಲ್ಲ ಬಂದ್ಬಿಡುತ್ತೆ ನೋಡಿ. ಅಲ್ಲಿ ನೋಡಿ ಈ ತರ ಮಠ ಅಂತ ಬಂದಾಗ ನೋಡಿ ಬ್ರಾಹ್ಮಣರು ಕೂಡ ಬರ್ಬೇಕಾಗುತ್ತೆ ನೋಡಿ. ಇವೆಲ್ಲವನ್ನ ಅದು ಯಾರ್ಯಾರಿಗೆ ದೀಕ್ಷೆ ಕೊಡ್ತಾರೆ ಭಕ್ತಿ ಸಿದ್ಧಾಂತ ಠಾಕೂರ್ ಅಂತಂದ್ರೆ ಅವರ ಹುಟ್ಟಿನ ಜಾತಿ ಆಧಾರಿತವಾಗೆಲ್ಲ ನೋಡೋದಿಲ್ಲ ನೋಡಿ. ಯಾರಾದ್ರೂ ಈ ಶ್ಲೋಕದಲ್ಲಿ ಹೇಳ್ತಿರೋಂಗೆ ಸ್ವಂತ ಸ್ವಭಾವಗಳಿಂದ ಹುಟ್ಟಿ ಬಂದ ಗುಣಗಳಿಂದ ಬೇರೆ ಬೇರೆಯಾಗಿ ವಿಂಗಡಿಸುತ್ತದೆ ನೋಡಿ. ಆ ಸಂದರ್ಭದಲ್ಲಿ ತುಂಬಾ ವಿರೋಧ ಆಯ್ತು. ಕಲ್ಲೋಡಿದ್ರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ರಸ್ತೆಯಲ್ಲಿ ಹೋಗ್ತಿದ್ರೆ ಈ ಜಾತಿ ಬ್ರಾಹ್ಮಣರು ಜಾತಿ ಗೋಸಾಯಿಗಳು ಅಂತ ಹೇಳ್ತಾರೆ ನೋಡಿ. ಅವರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ಗೆ ನೋಡಿ ಅವರು ಇದಕ್ಕೆ ತುಂಬಾ ಡಿಬೇಟ್ ಎಲ್ಲ ಮಾಡ್ತಾರೆ. ಅವ್ರು ಹೋಗಿ ಸೋಲ್ಸ್ ಎಲ್ಲ ಬರ್ತಾರೆ. ಶಾಸ್ತ್ರಗಳ ಆಧಾರಿತವಾಗಿ ಎಲ್ಲಾನು ಪುರಾವೆಗಳೆಲ್ಲ ಕೊಟ್ಟು ನೋಡಿ ಈ ವಾದಗಳಲ್ಲೆಲ್ಲ ಮಾಡಿ ಅವ್ರನ್ನ ಸೋಲ್ಸಿ ಬಂದಿರ್ತಾರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್. ಅವ್ರ ಮುಂದೆ ಎದುರುಗಡೆ ಬಂದು ನಿಂತ್ಕೊಂಡು ಮಾತಾಡಕ ಅಷ್ಟು ಧೈರ್ಯ ಇರ್ತಿರ್ಲಿಲ್ಲ. ಯಾಕಂದ್ರೆ ಇವರು ಮಹಾ ವಿದ್ವಾಂಸರು. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ ದೊಡ್ಡ ವಿದ್ವಾಂಸರು ನೋಡಿ. ಭಕ್ತಿ ಸಿದ್ಧಾಂತ ಅಂತ ಅವ್ರ ಟೈಟಲ್ ನೋಡಿ. ಅವ್ರ ಮುಂದೆ ನಿಂತ್ಕೊಂಡು ಚರ್ಚೆ ಮಾಡಿ ಡಿಬೇಟ್ ಮಾಡಿ ವಾದ ಮಾಡಿ ಅವ್ರಿಗೆ ಸೋಲ್ಸಕ್ ಆಗ್ತಿರ್ಲಿಲ್ಲ. ಇವರು ಈ ತರದ್ದು ಮಠವನ್ನ ಕಟ್ಟಿ ನೋಡಿ ಅದಕ್ಕೆ ವರ್ಣಾಶ್ರಮವನ್ನೆಲ್ಲ ತಂದು ಈ ತರ ಅಭಿವೃದ್ಧಿ ಮಾಡ್ತಾ ಇದ್ರೆ ಅವಾಗೇನಾಯ್ತು ತರಬೇತಿ ಸಿಕ್ತು ಜನಗಳಿಗೆ ನೋಡಿ. ಒಬ್ಬ ಇವಾಗ್ಲೇ ಹೇಳಿದ್ರಲ್ಲ ಗೌರಾಂಗ ದರ್ಶನ್ ಪ್ರಭುಜಿ ಅವ್ರು ಹೇಳಿದ್ರಲ್ವಾ, ಒಬ್ಬ ಬ್ರಹ್ಮಚಾರಿಯಾಗಿ ಸರಿಯಾಗಿ ತರಬೇತಿ ತಗೊಂಡಿದ್ರೇನೇ ಆತ ಒಳ್ಳೆ ಗೃಹಸ್ಥನಾಗೋದು ನೋಡ. ಹಂಗ ಒಳ್ಳೆ ಗೃಹಸ್ಥನಾಗಿ ಬದುಕನ್ನ ಸರಿಯಾಗಿ ನೋಡಿ ಬದುಕದವನೇ ವಾನಪ್ರಸ್ಥ ಆಶ್ರಮಕ್ಕೆ ಹೋಗಕ್ ಸಾಧ್ಯ ನೋಡಿ. ಹಂಗೆ ಮುಂದೆ ಆತರ ಬ್ರಹ್ಮಚರ್ಯ ಆಶ್ರಮದಲ್ಲಿ ಸರಿಯಾಗಿ ತರಬೇತಿ ತಗೊಂಡವರು ಅಥವಾ ಸರಿಯಾಗಿ ಗೃಹಸ್ಥರಾಗಿ ಬದುಕದವರೇ ಸನ್ಯಾಸಿಗಳಾಗಿ ಬದುಕಕ್ ಸಾಧ್ಯ. ಇಲ್ಲಿದ್ರೆ ಏನಾಗ್ತಾರೆ
ಸನ್ಯಾಸಿಗಳಾಗಿ ಸಂಸಾರಗಳನ್ನ ಮಾಡ್ತಾರೆ. ಗುಪ್ತವಾಗಿ ಸೀಕ್ರೆಟ್ ಆಗಿ ನೋಡಿ ಸಂಸಾರಗಳನ್ನ ಇಟ್ಕೊಂಡಿರ್ತಾರೆ. ತರಬೇತಿ ಇಲ್ಲದೆ ಹಿಂಗಾಗ್ಬಿಡುತ್ತೆ ನೋಡಿ. ಇವತ್ತು ಕೂಡ ಬ್ರಾಹ್ಮಣರಿಗೆ ಸರಿಯಾಗಿ ತರಬೇತಿ ಸಿಗ್ತಾ ಇಲ್ಲ ನೋಡಿ, ಸರಿಯಾಗಿ ಶಿಕ್ಷಣ ಸಿಗ್ತಾ ಇಲ್ಲ ನೋಡ. ಹಂಗಾಗಿ ನೋಡಿ ಬಹಳಷ್ಟು ಅವ್ಯವಸ್ಥೆಗಳನ್ನ ಕಾಣ್ಬೋದು ನೋಡಿ. ಹಂಗಾಗೇನೆ ನಮ್ಮ ಇಸ್ಕಾನಲ್ಲೂ ಕೂಡ ಪ್ರಾರಂಭನ ಹೇಳಿದೆಲ್ಲ ಬಂದಾಗ ಹೆಂಗಾದ್ರೂ ನಡೀತಿತ್ತು. ಅದು ಎಮರ್ಜೆನ್ಸಿ ಪೀರಿಯಡ್. ನಾನು ಹೇಳಿದ್ನಲ್ಲ, ನಮ್ಮ ನರಸಿಂಹಗಿರಿಧಾರಿ ಮಂದಿರದಲ್ಲೇನೆ ನೋಡಿ ಒಂದು ಸಂಸ್ಕೃತ ಶ್ಲೋಕನೇ ಹೇಳಕ್ ಗೊತ್ತಿಲ್ದವ್ರಿಗೂ ಕೂಡ ಬ್ರಾಹ್ಮಣ ದೀಕ್ಷೆ ಕೊಟ್ರು. ಯಾಕೆ? ಎಮರ್ಜೆನ್ಸಿ, ಅವಶ್ಯಕತೆ. ಮುಂದೆ ಹೋಗ್ತಾ ನೋಡಿ ಒಂದು ಭಕ್ತಿಶಾಸ್ತ್ರಿ ಕೋರ್ಸ್ ನೀವೆಲ್ಲ ಯಾರ್ಯಾರೆಲ್ಲ ಮಾಡ್ತಿದ್ದೀರೋ ನಿಮಗೆ ಗೊತ್ತಾಗತ್ತೆ ನೋಡಿ. ಶಾಸ್ತ್ರಿ ಅಂತ ಪದವಿ ಬರುತ್ತೆ ಅಲ್ಲಿ. ಶಾಸ್ತ್ರಿ ಅಂದ್ರೆ ಅದರ ಅರ್ಥ ಏನು? ಅಂದ್ರೆ ಶಾಸ್ತ್ರಿ ಭಗವದ್ಗೀತೆ ಚೆನ್ನಾಗಿ ಓದಿರ್ಬೇಕು ಪ್ರಭುಜಿ, ಮತ್ತೆ ಇನ್ನೊಬ್ರಿಗೆ ಹೇಳ್ಕೊಡಂಗಾಗಿರ್ಬೇಕು. ಶಾಸ್ತ್ರಗಳನ್ನು ತಿಳಿದಿರ್ತಕ್ಕಂಥ ಶಾಸ್ತ್ರಿ. ಈಗ ಹೇಳಿ, ಪುರೋಹಿತ ಜ್ಞಾನವನ್ನು ತಿಳ್ಕೊಂಡಿರ್ತಕ್ಕಂಥದ್ದು, ಶಾಸ್ತ್ರ ಜ್ಞಾನವನ್ನ ತಿಳ್ಕೊಂಡವರು ಅಂತ ಹೇಳ್ಬೇಕಿತ್ತು. ಶಾಸ್ತ್ರಗಳು, ಧರ್ಮಗ್ರಂಥಗಳು ಮುಖ್ಯವಾದ ಧರ್ಮಗ್ರಂಥಗಳು ಎಲ್ಲನೂ ನೋಡಿ. ಅವ್ರಿಗೆ ನೋಡಿ ಶಾಸ್ತ್ರಗಳನ್ನ ಯಾರು ಓದ್ಕೊಂಡು ಆತರ ನಡ್ಕೋತಾರೋ ಅವ್ರನ್ನ ಶಾಸ್ತ್ರಿಗಳು ಅಂತ ಹೇಳೋದು. ಆ ಶಾಸ್ತ್ರಗಳನ್ನೇ ಆಚರಣೆಯಲ್ಲಿ ಯಾರು ಅವರು ರೂಢಿ ಮಾಡ್ಕೊಂಡಿರ್ತಾರೋ ಅವ್ರನ್ನ ಶಾಸ್ತ್ರಿಜಿ ಅಂತ ಹೇಳೋದು. ಭಕ್ತಿಶಾಸ್ತ್ರಿ ಅದು ಸುಮ್ಮನೆ ಯಾರ್ಯಾರೋ ಶಾಸ್ತ್ರಿ ಅಲ್ಲ, ಭಕ್ತಿಗೆ ಸಂಬಂಧಪಟ್ಟಂತ ಶಾಸ್ತ್ರಗಳು ಯಾವ್ದಿದೆಯೋ, ಭಗವದ್ಗೀತೆ ನೋಡಿ, ಭಕ್ತಿ ರಸಾಮೃತ ಸಿಂಧು, ಉಪದೇಶಾಮೃತ ನೋಡಿ, ಈಶೋಪನಿಷತ್, ಇವೆಲ್ಲ ಇವ್ ನೋಡಿ. ಇದರಲ್ಲಿ ಒಂದು ಉಪನಿಷತ್ ಇದೆ ನೋಡಿ, ನೋಡಿ ಈಶೋಪನಿಷತ್ತು ಭಗವದ್ಗೀತೆ ಉಪನಿಷತ್ತುಗಳಾಗ್ತವಲ್ಲಿ ನೋಡಿ. ಹಿಂಗೆ ಉಪನಿಷತ್ತುಗಳು ಶಾಸ್ತ್ರಗಳು ಓದ್ಕೊಂಡಿರೋರ್ನ ನೋಡಿ ಹಿಂಗೆ ಹೇಳೋದು. ಅವ್ರಿಗೆ ಭಕ್ತಿಶಾಸ್ತ್ರಿ ಕೊಡೋದು, ಅವ್ರಿಗೇ ಬ್ರಾಹ್ಮಣ ದೀಕ್ಷೆ ಕೊಡೋದು. ಯಾಕಂದ್ರೆ ಶಾಸ್ತ್ರಗಳನ್ನು ಓದ್ಕೊಂಡು ಶಾಸ್ತ್ರಗಳನ್ನ ನಡ್ಕೊಳ್ತಾ ಇದಾರಲ್ವಾ ನೋಡಿ. ಭಕ್ತಿಶಾಸ್ತ್ರಿ ಕೋರ್ಸ್ ಮಾಡ್ಬೇಕಂದ್ರೆ ಎಲಿಜಿಬಿಲಿಟಿ ಏನು, ಅರ್ಹತೆ ಎಲ್ಲರೂ ಸೇರ್ಕೋಬಹುದಾ? ಇಲ್ಲ ಪ್ರಭುಜಿ, 16 ಮಾಲೆ ಜಪ ಮಾಡ್ತಾ ಇರ್ಬೇಕು, 4 ನಿಯಮಗಳು ಅನುಸರಿಸ್ತಿರ್ಬೇಕು ಪ್ರಭುಜಿ. ಏಕಾದಶಿ ಅಂದ್ರೆ ದೇವಸ್ಥಾನಕ್ಕೂ ಹೋಗ್ತಾ ಇರ್ಬೇಕು ಪ್ರಭುಜಿ, ಇಸ್ಕಾನ್ ಇದಕ್ಕೆ. ಹೌದು ನೋಡಿ, ಇಸ್ಕಾನ್ ಪ್ರೆಸಿಡೆಂಟ್ ರೆಕಮೆಂಡ್ ಮಾಡ್ಬೇಕು, ಅವ್ರಿಗೆ ರೆಕಮೆಂಡೇಶನ್ ಲೆಟರ್ ಕೊಡ್ಬೇಕು. ಹೌದಾ ಇಲ್ವೋ? ನೀವೆಲ್ಲ ರೆಕಮೆಂಡೇಶನ್ ಲೆಟರ್ ಕೊಟ್ಟಿಲ್ವೋ? ಪ್ರಭುಜಿ, ನೀವೆಲ್ಲ ಹೇಳಿದ್ಮೇಲೆ ಪ್ರಭುಜಿ ಅವ್ರು ನಮ್ಮನ್ನು ಸೇರಿಸ್ಕೊಂಡಿದ್ದು. ಹೇಳಿ ಹೋಗಿದ್ದು ನೋಡಿ. ಒಂದು ರೆಕಮೆಂಡೇಶನ್ ಲೆಟರ್ ಬೇಕು, ಸೈನ್ ಮಾಡ್ಬೇಕು ಪ್ರೆಸಿಡೆಂಟ್ ನೋಡಿ. ಈ ತರದಿದ್ರೇನೆ ಸೇರಿಸ್ಕೊಳ್ಳೋದು ನೋಡಿ. ಈ ತರದೆಲ್ಲವೂ ಇದೆ. ಅದನ್ನೇ ಭಕ್ತಿಶಾಸ್ತ್ರಿ ಅಂತ ಹೇಳೋದು ನೋಡಿ. ಅದನ್ನೇ ಭಕ್ತಿ ಸಿದ್ಧಾಂತ ಸರಸ್ ಠಾಕೂರ್ ಅವರು ಆತರ ಬಯಸಿದ್ರು. ಈ ತರದೆಲ್ಲ ಮುಂದೆ ಭಕ್ತಿಶಾಸ್ತ್ರಿ, ಭಕ್ತಿ ಸಿದ್ಧಾಂತ, ಭಕ್ತಿ ವೇದಾಂತ, ಭಕ್ತಿ ಸಾರ್ವಭೌಮ, ಭಕ್ತಿ ವೈಭವ ನೋಡಿ, ಇವೆಲ್ಲನೂ ಪದವಿ ನೋಡಿ ಎಲ್ಲಗಳು ಕೊಡ್ಬೇಕು ಅಂತೇಳಿ ಅವರು ಬಯಸಿದ್ರು. ಅದನ್ನೇ ಭಕ್ತಿ ಸಿದ್ಧಾಂತ ಠಾಕೂರ್ ಬಯಸಿದ್ದನ್ನ ಪ್ರಭುಪಾದರು ಅವರು ಅದನ್ನೇ ಹೇಳ್ತಾ ಬಂದ್ರು ನೋಡಿ. ಆಮೇಲೆ ಶುರುವಾಯ್ತು. ಪ್ರಾರಂಭದಲ್ಲಿ ನೋಡಿ ಹಂಗಿರ್ಲಿಲ್ಲ. ಇದು ಕ್ರಮವಾಗಿ ಮುಂದಿನ ದಿನಗಳಲ್ಲಿ ಹಂಗೇ ಒಂದೊಂದೇ ಸೇರ್ಕೋತಾ ಬರುತ್ತೆ ನೋಡಿ. ಮುಂದಕ್ಕೆ ಹೆಂಗೆ ಬೆಳೆಯುತ್ತೆ ಅಂದ್ರೆ ನೋಡಿ, ಇವತ್ತು ಮಧ್ವ ಪರಂಪರೆ ನೋಡಿ ಹೆಂಗೆ ಆಚಾರ್ಯರು ನೋಡಿ. ಮಧ್ವ ಪರಂಪರೆಯಲ್ಲಿ ಕೆಲವು ಹೆಸರುಗಳೆಲ್ಲ ಕೇಳಿದ್ರೆ ಆಚಾರ್ಯರು ಅಂತ ಇರುತ್ತೆ, ಗೊತ್ತಾ? ಅವ್ರ ಹೆಸರುಗಳ ಜೊತೆ ನೋಡಿ ಬ್ರಾಹ್ಮಣ್ಯಾಚಾರ್ಯರು ಅಂತ ಒಬ್ರು ಬಹಳ ಪ್ರಸಿದ್ಧರು ಭಾಷಣ ಮಾಡ್ತಾರೆ. ಆಚಾರ್ಯರು ಅಂತ ಅವ್ರ ಹೆಸರು ಜೊತೆ ಸೇರ್ಕೊಂಡಿರುತ್ತೆ ನೋಡಿ. ಎಲ್ಲರೂ ಆ ಹೆಸರುಗಳ ಸೇರ್ಕೊಳ್ಳುತ್ತೆ. ಇದು ನಮ್ಮ ಶ್ರೀ ವೈಷ್ಣವ ಪರಂಪರೆಯಲ್ಲೂ ಬರುತ್ತೆ. ಮುಂದಿನ ದಿನಗಳಲ್ಲಿ ಇಸ್ಕಾನಲ್ಲೂ ಅದೇ ದಾರಿಯಲ್ಲೇ ಹೋಗುತ್ತೆ. ಈಗ ಅವರು ನೋಡಿ ಬಾಕಿಯವರು ಬೇರೆಯವ್ರು ನೋಡ್ತಾರೆ, ಏನಪ್ಪಾ ಇಸ್ಕಾನ್ ಅವರು ಹಿಂಗೆ ಅಂತೆಲ್ಲ ಮಾತಾಡ್ಕೋಬಹುದು. ನಾವು ನೋಡಿ ಈ ಒಂದು ಪರಂಪರೆ ಏನು 10,000 ವರ್ಷಗಳು ಮುಂದುವರಿಯುತ್ತೋ ಅದರ ಪ್ರಾರಂಭ ದಿನಗಳಲ್ಲಿ ಇದೀವಿ ನಾವು ನೋಡಿ. ಅದಕ್ಕೋಸ್ಕರ ನೋಡಿ ವರ್ಣಾಶ್ರಮ ಮಿನಿಸ್ಟ್ರಿ ಅಂತ ಇದೆ ನೋಡಿ. ಅದರಲ್ಲಿ ವೆಬ್ಸೈಟ್ ನಾನು ತೋರ್ಸಕ್ ಟ್ರೈ ಮಾಡ್ತೀನಿ.
ನೋಡಿ ಇದ್ರ ಬಗ್ಗೆ ತುಂಬಾ ದೊಡ್ಡ ದೊಡ್ಡ ಕಾರ್ಯಯೋಜನೆಗಳೆಲ್ಲನೂ ಆಗ್ತಾ ಇದೆ. ನೋಡಿ ಇದಕ್ಕೆ ಭಕ್ತಿ ರಾಘವ ಸ್ವಾಮಿ ಮಹಾರಾಜ್ ಅಂತೇಳಿ ನೋಡಿ ಅವರು ನೋಡಿ ಅದಕ್ಕೆ ತುಂಬಾ ಪ್ರಯತ್ನಗಳು ಮಾಡ್ತಿದ್ದಾರೆ. ನಮಗೆ ಅಭಿರಾಮ್ ಪ್ರಭು ಅಂತ ಹೇಳಿ ತುಮಕೂರಿನವರು ಇದ್ರ ಬಗ್ಗೆ ಒಂದು ಕ್ಲಾಸ್ ಮಾಡಿದ್ರು. ನೋಡಿ ವರ್ಣಾಶ್ರಮ ಮಿನಿಸ್ಟ್ರಿ ಅಂತ ನಾನು ಕೊಡ್ತೀನಿ ಇಲ್ಲಿ. ನೋಡಿ ಇದಕ್ಕೆ ತುಂಬಾ ಪ್ರಯತ್ನ ಆಗ್ತಾ ಇದೆ. ಅದೇ ಒಂದು ಪ್ರಯತ್ನ, ಒಂದು ಮಾಡೆಲ್ ನಿಮಗೆ ಹೆಬ್ರಿಯಲ್ಲಿ, ಉಡುಪಿಯಲ್ಲಿ ಆಗ್ತಾ ಇದೆ. ನೋಡಿ ಇಸ್ಕಾನ್ ದೈವ ವರ್ಣಾಶ್ರಮ ಮಿನಿಸ್ಟ್ರಿ ಅಂತ ಇಲ್ಲಿ ಕಾಣ್ತಿದ್ಯಾ? ಕಾಣ್ತಾ ಇದೆ. ವೇದಿಕ್ ಎಕೋ ವಿಲೇಜ್. ನೋಡಿ ಇಸ್ಕಾನ್ ದೈವ ವರ್ಣಾಶ್ರಮ ಮಿನಿಸ್ಟ್ರಿ ಪ್ರಮೋಟಿಂಗ್ ರೂರಲ್. ನೋಡಿ ಇದೆಲ್ಲ ನಿಮಗೆ ಇಲ್ಲಿ ಕಾಣ್ತಾ ಇದೆ. ನೋಡಿ ಇದು ಎಲ್ಲಿದೆ ಅಂದ್ರೆ ಹೆಬ್ರಿಲಿದೆ. ನೋಡಿ ನೀವು ಯಾರಾದ್ರೂ ಬೇಕಾದ್ರೆ ಹೋಗಿ ನೋಡ್ಬೋದು. ನೋಡಿ ಅಲ್ಲಿ ಹೆಂಗಿದೆ, ಏನ್ ಮಾಡ್ತಾರೆ ನೋಡಿ, ಇವೆಲ್ಲ ನೋಡ್ಬೋದು. ನೋಡಿ ಇದು ಕ್ರಮವಾಗಿ ಮುಂದೆ ಹೋಗುವಂಥದ್ದು. ನೋಡಿ ನಾನು ಪ್ರಾರಂಭ ಎಲ್ಲಿಂದ ಶುರು ಆಗುತ್ತೆ ಇಸ್ಕಾನ್ ಕಾರ್ಯಚಟುವಟಿಕೆಗಳು ಅಂತ ಹೇಳಿದೆ? ಪ್ರಸಾದದಿಂದ ಪ್ರಭುಜಿ. ಆಮೇಲೆ ಬುಕ್ ವಿತರಣೆಯಿಂದ, ಬುಕ್ಸ್ ಭಗವದ್ಗೀತೆ ಭಾಗವತ ವಿತರಣೆ ಮಾಡೋದು. ಆಮೇಲೆ ಹೇಳಿ, ಬೇರೆಯವರೆಲ್ಲ ಮಾತಾಡಿ, ದಯವಿಟ್ಟು ಮಾತಾಡಿ. ಭಕ್ತಿಶಾಸ್ತ್ರ ಕೋರ್ಸ್ ಇಂದ ಪ್ರಭುಜಿ. ಅದು ಕೊನೆಯಲ್ಲಿ ಬರುತ್ತೆ ಮಾತಾಜಿ. ಭಕ್ತಿಶಾಸ್ತ್ರಿ ಕೋರ್ಸ್ ಕೊನೆಯಲ್ಲಿ ಬರುತ್ತೆ. ಈಗ ನೋಡಿ ನಾವು ಇದನ್ನೆಲ್ಲ ಕಂಠಪಾಠ ಮಾಡ್ಕೋಬೇಕು. ಭಕ್ತಿ ವೃಕ್ಷ, ಭಕ್ತಿ ವೃಕ್ಷ ಆಗಿ ತಿರುಗುತ್ತೆ. ನೋಡಿ ಹಿಂಗೆಲ್ಲ ದಯವಿಟ್ಟು ಬೇಗ ಹೇಳಿ. ನೋಡಿ ಪ್ರಸಾದ ವಿತರಣೆ, ನಗರ ಸಂಕೀರ್ತನೆ, ಪುಸ್ತಕ ವಿತರಣೆ, ಇವೆಲ್ಲ ಈಗ ದಾಮೋದರ ನೋಡಿ ದೀಪದಾನ, ಇವೆಲ್ಲ ಪ್ರಾರಂಭ ಅಂತ ಒಂದು ಯಾವುದೇ ಒಂದು ಸ್ಥಳದಲ್ಲಿ ಶುರು ಮಾಡ್ಬೇಕು ಅಂತಂದ್ರೆ ಮುಂದಿನ ಹಂತಗಳು ಭಕ್ತಿ ವೃಕ್ಷಗಳಾಗ್ಬೇಕು. ನೋಡಿ ಆಮೇಲೆ ಭಕ್ತಿ ವೃಕ್ಷಗಳು 1 2 2 4 ಆಗ್ಬೇಕು. ಭಕ್ತಿ ವೃಕ್ಷಗಳೆಲ್ಲ ಆದಾಗ ಒಂದು ಭಕ್ತಿ ಸೆಂಟರ್ ಅಂತ ಬರುತ್ತೆ. ಹೌದೋ ಇಲ್ವೋ? ಹಿಂಗೇನ ನಾನು ಹೇಳಿದ್ದು. ದಯವಿಟ್ಟು ಇದನ್ನೆಲ್ಲ ಕಂಠಪಾಠ ಮಾಡ್ಕೊಳ್ಳಿ. ಯಾರೆಲ್ಲ ಸ್ವಲ್ಪ ಗಂಭೀರವಾದಕ್ಕೆ ಭಕ್ತಿಯಲ್ಲಿ ತೊಡಗಿರುವಂತವರೆಲ್ಲ ಕಂಠಪಾಠ ಮಾಡ್ಕೊಳ್ಳಿ. ಮುಂದಕ್ಕೆ ನಿಮ್ಮ ಎಲ್ಲರಿಂದ ಇವೆಲ್ಲ ಕಾರ್ಯ ಯೋಜನೆ ಆಗೋದಿದೆ. ಈಗ ಈಗಲೇ ಮರ್ತ್ಬಿಟ್ರೆ ಅದು ಏನು ಮಾಡಕ್ಕಾಗಲ್ಲ. ನೋಡಿ ಭಕ್ತಿ ನೋಡಿ ಭಕ್ತಿ ವೃಕ್ಷಗಳಾಗ್ಬೇಕು, ಭಕ್ತಿ ಸೆಂಟರ್ಗಳಾಗ್ಬೇಕು. ಭಕ್ತಿ ಸೆಂಟರ್ಗಳಾಗಿ ಅದು ಒಂದು ಮಂದಿರ ಆಗಿ ಬದಲಾಗ್ಬೇಕು. ಮಂದಿರ ಆಗಿ ಆಮೇಲೆ ಜನಗಳು ಹೆಚ್ಚು ಸೇರ್ತಾ ಬಂದಾಗ ಕಾಲೇಜ್ ಪ್ರೀಚಿಂಗ್, ನೋಡಿ ಬೇರೆ ಬೇರೆ ಎಲ್ಲರಿಗೂ, ಬಿಸ್ನೆಸ್ ಮ್ಯಾನ್ಗಳಿಗೆ ಪ್ರೀಚಿಂಗ್, ಈ ತರದೆಲ್ಲ ಆಗಿ ನೋಡಿ ಫಾರ್ಮರ್ಸ್, ವಿಲೇಜಸ್ ಅಲ್ಲಿ, ಹಳ್ಳಿಗಳಲ್ಲಿ ಪ್ರಚಾರ ಮಾಡುವಂಥದ್ದಾಗಿ ರೂರಲ್ ಪ್ರೀಚಿಂಗ್. ನೋಡಿ ಇದೆಲ್ಲ ಆಗಿ ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಏನಾಗುತ್ತೆ ಅಂದ್ರೆ ಫಾರ್ಮಿಂಗ್ ಕಮ್ಯುನಿಟೀಸ್ ಆಗಿ ಶುರುವಾಗುತ್ತೆ. ನೋಡಿ ಎಕೋ ವಿಲೇಜಸ್ ಅಂತ ಶುರುವಾಗ್ತದೆ. ನಾನು ಒಳ್ಳೆ ಉದಾಹರಣೆಗಳು ತೋರಿಸಿಲ್ಲ, ಆಮೇಲೆ ತೋರಿಸ್ತೀನಿ. ನೋಡಿ ಇದೆಲ್ಲಾನು ಮಿನಿಸ್ಟ್ರಿ ಗೈಡ್ಲೈನ್ಸ್. ನೋಡಿ ಇಸ್ಕಾನ್ ಯಾರೆಲ್ಲ ಭಕ್ತರು ಇಸ್ಕಾನ್ ಅಲ್ಲಿ ಮುಂದೆ ಒಳ್ಳೆ ಸೇವೆ ಮಾಡಬೇಕು, ಅಲ್ಲಿ ತೊಡಗಬೇಕು ಅಂದವ್ರು ಗಂಭೀರವಾಗಿ ಕೇಳಿಸ್ಕೊಳ್ಳಿ. ಇದು ನೀವೆಲ್ಲನೂ ಮುಂದಿನ ಭವಿಷ್ಯ, ನಿಮ್ಮೆಲ್ಲರ ಸಹಕಾರ ಬೇಕು. ನೋಡಿ ಪ್ರಮೋಟಿಂಗ್ ರೂರಲ್ ಡೆವಲಪ್ಮೆಂಟ್, ಇಸ್ಕಾನ್ ದೈವ ವರ್ಣಾಶ್ರಮ ಮಿನಿಸ್ಟ್ರಿ ಗೈಡ್ಲೈನ್ಸ್, ಡಾಕ್ಯುಮೆಂಟ್ಸ್ ರಿಲೇಟಿಂಗ್ ಟು ವರ್ಣಾಶ್ರಮ ಡೆವಲಪ್ಮೆಂಟ್ ಇನ್ ಇಂಡಿಯಾ. ನೋಡಿ ಪರಮ ಪೂಜ್ಯ ಭಕ್ತಿ ರಾಘವ ಸ್ವಾಮಿ ಮಹಾರಾಜ್ BRS. ನೋಡಿ ಹಿಂಗೆ ಪ್ರಮೋಟಿಂಗ್ ವೃಂದಾವನ್ ವಿಲೇಜ್ ಡೆವಲಪ್ಮೆಂಟ್ ಇನ್ ಇಂಡಿಯಾ. ನೋಡಿ GBC ಪಾರ್ಟಿಸಿಪೇಷನ್ ಇನ್ ಫಾರ್ಮ್ ಪ್ರಾಜೆಕ್ಟ್ಸ್. ನೋಡಿ ಮುಂದಕ್ಕೆ ಫಾರ್ಮ್ ಪ್ರಾಜೆಕ್ಟ್ಸ್ ಎಲ್ಲ ಬರ್ತವೆ. ನೋಡಿ ಈಗ ನಾನು ತೋರಿಸ್ತೀನಿ ಮುಂದೆ. ಪರ್ಚೇಸಿಂಗ್ ಫ್ರಮ್ ಇಸ್ಕಾನ್ ಫಾರ್ಮ್ಸ್ ಅಂಡ್ ಫಾರ್ಮರ್ಸ್, ವರ್ಣಾಶ್ರಮ ಗ್ಲೋಬಲ್ ಮಿಷನ್, ಗೈಡ್ಲೈನ್ಸ್ ಫಾರ್ ವರ್ಣಾಶ್ರಮ ಕೋಆರ್ಡಿನೇಟರ್ಸ್, ಇಸ್ಕಾನ್ ದೈವ ವರ್ಣಾಶ್ರಮ ಮಿನಿಸ್ಟ್ರಿ ಪ್ರಮೋಟಿಂಗ್ ರೂರಲ್ ಡೆವಲಪ್ಮೆಂಟ್ ಇನ್ ಇಂಡಿಯಾ, ಮ್ಯಾಂಡೇಟ್ ಫ್ರಮ್ ರೀಜನಲ್ ಗವರ್ನಿಂಗ್ ಬಾಡಿ ಫಾರ್ ಇಂಡಿಯಾ. ನೋಡಿ ಹಿಂಗೆ ಇವೆಲ್ಲನೂ ಇದರಲ್ಲಿದೆ. ಮುಂದೆ ಇದನ್ನು ಹೋದ್ರೆ ಇಸ್ಕಾನ್ ದೈವ ವರ್ಣಾಶ್ರಮ ಮಿನಿಸ್ಟ್ರಿ ಪ್ರಮೋಟಿಂಗ್ ರೂರಲ್ ಡೆವಲಪ್ಮೆಂಟ್ ಇನ್ ಇಂಡಿಯಾ. ನೋಡಿ ಎಲ್ಲ ಹೋದ್ರೆ ನೋಡಿ ಇದೆಲ್ಲನೂ ಡಾಕ್ಯುಮೆಂಟ್ ಎಲ್ಲ ರೆಡಿ ಇಟ್ಕೊಂಡಿದ್ದಾರೆ. ನೋಡಿ ಪ್ರೂಫ್ ಆದ್ರೆ ಏನ್ ಹೇಳಿದ್ರು, ಅವ್ರ ಗೈಡೆನ್ಸ್ ಅಲ್ಲಿ ಏನೇನೆಲ್ಲ ಹೇಳಿದ್ರು.
What meeting going on? Tamal Krishna. Oh, very interesting meeting. Discussing our Geeta Nagari community. Talking about Varnashrama. ಗೀತಾ ನಗರಿ ಅಂತೇಳಿ ಇಂಡೋನೇಷ್ಯಾದಲ್ಲಿ ಬಲಿ ದ್ವೀಪ ಅಂತ ಇದೆ, ಬಾಲಿ ಅಂತ ಇದೆ, ಅಲ್ಲಿ ಗೀತಾ ನಗರಿ ಅಂತ ಇದೆ ನೋಡಿ. ಅಲ್ಲಿ ಪರಮ ಪೂಜ್ಯ ಭಕ್ತಿ ರಾಘವ ಸ್ವಾಮಿ ಮಹಾರಾಜರು ತುಂಬಾ ಚೆನ್ನಾಗಿ ಗೀತಾ ನಗರಿಯನ್ನ ಡೆವಲಪ್ ಮಾಡಿದ್ದಾರೆ ನೋಡಿ. ಈ ತರದ್ದು ಪ್ರಭುಪಾದರ ಕೆಲವೆಲ್ಲ ಇನ್ಸ್ಟ್ರಕ್ಷನ್ಸ್ ಇದಾವೆ. ಪ್ರಮೋಟಿಂಗ್ ರೂರಲ್ ಕಮ್ಯುನಿಟಿ ಡೆವಲಪ್ಮೆಂಟ್ ನೋಡಿ, ಅಲ್ಲಿ ಏನೇನೆಲ್ಲ ಮಾಡ್ಬೇಕು ಅಂತೇಳಿ. ಎಸ್ಟಾಬ್ಲಿಷಿಂಗ್ ಕೃಷ್ಣ ಕಾನ್ಶಿಯಸ್ ರೂರಲ್ ಕಮ್ಯುನಿಟೀಸ್ ಇಲ್ಲ. ನೀವೇನ್ ನೋಡ್ತಿದ್ದೀರಲ್ವಾ, ಇವೆಲ್ಲ ದೊಡ್ಡ ದೊಡ್ಡ ಯೋಜನೆಗಳು. ಇವುಗಳಲ್ಲಿ ನಿಮ್ಮ ಪಾತ್ರಗಳು ಇದಾವೆ ನೋಡಿ. ಈ ತಲಾಂತರಕ್ಕಾಗದೇ ಇದ್ರೆ ನೋಡಿ, ಮುಂದಿನ ನೀವು ಇವಾಗ ಯಾರ ಮಕ್ಕಳಿಗೆ ನೋಡಿ, ಯುವಕರಿಗೆ ಯುವತಿಯರಿಗೆ ಟ್ರೈನಿಂಗ್ ಕೊಡ್ತಿದ್ದೀರಲ್ವಾ, ನೀವು ಯಾರ್ಯಾರಿಗೂ ಟ್ರೈನಿಂಗ್ ಮಾಡ್ತಿದ್ದೀರಲ್ವಾ, ನಿಮ್ಗೆ ವಯಸ್ಸಾಗ್ಬಿಟ್ಟಿರ್ಬಹುದು. ನಿಮ್ ಮುಂದಿನ ಜನರೇಷನ್ ಇದೆ ನೋಡಿ, ಅವ್ರು ಮಾಡ್ತಾರೆ. ಇದು ಒಂದೇ ಸರ್ತಿ ಹಂಗೆ ಆಗೋದಿಲ್ಲ ನೋಡಿ. ಇದು ಒಂದೇ ಸರ್ತಿ ಇವಾಗಂದ್ರೆ ಇವಾಗೆ ಹಿಂಗೆ ಆಗ್ಬಿಡೋದಿಲ್ಲ ನೋಡಿ. ಅದಕ್ಕೊಂದು ಸ್ವಲ್ಪ ಸಮಯ ತಗೊಳುತ್ತೆ ನೋಡಿ. ಇಲ್ಲಿ ಪ್ರೋಸೆಸ್ ಆಫ್ ಅವೇಕನಿಂಗ್ ಭಕ್ತಿ ನೋಡಿ. ಇಲ್ಲಿ ಭಕ್ತಿ ರಾಘವ ಸ್ವಾಮಿ ಮಹಾರಾಜರು ನೋಡಿ ಇಲ್ಲೆಲ್ಲ ಹೇಳ್ತಾರೆ. ಗ್ಲೋರಿಫಿಕೇಶನ್ ಆಫ್ ಹಿಂಗೆ ಹೆಬ್ರಿಯಲ್ಲಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಪ್ರಯತ್ನಗಳು ಮಾಡೆಲ್ಗಳಂತ ಡೆವಲಪ್ ಮಾಡ್ತಾ ಇದ್ದಾರೆ. ಪೂಜಾ ಅಟ್ ಸಹ್ಯಾದ್ರಿ ಕೃಷ್ಣ ಬಲರಾಮ್ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ. ಹಂಗೆ ಏನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದೀನಿ, ಯಾರಿಗೆ ಏನ್ ಅನ್ನಿಸ್ತೋ ಗೊತ್ತಿಲ್ಲ. ಯಾರು ಇಷ್ಟು ಜನ ಹೆಂಗೆ ಕೇಳಿಸ್ಕೊಂಡ್ರು, ಅದನ್ನ ಕೇಳಿಸ್ಕೊಂಡು ಏನ್ ಮಾಡ್ತಿರೋ ಗೊತ್ತಿಲ್ಲ. ಆದ್ರೆ ನೋಡಿ ಇವೆಲ್ಲ ಆಗ್ತವೆ ನೋಡಿ. ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಿದ್ಯಾ? ಹಾ ಪ್ರಭುಜಿ. ಗೋಶರ್ ಹರೇ ಕೃಷ್ಣ. ನೋಡಿ, ನನಗೆ ಪರಮ ಪೂಜ್ಯ ಭಕ್ತಿ ರಾಘವ ಸ್ವಾಮಿ ಮಹಾರಾಜರ ದರ್ಶನ ನಾನು ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಆಯ್ತು ನೋಡಿ. ಅವರು ಎಷ್ಟೋ ವರ್ಷಗಳ ನಂತರ ಅವ್ರಿಗೆ ಭಾರತದಿಂದ ಭಾರತಕ್ಕೆ ಬರಕ್ ಅವಕಾಶನೇ ಕೊಟ್ಟಿರ್ಲಿಲ್ಲ, ವೀಸಾ ಕೊಡ್ತಾ ಇರ್ಲಿಲ್ಲ. 2005ರಲ್ಲಿ ಬಂದ್ರು, 2006ರಲ್ಲಿ ಅವ್ರನ್ನ ಮೊದಲನೇ ಸರ್ತಿ ಬೇಕು. ಅವಾಗ್ಲೇ ನನಗಿದೆಲ್ಲ ಇದೆ ಏನ್ ನೀವು ಇದು ಹೆಸರು ಇದೆ. ಇಲ್ಲಿ ಗೋರಕ್ಷಣೆ ಮನದ ತರಬೇತಿ. ನೀವ್ ಹೇಳದ್ ಕೇಳ್ಸಲ್ಲ ಪ್ರಭುಜಿ, ಅದು ಆನ್ ಆಗಿದೆ. ಇದು ಕೇಳಿಸ್ತಿದ್ಯಾ? ಹಾ ಪ್ರಭುಜಿ, ಕೇಳಿಸುತ್ತೆ, ನೀವ್ ಹೇಳೋದ್ ಕೇಳ್ಸಲ್ಲ ಪ್ರಭುಜಿ. ಇದೇ ತರನೇ ನಮ್ಮ ಇಸ್ಕಾನ್ದು ಕೂರ್ಮ ವಿಲೇಜ್ ಅಂತ ಇದೆ, ಕೇಳಿದೀರಾ? ಕೂರ್ಮ ವಿಲೇಜ್. ಹಾ ಪ್ರಭುಜಿ ಕೇಳಿ. ನೋಡಿ, ಅಲ್ಲೂ ಕೂಡ ಸಿಂಪಲ್ ಲಿವಿಂಗ್, ಐ ಥಿಂಕಿಂಗ್ ನೋಡಿ. ಕೂರ್ಮ ಕ್ಷೇತ್ರದಲ್ಲಿ ನೋಡಿ, ಇದ್ರ ಬಗ್ಗೆ ಒಂದ್ಸತಿ ನನಗೆ ನೋಡಿ ಇಲ್ಲಿ ಭಕ್ತಿ ವಿಕಾಸ ಪ್ರಯತ್ನ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಏನ್ ಮಾಡ್ತಾರೆ ನೋಡಿ, ಇಲ್ಲಿ ನಾನೀಗ ತೋರಿಸ್ತೀನಿ. ಭಕ್ತಿ ವಿಕಾಸ ಸ್ವಾಮಿ ಮಹಾರಾಜರು ಇದನ್ನ ಡೆವಲಪ್ ಮಾಡಿದ್ದಾರೆ. ಈಗೆಲ್ಲ ಸುಟ್ಟೋಯ್ತು ಮೊನ್ನೆ. ఇలాంటి జీవన విధానం ఎలా ఉంటుందో చూసారా? కరెంట్, మొబైల్ ఫోన్, ల్యాప్టాప్, టీవీ ఇలాంటివి లేకుండా అది ఎలా ఉంటుందో ఊహించగలరా? ఇప్పుడు మన జీవన విధానంలో ఇవి జీవితం నరకంతో సమానం.
కానీ ఇవేవి లేనప్పుడే జీవితం స్వర్గంలా మారుతుంది అని ఇక్కడి గ్రామ ప్రజలు భావిస్తున్నారు. అలాగే వాళ్ళ జీవన విధానాన్ని కూడా మలుచుకున్నారు. ಕೇಳಿಸ್ತಿದ್ಯಾ ಮಾತಾಜಿ? ఈ గ్రామం పేరు కూర్మ గ్రామం. ఆంధ్రప్రదేశ్లోని శ్రీకాకుళం జిల్లాలోని శ్రీకాకుళంకి అతి సమీపంలో ఉన్న అటవీ ప్రాంతంలో ఉంది. ఈ గ్రామంలో దాదాపు 60 మంది వరకు నివసిస్తున్నారు. ఇది ఒక ఫార్మ్ కమ్యూనిటీ. వీళ్ళ శ్రీకృష్ణ భక్తులు. ఈ గ్రామంలో నివసిస్తున్న వారంతా ఒకప్పుడు ఎంతో పెద్ద ఉద్యోగాలు చేసి ఎంతో విలాసవంతమైన జీవితాన్ని గడిపి వచ్చిన వారు. సంపాదించిన చివరికి కావాల్సింది సుఖం మరియు సంతోషం. రెండు ఇక్కడ కనిపించాయి. సుఖ ಅಂತ ಹೇಳ್ತಿದ್ದಾರೆ. వీరంతా భగవద్గీతని ఆచరిస్తూ అందులో మనకు సూచించిన వైదిక జీవన విధానాన్ని అవలంబిస్తున్నారు. అందులో ముఖ్యమైనవి ఎటువంటి పెస్టిసైడ్స్ వాడకుండా వ్యవసాయం చేయడం, ఎటువంటి ఐరన్ మరియు సిమెంట్ని వాడకుండా బట్టలు మరియు ఇతర వస్తువుల్ని వారే తయారు చేసుకోవడం, మరియు గోవుని సంరక్షించడం, ఇంకా అందరిలో ఆధ్యాత్మికాన్ని పెంచడం. ఇవే ఇక్కడి వారి జీవన సూత్రాలు. ఇక్కడ గురుకులంలో బాలులకు వేద విద్యలు మరియు బ్రతకటానికి అవసరమైన భాషలు నేర్పిస్తారు. గ్రామ ప్రజలంతా వ్యవసాయం చేస్తూ వారికి కావలసినవి వారే పండించుకుంటారు. ఇక్కడ పంట కొనడం అమ్మడం లాంటి జరగవు. ప్రకృతి సిద్ధంగా పండిస్తారు మరియు వచ్చిన వారికి లేదనుకుంటా ప్రతి ఒక్కరికి ప్రసాదాన్ని పంచుతారు. ఇక్కడి ఇల్లు అన్ని పెంకుటిల్లు. వీటిని సిమెంటు మరియు ఐరన్ లేకుండా ప్రాచీన పద్ధతిలో సున్నం, బెల్లం, కరక్కాయి, మెంతులు, మినుములు ఇలా కనుక వేసి వచ్చిన మిశ్రమాన్ని గుగ్గిళ్ళతో కలిపి అక్కడికి వాడరు. మనకి ఎక్కువగా మండువ లోగిళ్ళు కనిపిస్తాయి. ఈ ఇల్లు గదులతో మధ్యలో ఖాళీ ప్రదేశంలో తులసి చెట్టుతో పైనుంచి పడిన వర్షం మధ్యలో పై బయటికి వెళ్తుంది. ప్రతి ఇంటికి ఒక నీళ్ల బావి ఉంటుంది. ఈ నీళ్ళే వాళ్ళు త్రాగడానికి మరియు స్నానానికి వాడతారు. ఈ గ్రామం చూడడానికి వచ్చిన అతిథులకు ఉండడానికి అతిథి గృహం కూడా ఉంది. ఇంతటి ప్రశాంతమైన వాతావరణంలో ప్రతి ఒక్కళ్ళు ఉదయాన్నే 3:30కి మెలుకొని తమ కాళ్ళ కృత్యాలు తీర్చుకొని 4:30కి పూజలో పాల్గొంటారు. 7 గంటలకి అల్పాహారం తీసుకొని ప్రతి ఒక్కళ్ళు తమ పనులకి వెళ్తారు. ప్రతి ఒక్కరికి ఒక నిర్దేశమైన పని ఇవ్వడం జరుగుతుంది. వారు తమ పనులను ముగించుకొని మధ్యాహ్నం 1 గంటకి భోజనానికి వస్తారు. భోజనం అయ్యాక 2 గంటలు సేదటి వాళ్ళ పనులకి వెళ్తారు. మరలా సాయంత్రం 7 గంటల వరకు భోజనం ముగించుకొని రాత్రి 8 గంటలకు పడుకుంటారు. ఇక్కడ ఎటువంటి వెలుతురు మరియు ఆటంకం ఉండకపోవడం వల్ల ప్రశాంతంగా నిద్రపడుతుంది. ఇక్కడి గురుకులంలో బాలులు మనకంటే చాలా తెలియన్నారు. ఇంగ్లీష్, హిందీ, తెలుగు చాలా బాగా మాట్లాడుతున్నారు. వీరికి సైన్స్ మరియు మ్యాథ్స్తో పాటు ప్రకృతి జీవన విధానం, ఉన్న వాటితో జీవించటం మరియు ఉన్నతంగా జీవించటం, అదే ఇక్కడి వారి ప్రమాణం. ఇక్కడ ప్రతిదీ వీళ్ళే సొంతంగా చేసుకుంటారు. ఇక్కడికి వీళ్ళే ఇంజనీర్లు మరియు వీళ్ళే పనివాళ్ళు. ఇక్కడి పంటకి వీళ్ళే యజమానులు మరియు వీళ్ళే కూలి వాళ్ళు. హరే రామ మరియు హరే కృష్ణ మంత్రంతో వీరి జీవితాన్ని సాగిస్తున్నారు. వీరు 2 గడపడానికి ఇక్కడికి వచ్చాను. ఇక్కడి ఆచార్య వ్యవహారాలు, ఆహారపు అలవాట్లు, ఇంటికి మరియు పంటకి వాడే పనిముట్లు,
ఇంకా మరిన్ని విషయాలు తెలుసుకున్నాను. నిజంగా ఈ రోజుల్లో 2 రోజులు డబ్బు లేకుండా సంబంధం లేని వ్యక్తికి అతిథి మర్యాదలు చేయడం మన సంస్కృతిలోనే సాధ్యం. నాకైతే ఈ గ్రామం చాలా బాగా నచ్చింది. ఇటువంటి గ్రామాలు ఎన్నో రావాలని, మన వైదిక సంస్కృతి తర్వాతి తరానికి అందాలని, ఇప్పటి ప్రజలు ఈ జీవనంలో ఉన్న ఆనందాన్ని అర్థం చేసుకోవాలని కోరుకుంటూ సెలవు. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಿಗೇನು ಅನ್ನಿಸ್ತಾ ಗೊತ್ತಿಲ್ಲ. ನೋಡಿ, ಈ ತರದೆಲ್ಲ ಪ್ರಯತ್ನಗಳಾಗ್ತಿದಾವೆ. ನೋಡಿ, ಇವೆಲ್ಲ ಎಲ್ಲಿಂದ ಶುರುವಾಗುತ್ತೆ ಅಂದ್ರೆ, ನೋಡಿ ತಾವೆಲ್ಲರೂ ನಿಮ್ ಊರುಗಳಲ್ಲಿ ಏನ್ ಮಾಡ್ತಿದ್ದೀರಲ್ವಾ? ನೋಡಿ, ನಿಮ್ ಊರುಗಳಲ್ಲಿ ನೀವು ಏನೇನ್ ಮಾಡ್ತಿದ್ರಿ ಪ್ರಸ್ತುತ ಯಾರಾದ್ರೂ ಹೇಳಿ. ನಿಮ್ ಊರುಗಳಲ್ಲಿ ನೀವು ಏನೇನ್ ಮಾಡ್ತಿದ್ದೀರಿ ಹೇಳಿ. ಸತ್ಸಂಗ ಮತ್ತೆ ಹೌಸ್ ಪ್ರೋಗ್ರಾಮ್ಸ್, ಆನ್ಲೈನ್ ಕ್ಲಾಸ್, ಆನ್ಲೈನ್ ಕ್ಲಾಸು, ಸತ್ಸಂಗ, ನೋಡಿ ಭಗವದ್ಗೀತೆ ಪುಸ್ತಕಗಳು ವಿತರಣೆ ಮಾಡೋದು, ನೋಡಿ ಕಡ ಕಾರ್ಯಕ್ರಮ, ನೋಡಿ ಹಿಂಗೆ ಶುರುವಾಗತ್ತೆ. ನೋಡಿ ನೋಡಿ ನಮ್ಮಲ್ಲೂ, ನಮ್ಮ ಭಾಗದಲ್ಲೂ, ಈ ಏರಿಯಾದಲ್ಲಿ, ನಮ್ಮ ಈ ಭಾಗ ಇಲ್ಲೂ ಕೂಡ ಮಕ್ಕಳ ಕಾರ್ಯಕ್ರಮಗಳು ಅಂತ ಶುರು ಮಾಡಿದ್ದು. ಆ ಮಕ್ಕಳ ಕಾರ್ಯಕ್ರಮದಿಂದನೇ ಇವತ್ತು ಇರುವಂತಹ ಬಹಳಷ್ಟು ಜನ ಭಕ್ತರುಗಳು ಕಾಂಟ್ಯಾಕ್ಟ್ ಆಗಿತ್ತು. ಅದು ಮಹಾರಾಣಿ ಮಾತಾಜಿಯವರು ಆಗ್ಬೋದು, ಶ್ರೀ ವಿದ್ಯಾ ಮಾತಾಜಿಯವರು ಮಗುವನ್ನ ಬಿಟ್ಟು ಬರಕ್ ಹೋಗ್ತಿದ್ರು. ಅದೇ ತರ ಸದಾನಂದ ಕೇಶವ ಪ್ರಭು, ನವೀನ ಮಾತಾಜಿ ಕೂಡ ಅಷ್ಟೇ. ಅವ್ರ ಮಕ್ಕಳು ಶಿವಾನಿ ಮಾತಾಜಿನ ಸ್ಕೂಲ್ಗೆ ನೋಡಿ, ಪ್ರಹ್ಲಾದ ಸ್ಕೂಲ್ ನೋಡಿ 1 ಅವರ್ ಕಾರ್ಯಕ್ರಮ ಮಾಡ್ತಿದ್ರು. ಬಿಟ್ಟು ಹೋಗಕ್ ಬರ್ತಿದ್ರು. ಬಂದೋಗೋರ್ ಮೇಲೇನು ಕೂಡ ಅವ್ರ ಗಮನ ಕೊಟ್ರು. ಅವ್ರಿಗೂ ಪ್ರಸಾದ ಕೊಡಕ್ ಶುರು ಮಾಡಿದ್ರು. ಅವ್ರಿಗೂ ಒಂದ್ ಪಕ್ಕದಲ್ಲಿ ಒಂದು ಕ್ಲಾಸ್ ಮಾಡಕ್ ಶುರು ಮಾಡಿದ್ರು. ನೋಡಿ ಈ ತರದ್ದು ಆಗಿ ನೋಡಿ ಇವತ್ತು ಹಂಗೇ, ಇವತ್ತು ಯಾವ ಮಟ್ಟಕ್ಕೆ ಆಗ್ತಾ ಇದೆ ಅಂದ್ರೆ, ನಮ್ಮಲ್ಲೂ ಕೂಡ ನೋಡಿ ದೇವಸ್ಥಾನ ಆಗಿದೆ, ಗೋಶಾಲೆ ಆಗಿದೆ. ಮುಂದಿನ ಹಂತಕ್ಕೆ ಹೋಗ್ಬೇಕು. ಇನ್ನು ಹೋಗಿಲ್ಲ ನಾವೆಲ್ಲರೂ. ನೋಡಿ ಇಲ್ಲೆಲ್ಲಾನು ಆ ತರದ ವ್ಯವಸ್ಥೆಗಳಾಗ್ತಾ ಇದೆ. ನೋಡಿ ನೀವು ನಿಮ್ ಊರುಗಳಲ್ಲಿ, ನೀವು ಯಾವ್ಯಾವ ಊರುಗಳಿಂದ ಬಂದಿದ್ದೀರಿ? ಯಾರಾದ್ರೂ ಹಂಗೆ ಹೆಸರು ಹೇಳ್ತಾ ಹೋಗಿ. ಪಾಲ್ಗಡ ಪ್ರಭುಜಿ. ಪಾವಗಡ, ಓಕೆ. ಮಂಡ್ಯ ಪ್ರಭುಜಿ. ಮಂಡ್ಯ, ಓಕೆ. ಅಷ್ಟೇನಾ? ಊರೇ ಊರ? ಹೊಂಡೇನಹಳ್ಳಿ ಅಂತ ಒಂದು ಹಳ್ಳಿಯಿಂದ ಬಂದಿದ್ದು ಪ್ರಭುಜಿ. ವ್ಯವಸಾಯ ನಮ್ಮದು ಕಸುಬು. ಹಾಸನ, ಕೊಟ್ಟೂರು. ಕೊಟ್ಟೂರು. ನೋಡಿ ಗೀತಾಮತಿಜಿಯವರು ಅಲ್ವಾ? ನೋಡಿ ಇನ್ನು ಕೆಲವರು ಹೇಳ್ತಾ ಇಲ್ಲ. ಚಿತ್ರದುರ್ಗ ಪ್ರಭುಜಿ. ಪ್ರಭು ಕೊಂಡ್ಲಳ್ಳಿ ಹೇಳ್ತಿದ್ದಾರೆ. ಶಿಡ್ಲಘಟ್ಟ ಪ್ರಭುಜಿ. ಹಾ, ನೋಡಿ ಹಿಂಗೆ ಬಹಳಷ್ಟು ಜನ ತಾವು ಇಲ್ಲಿಂದನೂ ಈಗ ಜಾಯ್ನ್ ಆಗಿದ್ದೀರಿ. ನಿಮ್ಮಲ್ಲಿ ನಿಮ್ಮಿಂದ ಒಂದು ದೊಡ್ಡ ಕಾರ್ಯಗಳಾಗುವಂಥದ್ದಿದೆ. ನೀವೆಲ್ಲ ಕೈ ಜೋಡಿಸ್ಬೇಕು. ನೋಡಿ ಭವಿಷ್ಯ ಹೇಳ್ಬಿಟ್ಟಿದ್ದಾರೆ, ಚೈತನ್ಯ ಮಹಾಪ್ರಭು ಹೇಳ್ಬಿಟ್ಟಿದ್ದಾರೆ. ಯತನಗರ ಗ್ರಾಮ ನೋಡಿ ಪ್ರಚಾರ ಹೊಯ್ಬೆ ಮೋರ ನಾಮ್ ಅಂತ ಹೇಳ್ಬಿಟ್ಟಿದ್ದಾರೆ. ಅದಾಗೆ ಆಗತ್ತೆ. ನೀವ್ ಅಲ್ದಿದ್ರೆ ಇನ್ನೊಬ್ರು ಯಾರೋ ಇರ್ತಾರೆ, ನಾನ್ ಅಲ್ದಿದ್ರೆ ಇನ್ನೊಬ್ಬ ಯಾವನೋ ಒಬ್ಬ ಬರ್ತಾನೆ. ನೋಡಿ ಇದು ಭವಿಷ್ಯವಾಣಿ ಹೇಳ್ಬಿಟ್ಟಿದ್ದಾರೆ, ಹಿಂಗೆ ಆಗತ್ತೆ ಅಂತ ರಿಸಲ್ಟ್ ಕೊಟ್ಬಿಟ್ಟಿದ್ದಾರೆ. ಇದಕ್ಕೆ ಪಾತ್ರ ಕೈ ಜೋಡಿಸ್ಬೇಕಾಗಿರೋದು ನಾವು. ನೋಡಿ ಹಂಗಾಗಿ ಇವತ್ತಿನ ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂ ಚ ಪರಂತಪ ಕರ್ಮಾಣಿ ವಿಭಕ್ತಾನಿ ಸ್ವಭಾವ ಪ್ರಭವೈರ್ ಗುಣೈ. ಶತ್ರುಗಳನ್ನು ಗೆಲ್ಲುವ ಅರ್ಜುನನೇ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರನ್ನು ಐಹಿಕ ಗುಣಗಳಿಗೆ ಅನುಗುಣವಾಗಿ ಸ್ವಂತ ಸ್ವಭಾವಗಳಿಂದ ಹುಟ್ಟಿ ಬಂದ ಗುಣಗಳಿಂದ ಬೇರೆ ಬೇರೆಯಾಗಿ ವಿಂಗಡಿಸಲಾಗುತ್ತದೆ. ನೋಡಿ ಇದೆಲ್ಲವೂ ಇದೆ. ನೋಡಿ ಹಾಲೊಳಗಡೆ ತುಪ್ಪ ಇರುತ್ತೋ ಇರಲ್ವ? ಇರುತ್ತೆ. ಅದಕ್ಕೇನ್ ಮಾಡ್ಬೇಕು? ಹಾಲು ಹೆಪ್ಪಾಕ್ಬೇಕು. ಹೆಪ್ಪಾಕಿ ಅದು ಮೊಸರಾಗ್ಬೇಕು. ಮೊಸರನ್ನ ಕಡಿಬೇಕು. ಕಡಿದಾಗ ಬೆಣ್ಣೆ ಬರುತ್ತೆ. ಬೆಣ್ಣೆಯನ್ನ ಕಾಯಿಸ್ಬೇಕು ಅಲ್ವಾ? ತುಪ್ಪ ಬರುತ್ತೆ. ನೋಡಿ ಆ ತುಪ್ಪನ ಇಟ್ಕೊಂಡು ನೋಡಿ ಬೇರೆ ಬೇರೆ ಖಾದ್ಯಗಳನ್ನೆಲ್ಲ ಮಾಡೋದು. ಏನು ಮೈಸೂರು ಪಾಕ್ ನೋಡಿ, ಬೇರೆ ಬೇರೆ ಇವೆಲ್ಲನೂ ತಿನಿಸುಗಳೆಲ್ಲ ಮಾಡೋದು. ನಾವು ಈಗ ಯಾವ ಸ್ಟೇಜಲ್ಲಿ ಇದೀವಿ ಅಂದ್ರೆ ಹಾಲಿನ ಸ್ಟೇಜಲ್ಲಿ ಇದೀವಿ. ಈಗ ಇದೆಲ್ಲ ಆಗ್ಬೇಕೀಗ ಮುಂದಿನ ಹಂತಗಳಲ್ಲೆಲ್ಲ ಆಗುವಂಥದ್ದಿದೆ.
ಇದಕ್ಕೆ ನಾವೆಲ್ಲನೂ ನೋಡಿ ಒಂದು ಪ್ರಾರಂಭ ಆಗ್ಬೇಕು, ಇನಿಷಿಯೇಷನ್ ಅಲ್ಲಿಂದ ಶುರುವಾಗುತ್ತೆ ನೋಡಿ. ಅದನ್ನೇ ಇಲ್ಲಿ ನಾವು ಕಾಣ್ತಿರೋದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಐಹಿಕ ಗುಣಗಳಿಗೆ ಅನುಗುಣವಾಗಿ ವಿಭಾಗ ಮಾಡೋದು ನೋಡಿ. ಅವರವರಿಂದ ಒಬ್ಬೊಬ್ಬರಿಂದನೂ ಆ ಒಂದು ಕಾರ್ಯ ಸಾಧನೆಗಳು ಮಾಡಿಸೋದು ನೋಡಿ. ಬ್ರಹ್ಮಚಾರಿಗಳು ಬೇಕು, ಗೃಹಸ್ಥರು ಬೇಕು ನೋಡಿ. ಗೃಹಸ್ಥರು ನೋಡಿ, ಸಂತಾನಗಳು ಬೇಕು ನೋಡಿ. ಈಗ ಎಲ್ಲರೂ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ, ಹೆಚ್ಚು ಮಕ್ಕಳನ್ನು ಪಡೀರಿ ಅಂತ ಎಲ್ಲರೂ ಹೇಳಕ್ ಶುರು ಮಾಡ್ಬಿಟ್ಟಿದ್ದಾರೆ ಗೊತ್ತಾ. ಮೊನ್ನೆ ಚಂದ್ರಬಾಬು ನಾಯ್ಡು ಅನೌನ್ಸ್ ಮಾಡ್ತಿದ್ರು, ಮೊನ್ನೆ ತಮಿಳುನಾಡು ಚೀಫ್ ಮಿನಿಸ್ಟರ್ ಸ್ಟಾಲಿನ್ ಹೇಳ್ತಾ ಇದ್ರು ನೋಡಿ. ಕೆಲವರು RSS ಅವರು ಹೇಳಕ್ ಶುರು ಮಾಡ್ಬಿಟ್ಟಿದ್ದಾರೆ. ಈ ತರ ಎಲ್ಲ ಕೇಳಿದೀರಾ? ಒಂದಲ್ಲ ಎರಡಲ್ಲ 3 ಮಕ್ಕಳು, ಜಾಸ್ತಿ ಮಕ್ಕಳು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ? ಅಂದ್ರೆ ನಮ್ ಹಿಂದೂ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಬೇರೆಯವರು ಜಾಸ್ತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ನೋಡಿ. ಈ ತರದೆಲ್ಲ ಕಾರಣಗಳು ಅಲ್ವಾ ನೋಡಿ. ಬೇಕು, ಹೆಚ್ಚು ಸಂತಾನಗಳು ಬೇಕು ನೋಡಿ. ಬ್ರಹ್ಮನ ಆದೇಶ ಅಲ್ವಾ, ಬ್ರಹ್ಮನ ಆದೇಶ ನೋಡಿ. ಈಗ ಭಕ್ತಿ ನೋಟ್ ಹಾಕೋರು ಅವರೆಲ್ಲ ನೋಡಿ ಅವರೆಲ್ಲ ಹೇಳ್ತಾರೆ ನೋಡಿ. ಹಂಗೆ ಗೃಹಸ್ಥರು ಬೇಕು, ವಾನಪ್ರಸ್ಥರು ಬೇಕು, ಸನ್ಯಾಸಿಗಳು ಬೇಕು. ಪ್ರಚಾರ ಮಾಡೋದಕ್ಕೋಸ್ಕರ ಇವೆಲ್ಲ ಬೇಕು. ಕೃಷ್ಣ ಭಕ್ತಿ ಬೆಳೆಸೋದಕ್ಕೋಸ್ಕರ ಬೇಕು ನೋಡಿ. ಇವೆಲ್ಲ ಯಾವಕ್ಕೆ ಮಾಡಿದ್ದಾರೆ ಅಂದ್ರೆ ಕೃಷ್ಣ ಭಕ್ತಿ ಪ್ರಚಾರ ಮಾಡೋದಕ್ಕೆ ಇವೆಲ್ಲ ಬೇಕು. ಕೂರ್ಮ ಗ್ರಾಮ ಬೇಕು, ಗೋವರ್ಧನ ಎಕೋ ವಿಲೇಜ್ ಬೇಕು ನೋಡಿ. ನಮ್ಮ ಇಸ್ಕಾನ್ ಭಕ್ತಿ ಸೆಂಟರ್ ಚಳ್ಳಕೆರೆ ಬೇಕು ನೋಡಿ. ಮುಂದಿನ ದಿನಗಳಲ್ಲಿ ನೋಡಿ ನೀವೆಲ್ಲ ಬೇರೆ ಬೇರೆ ಎಲ್ಲೆಲ್ಲಿಂದ ಇದೀರೋ ನೋಡಿ, ಅಲ್ಲೆಲ್ಲ ಭಕ್ತಿ ವೃಕ್ಷಗಳು ಮಾಡೋ ಪ್ರಯತ್ನ ಆಗ್ಬೇಕು. ಅಲ್ಲಿ ಭಕ್ತಿ ಸೆಂಟರ್ಗಳಾಗೋ ತರ ಆಗ್ಬೇಕು ನೋಡಿ. ಭಕ್ತಿ ಸೆಂಟರ್ಗಳು ಮುಂದಕ್ಕೆ ದೇವಸ್ಥಾನಗಳಾಗ್ಬೇಕು. ದೇವಸ್ಥಾನಗಳಿಂದ ನೋಡಿ ಮುಂದಿನ ದಿನಗಳಲ್ಲಿ ನೀವು ಒಂದು ನೋಡಿ ಇನಿಷಿಯೇಷನ್ ಕೊಟ್ಟು ಬಿಟ್ರೆ ನೋಡಿ, ಅದಂಗೆ ಬೆಳ್ಕೊಂಡು ಹೋಗುತ್ತೆ. ಫಾರ್ಮ್ ಕಮ್ಯುನಿಟೀಸ್ ಎಲ್ಲ ಆಗೋ ತನಕ ಬೆಳೆಯುತ್ತೆ ನೋಡಿ. ಅಲ್ಲಿ ಮುಂದಿನ ಹಂತಗಳಲ್ಲಿ ಎಲ್ಲ ವ್ಯವಸ್ಥೆಗಳು ಬರ್ತವೆ ನೋಡಿ. ಹಿಂಗಿರುತ್ತೆ. ಹರೇ ಕೃಷ್ಣ. ಯಾರಿಗೇನು ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಇದೆಲ್ಲ ಮುಂದಿನ ಯೋಜನೆಗಳು ನೋಡಿ. ಇದಕ್ಕೆ ನಮ್ದೆಲ್ಲನೂ ಸಣ್ಣ ಪಾತ್ರ ನೋಡಿ. ಹಂಗಾಗಿ ನೋಡಿ, ಪ್ರಭುಪಾದರು ಹೇಳ್ತಾರೆ, ಮೈ ವರ್ಕ್ ಇಸ್ ಹಾಫ್ ಓನ್ಲಿ ಕಂಪ್ಲೀಟೆಡ್ ಅಂತ. ಯಾವ ವರ್ಣಾಶ್ರಮ ಅವಶ್ಯಕತೆ ಇದೆ, ಅವಾಗ್ಲೇನೆ ಯಾರು ಏನ್ ಮಾಡ್ಬೇಕು ಅಂತ ಗೊತ್ತಾಗೋದು. ಇಲ್ದಿದ್ರೆ ಯಾರು ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ನೋಡಿ. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ನೋಡಿ. ಈಗ ಹೇಳ್ತಿದ್ರಲ್ಲ, ಕೂರ್ಮಕ್ ಲಾಭದಲ್ಲಿ ಕೆಲಸ ಮಾಡೋರೆಲ್ಲ ದೊಡ್ಡ ದೊಡ್ಡ ಜಾಬ್ಗಳಲ್ಲಿ ಇದ್ದವರು ಅಂತ ಹೇಳ್ತಿದ್ರು ನೋಡಿ. ನೋಡಿ, ವರ್ಣಾಶ್ರಮ ಆಧಾರಿತ ನನ್ನ ಕರ್ತವ್ಯ ಏನು ಅಂತ ಹೇಳಿ ನೋಡಿ. ಅರ್ಜುನನ್ಗೆ ಒಬ್ಬ ಕ್ಷತ್ರಿಯನಾಗಿ ಏನ್ ಕರ್ತವ್ಯ ಅಂತೇಳಿ ಒಂದು ನಿಗದಿತ ಕರ್ತವ್ಯ ಇತ್ತೋ ಇರ್ಲಿಲ್ವೋ? ಇತ್ತು ಅಲ್ವಾ ನೋಡಿ. ಅದೇ ತರನೇ ಒಬ್ಬೊಬ್ಬರಿಗೂ ಅವ್ರ ಗುಣಕರ್ಮಗಳ ಅನುಸಾರವಾಗಿನೇ ನೋಡ್ಕೋಬೇಕು ಅವ್ರು. ಇಲ್ಲದೆ ಇದ್ರೆ ನೋಡಿ ನಾವು ಬದುಕೆ ಕಷ್ಟ ಆಗತ್ತೆ, ಬದುಕಕ್ ಆಗಲ್ಲ, ಒಂಥರ ಕನ್ಫ್ಯೂಷನ್ ಆಗತ್ತೆ ನೋಡಿ. ಇವತ್ತು ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತ ಹೋದ್ರ, ಇವತ್ತು ನೋಡಿ ಲೇ ಆಫ್ಗಳಾಗ್ತಾ ಇದಾವೆ ನೋಡಿ. TCS ಅಲ್ಲಿ ಎಷ್ಟು 30,000 ಜನ ತೆಗೆದ್ರು. ಮತ್ತು ಒಂದೊಂದು ಕಂಪನಿಗಳಲ್ಲೂ ಸಾವಿರಾರು ಸಂಖ್ಯೆಗಳಲ್ಲಿ ಕೆಲಸಗಳನ್ನ ತೆಗೆದಾಕ್ತಾ ಹೋಗ್ತಿದ್ದಾರೆ. ಗೊತ್ತಾ ನಿಮ್ಗಿದು? ಹಾ ಪ್ರಭುಜಿ, ಜಾಸ್ತಿ ತೆಗಿತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ ಪ್ರಭುಜಿ. ನೋಡಿ, ವಿಪರೀತ ತೆಗಿತಿದ್ದಾರೆ ಕೆಲಸಗಳಿಂದ. ಯಾಕೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ ನೋಡಿ. 100 ಜನ ಮಾಡೋ ಕೆಲಸ ನೋಡಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೊತ್ತಿರೋ ಒಬ್ಬ ಮನುಷ್ಯ ಮಾಡ್ತಾನೆ ನೋಡಿ. ಹಿಂದೆ ಹಿಂಗೆ ಆಯ್ತು, ಕಂಪ್ಯೂಟರ್ ಸೈನ್ಸ್ ಬಂದಾಗ್ಲೂ ಕೂಡ ನೋಡಿ ಹಿಂಗೆ ಆಯ್ತು ನೋಡಿ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಕೆಲಸಗಳು ಹಿಂಗೆ ಹೋಗುತ್ತೆ ನೋಡಿ. ಬದುಕಲ್ಲಿ ಜನಗಳು ನೋಡಿ, ಇವತ್ತು ನಮ್ದೆಲ್ಲ ದುಡ್ಡು ಕಾಸು ವ್ಯವಹಾರಗಳೆಲ್ಲನೂ ಆನ್ಲೈನ್ ಅಲ್ಲಿ ನಡೀತಾ ಇದೆ ನೋಡಿ. ಸ್ಯಾಟಲೈಟ್ಗಳ ಆಧಾರಿತವಾಗಿ ನಡೀತಾ ಇದೆ. ಮುಂದಕ್ಕೆ ಹೇಳ್ತಾರೆ, ಒಂದು ಕಾಲ ಏನಾದ್ರು ಬಂದ್ರೆ, ಯುದ್ಧಗಳಾಗಿ ಸ್ಯಾಟಲೈಟ್ಗಳನ್ನೆಲ್ಲ ಹೊಡೆದಾಕಿದ್ರೆ ನಿಮ್ ದುಡ್ಡು ಕಾಸುಗಳೆಲ್ಲ ಏನಾಗುತ್ತೆ? ಎಲ್ಲಿ ಏನೂ ಇರೋದಿಲ್ಲ. ಆಕ್ಚುಲಿ ಯಾರ ಹತ್ರ ಭೂಮಿ ಇರುತ್ತೋ, ಯಾರ ಹತ್ರ ಹಸುಗಳು ಇರ್ತವೋ ಅವರೇ ಬದುಕೊಳ್ಳೋದು ಅಂತ ಹೇಳ್ತಿದ್ದಾರೆ. ಯಾರಾದ್ರೂ ರಿಪೀಟ್ ಮಾಡಿ ನಾನು ಹೇಳಿದ್ದು. ಯಾರ ಹತ್ರ ಭೂಮಿ ಇರುತ್ತೋ ಹಸುಗಳಿರ್ತಾವೋ ಅವರೇ ಬದುಕೊಳ್ಳೋದು ಅಂತ ಪ್ರಭುಜಿ. ಯಾರಿಗೇನು ಅರ್ಥ ಆಯ್ತೋ ಗೊತ್ತಿಲ್ಲ ನನಗೆ ನೋಡಿ. ಈ ತರದೆಲ್ಲಾನು ಭವಿಷ್ಯವಾಣಿ. ಅಂದ್ರೆ ಎಲ್ಲಾ ಜಾಬ್ಸ್ ಎಲ್ಲ ಹೋಗ್ಬಿಡುತ್ತೆ, ಅವ್ರಾಗ ಅವರೇ ಬೆಳ್ಕೊಂಡ್ರೆ ಮಾತ್ರ ಉಳಿತಾರೆ, ಇಲ್ಲಾಂದ್ರೆ ಕಷ್ಟ. ಹೌದು, ಇದು ನಿಜ. ಇದು ನೋಡಿ, ಅದಕ್ಕೆ ಇಸ್ಕಾನ್ ತಯಾರಿ ಮಾಡ್ತಾ ಇದೆ ನೋಡಿ. ಬೆಳಗಾಂ ಟೆಂಪಲ್ ಅಲ್ಲಿ ಗೋಕುಲ್ ಧಾಮ್ ಪ್ರಾಜೆಕ್ಟ್ ಅಂತ ಇದೆ ಖಾನಾಪುರದಲ್ಲಿ
ನೋಡಿ ಹೆಬ್ರಿಯಲ್ಲಿ ನೋಡಿ ಇದಕ್ಕೆ ಪ್ರಯತ್ನಗಳಾಗ್ತಿದಾವೆ. ಈಗ ಕೂರ್ಮ ವಿಲೇಜ್ ನೋಡಿ, ಇವೆಲ್ಲನೂ ಒಂದೊಂದೊಂದೊಂದು ಉದಾಹರಣೆಗಳು, ಒಂದು ರೆಪ್ಲಿಕಾ, ಒಂದು ಮಾಡೆಲ್. ನೋಡಿ ಮುಂದಕ್ಕೆ ಯಾರು ಬದುಕೊಳ್ತಾರೆ ಅಂದ್ರೆ, ಯಾರ ಹತ್ರ ಜಮೀನಿದೆಯೋ, ಯಾರ ಹತ್ರ ಹಸುಗಳಿದಾವೋ, ಅವರು ಯಾರು ದನ ಧಾನ್ಯಗಳು ಇಟ್ಕೊಂಡಿರ್ತಾರೋ, ಹಾಲು ಮೊಸರುಗಳು ಇರುತ್ತೋ ಅವ್ರು ಬದುಕೋತಾರೆ. ನೋಡಿ ಬಾಕಿಯವ್ರಿಗೆ ಹೊಡೆತ ಸಿಕ್ಕಾಪಟ್ಟೆ. ನೋಡಿ ಈಗ ಅಮೆರಿಕದಲ್ಲಿ ಅವನು ಟ್ರಂಪ್ ತಿಕ್ಲ, ಅವನು ಹುಚ್ಚ, ಅವನು ಏನೇನೋ ಕ್ರಮಗಳು ತಗೊಳ್ತಾನೆ, ಎಷ್ಟೆಷ್ಟೋ ಯಾರ್ಯಾರ ಮೇಲೇನೋ ಏನೇನೋ ಟ್ಯಾಕ್ಸ್ಗಳಾಗ್ತಾನೆ. ಅವನಿಗೆ ನೋಬೆಲ್ ಪ್ರೈಸ್ ಸಿಗ್ಲಿ ಅಂತೇಳಿ ಏನೇನೋ ಮಾಡಕ್ ಹೋಗ್ತದಾನೆ ಅಲ್ವಾ. ನೋಡಿ ಅದು ನಮ್ಮ ದೇಶದ ಆರ್ಥಿಕದ ಮೇಲೆ ಪರಿಣಾಮ ಬೀರುತ್ತೆ. ಹಿಂಗಾಗ್ಬಿಟ್ಟಿದೆ ಇವತ್ತು. ಅವನಿಗೇನೋ ಕೆಮ್ಮು ನಗಡಿ ಸೀನ್ ಅಂದ್ರೆ ಇಲ್ಲಿ ಶೇರ್ ಮಾರ್ಕೆಟ್ ಬಿದ್ದೋಗುತ್ತೆ, ಗೊತ್ತಾ ನಿಮ್ಗೆ? ನೋಡಿ ಹಿಂಗೆಲ್ಲ ಆಗಿ ಅಭದ್ರತೆ ಬರ್ತಾ ಇದೆ. ನೋಡಿ ಯಾರು ಭಗವದ್ಗೀತೆ ಓದ್ತಾರೋ ನೋಡಿ ಅದು ಅಭದ್ರಾಣಿ. ನೋಡಿ ಭಯ ಹೋಗಿಸುತ್ತೆ. ಯಾರು ಕೃಷ್ಣ ಪ್ರಜ್ಞೆ ದಾರಿ ಹಿಡಿತಾರೋ ಅದಕ್ಕೋಸ್ಕರ ಕೃಷಿ, ಗೋರಕ್ಷಾ, ವಾಣಿಜ್ಯ ಮುಂದಿನ ಭವಿಷ್ಯ. ನೋಡಿ ಸಾಫ್ಟ್ವೇರ್ ಇವೆಲ್ಲನೂ ಮುಂದಿನ ದಿನಗಳಲ್ಲಿ ಇವತ್ತಿರ್ಬೋದು, ಬಟ್ ಮುಂದಿನ ದಿನಗಳಲ್ಲಿ ಆತಂಕ ಇದೆ. ಯಾರಿಗೆ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಭಯ ಇದೆ, ಕೇಳಿ ನೋಡಿ ನೀವು ಬೇಕಿದ್ರೆ. ನಿಮ್ಮ ಮಕ್ಕಳು, ನಿಮ್ಮ ಪರಿಚಯಸ್ಥರು, ಗೊತ್ತಿದ್ದವ್ರಿಗೆ ಅವ್ರು ಕೇಳಿ ನೋಡಿ, ನಿಮ್ ಜಾಬ್ ಪರ್ಮನೆಂಟಾ ಅಂತ ಕೇಳಿ ನೋಡಿ. ನೋಡಿ ಹಂಗೆ ನೋಡಿ ಈ ಥರದ್ದೆಲ್ಲವೂ ಇದೆ. ಅದಕ್ಕೋಸ್ಕರ ಏನೇನೋ ಪ್ರಯತ್ನಗಳಾಗ್ತಿದಾವೆ. ನೋಡಿ ಹಂಗೆ ನೋಡಿ ಮುಂದಿನ ಶ್ಲೋಕಗಳಲ್ಲಿ ಇನ್ನೂ ವಿಚಾರಗಳು ಸ್ಪಷ್ಟ ಆಗ್ತಾ ಹೋಗುತ್ತೆ. ಹರೇ ಕೃಷ್ಣ. ಸಾಕಷ್ಟು ಸಮಯ ಕೊಟ್ರಿ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಏನು ಇದ್ರೆ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇವತ್ತಿನ ವಿಷಯ ರಿವ್ಯೂ ತುಂಬಾ ಅರ್ಥಪೂರ್ಣ ಇದೆ ಪ್ರಭುಜಿ. ನಮ್ಮ ಇವತ್ತಿನ ತಾಂತ್ರಿಕತೆಯ ಸಮಾಜದಲ್ಲಿ ನಾವು ಹೇಗಿದ್ದೀವಿ, ಹೇಗಾಗ್ಬೇಕು ಅನ್ನೋದು ರಿವ್ಯೂ ತುಂಬಾ ಖುಷಿ ಆಯ್ತು ಪ್ರಭುಜಿ. ಬಟ್ ಇದೆಲ್ಲ ಹಿಂದಿನ ನಮ್ಮ ಹಿಂದೂ ಸಂಸ್ಕೃತಿಯ ಸಂಸ್ಕಾರವಾಧಾರಿತ ಸಮಾಜ ನಿರ್ಮಾಣ ದಾರಿ ಪ್ರಾಥಮಿಕ ಹಂತ ಅಂತ ಅನಿಸ್ತು ಪ್ರಭುಜಿ ನನಗಿದು. ಹೌದು ಪ್ರಭುಜಿ. ನೋಡಿ ಒಂದು 30, 40, 50 ವರ್ಷಗಳಿಂದ, ಒಂದು 50 ವರ್ಷಗಳಿಂದ ನೀವೆಲ್ಲ ಇರೋರು ಬಹಳಷ್ಟು ಜನ ಇಲ್ಲಿ 30, 40, 50, 60 ವಯಸ್ಸಿನವರೆಲ್ಲ ಇದ್ದೀರಿ. ನೀವು ಬಾಲ್ಯದಲ್ಲಿ ಏನಿದ್ರೋ ನೀವು ಇದನ್ನೇ ವಾಪಸ್ ಬರ್ತಿರೋದು ಅಷ್ಟೇನೆ, ಇನ್ನೇನು ದೊಡ್ಡಂತ ವ್ಯತ್ಯಾಸ ಏನಿಲ್ಲ. ನಮ್ಮೂರ್ ಹೆಂಗಿತ್ತು ಅಂತ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಕಳೆದ ಒಂದು 20 ವರ್ಷದ ಹಿಂದೆ ಹೊರಮಾವಗರ ಈ ಭಾಗ, ಕಲ್ಕೆರೆ ನೋಡಿ ಇವೆಲ್ಲ ಹೆಂಗಿತ್ತು ಅನ್ನೋಂಥದ್ದು ನಾವು ನೋಡಿದ್ವಿ. ಕೃಷಿ, ಗೋರಕ್ಷಾ, ಕೃಷಿ ಆಧಾರಿತ ಬದುಕು, ಎಲ್ಲರೂ ಹಂಗೆ. ನೋಡಿ ವಾಪಸ್ಸು ಅದೇ ದಿನಗಳು ಬರ್ತವೆ ಚಕ್ರ ತರ. ನೋಡಿ ಈಗ ಪ್ರಕಾಶ್ ಪ್ರಭುಜಿ ಅವ್ರಿಗೆ ನೋಡಿ ಅವ್ರು ಹೇಳ್ತಿದ್ದಾರೆ ನೋಡಿ, ಹಿಂಗೆ ಕೆಲವು ದಿನ ಇದೇನು ಹೊಸದೇನೋ ತರ್ತಿದ್ದಾರೆ ಅಂತೇನಿಲ್ಲ. ಆದ್ರೆ ಬದುಕು ವೈದಿಕ ಪರಂಪರೆ ನೋಡಿ 1, 2, 3, 4, 5, 10 ವರ್ಷಗಳಲ್ಲ. ಇದು ಯುಗಾಂತರಗಳಲ್ಲಿ ಜನಗಳು ಬದುಕಿ ಬಾಳಿದಂತ ರೀತಿ. ಇವತ್ತು ಸ್ವಲ್ಪ ಬೇರೆ ತರ ಹೋಗ್ತಾ ಇದಾರೆ. ಅದು ಬದುಕಕ್ ಆಗೋದಿಲ್ಲ ತರ. ನೋಡಿ ನೀರೇ ಎಲ್ಲ ಹಾಳಾಗ್ಬಿಟ್ಟಿದೆ, ಗಾಳಿ ಹಾಳಾಗಿದೆ, ಎಲ್ಲ ಹಾಳಾಗ್ತಾ ಇದೆ, ಎಲ್ಲ ಹಾಳು. ಮತ್ತೆ ಅನಿವಾರ್ಯವಾಗಿ ನಾವು ವೈದಿಕ ಪರಂಪರೆಗೆ ಹೋಗ್ಲೇಬೇಕು. ಅದಕ್ಕೆ ಹೇಳ್ತಾರೆ, ಮುಂದಕ್ಕೆ ಏನಾದ್ರೂ ರಕ್ಷಣೆ ಯಾರಾದ್ರೂ ಮಾಡ್ತಾರೆ ಅಂದ್ರೆ ನೋಡಿ, ಜಗತ್ತಿಗೆ ಏನು ಹೋಪ್ ಅಂದ್ರೆ ಇಸ್ಕಾನೇ ಹೋಪ್ ಅಂತ ಹೇಳ್ತಾರೆ. ನೋಡಿ ಹಿಸ್ಟ್ರಿಯಲ್ಲಿ ಇವ್ರು ಹೇಳ್ತಾರೆ, ಯಾರು ಹಿಸ್ಟೋರಿಯನ್ಸ್ ಹೇಳ್ತಾರೆ ನೋಡಿ. ಅದಕ್ಕೆ ಮುಂದಿನ ಭವಿಷ್ಯಕ್ಕೆ ತಯಾರಿಗಳಾಗ್ತಾ ಇದಾವೆ ನೋಡಿ. ಇಲ್ಲಿ ಇವಾಗ ಏನು ಪ್ರಯೋಗಗಳು ಈಗೆಲ್ಲ ನೋಡಿದ್ವಲ್ಲ ನೋಡಿ, ಅಲ್ಲಿ ಇವಾಗಲೇ ತಯಾರಿಗಳಾಗ್ತಾ ಇದಾವೆ ನೋಡಿ. ಹಂಗೆ ನೋಡಿ ಈ ತರದೆಲ್ಲ ತಯಾರಿಗಳಾಗ್ತಿದಾವೆ. ಇವತ್ತೇ ಅದ್ರ ಬಗ್ಗೆ ಯೋಚನೆಗಳೆಲ್ಲ ಆಗ್ತದೆ ನೋಡಿ. ವೆನ್ ಯು ಲೂಸ್ ಆಲ್ ಯುವರ್ ನೋಡಿ, ಈ ತರದೆಲ್ಲವೂ ಆಗ್ತಿದಾವೆ. ಮುಂದೆ ನೋಡಿ ಇದ್ರ ಬಗ್ಗೆ ಬಹಳಷ್ಟು ಗಂಭೀರವಾಗಿ ಚಿಂತನೆ ಮಾಡೋದಿದೆ. ISKCON is viewed as the source of hope for the future, particularly
by its followers who believe that younger generation is the key to movement's longevity. ನೋಡಿ, ಹಿಂಗೆಲ್ಲನೂ ತಯಾರಿಗಳು ಯೋಜನೆಗಳೆಲ್ಲ ಆಗ್ತಿದಾವೆ. ನೋಡಿ, ಅವರ್ ಫ್ಯೂಚರ್ ಹೋಪ್ ಇಸ್ಕಾನ್ ಕಾಂಗ್ರಿಗೇಷನಲ್ ಈ ತರದೆಲ್ಲನೂ ಆಗ್ತಾ ಇದೆ, ವ್ಯವಸ್ಥೆಗಳಾಗ್ತಿದೆ. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ತಾವು ಹೇಳಿದಕ್ಕೆ. ಇಲ್ಲ ಪ್ರಭುಜಿ, ತಾವು ಆ ವಿಷಯನ ಅಷ್ಟೊಂದು ಮನವರಿಕೆ ಮಾಡಿದ್ರಲ್ಲ ಪ್ರಭುಜಿ, ಅದು ನಮಗೆ ಸಂತೋಷ ಪ್ರಭುಜಿ. ಹರೇ ಕೃಷ್ಣ. ಎಲ್ಲ ನೀವು ಸಂಪೂರ್ಣ ಕೊಟ್ರಿ. ಆಕ್ಚುಲಿ ಇವತ್ತಿನ ಪ್ರಸ್ತುತ ನಾವು ಎಷ್ಟೊಂದು ಮನಸ್ಸು ಚಂಚಲಾಗಿ ಎಲ್ಲದು ಹಾಳಾಗ್ತಾ ಇದೆ. ಎಷ್ಟೋ ನೋಡ್ರಿ ಪ್ರಭುಜಿ, ತಾವು ಹೇಳ್ದಾಗೆ 50 ವರ್ಷದ ಹಿಂಭಾಗದಲ್ಲಿ ಜನಗಳ ಜೀವನದ ವ್ಯವಸ್ಥೆ ಎಷ್ಟು ಚಂದ ಇತ್ತು ಪ್ರಭುಜಿ. ಯಾರ್ಯಾರ ಮೇಲೂ ಎಲ್ಲರೂ ಅವಲಂಬಿತರಾಗಿ ಇವ್ರು ಅವರಿಗೆ ಕಾಳು ಕಡಿಯಲ್ಲೇನೆ ಜೀವನ ನಡೆಸ್ತಾ ಇದ್ರು ಪ್ರಭುಜಿ. ತಾವು ಬೆಳೆದಿರೋ ಆಹಾರ ಪದ್ಧತಿಯಲ್ಲೇನೆ ತಾವೇ ಹಂಚ್ಕೊಂಡು ಬದುಕ್ತಾ ಇದ್ರು ಪ್ರಭುಜಿ. ಇವತ್ತೆಲ್ಲ ಬರೀ ದುಡ್ಡಿನಿಂದ ಹೋಗ್ತಾ ಇದ್ದಾರೆ, ಎಲ್ಲದು ಹಾಳಾಗ್ತಾ ಇದೆ. ಅದು ಆ ಸಂಸ್ಕೃತಿ ಸಂಸ್ಕಾರ ಬೇಕು ಪ್ರಭುಜಿ ಈಗ. ಹಾಗಾಗಿ ಆ ರಿವ್ಯೂ ತುಂಬಾ ಖುಷಿ ಅನಿಸ್ತು ಪ್ರಭುಜಿ. ಆ ದಾರಿ ಬೇಗ ಒದಗ್ಬೇಕಂದ್ರೆ ಇವತ್ತಿನ ತಂತ್ರಜ್ಞಾನದಲ್ಲಿ ನಾವೆಲ್ಲರೂ ಅದಕ್ಕೆ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಕೃಷ್ಣ ಪ್ರಜ್ಞೆಯಲ್ಲಿ ಸಹಾಯ ಮಾಡಿದ್ರೆ ಮುಂದಿನ ಭವಿಷ್ಯ ಮಕ್ಕಳಿಗೆ ಬೇರೆಯವರಿಗೂ ಕೂಡ ಅನುಕೂಲ ಆಗುತ್ತೆ ಹೇಳಿ ಪ್ರಭುಜಿ. ಸಂತೋಷ ಆಯ್ತು ಪ್ರಭುಜಿ. ಧನ್ಯವಾದ ಪ್ರಭು ತಮ್ಮ ಈ ಮಾತಿಗೆ. ನೋಡಿ, ಇದೆಲ್ಲಾನು ಇಲ್ಲಿಂದನೇ ಪ್ರಾರಂಭ, ತಮ್ಮಂತವರಿಂದನೇ ಪ್ರಾರಂಭ. ತಾವು ತಮ್ಮ ಮಕ್ಕಳೇ ಭವಿಷ್ಯ. ಅದಕ್ಕೆ ಏನ್ ಮಾಡ್ಬೇಕು ನಾವು, ಈ ಪ್ರಸ್ತುತ ಆಗ್ತಾರೆ ಅಂತ ಕಾರ್ಯಗಳಿಗೆ ಪ್ರೋತ್ಸಾಹ ಮಾಡ್ಬೇಕು. ಏನದು, ಪ್ರಸಾದ ವಿತರಣೆಗೆ, ಪುಸ್ತಕ ವಿತರಣೆಗೆ, ನೋಡಿ ಭಕ್ತಿ ವೃಕ್ಷ ಕ್ಲಾಸ್ಗಳು ಮಾಡಕ್ಕೆ, ಭಕ್ತಿ ಸೆಂಟರ್ಗಳನ್ನ ಶುರು ಮಾಡಕ್ಕೆ, ನೋಡಿ ಇದಕ್ಕೆಲ್ಲಾನು ತಾವೆಲ್ಲರೂ ಸಹಾಯ ಮಾಡ್ಬೇಕು. ತಾವೇ ನೇತೃತ್ವ ತಗೋಬೇಕು. ತಮ್ಮ ಊರುಗಳಲ್ಲಿ ತಾವೇ ತಗೋಬೇಕು. ನೋಡಿ, ಯಾರು ನೋಡಿ ಒಬ್ಬರು ಇನ್ನೊಂದು ಬಂದು ಏನು ಮಾಡಕ್ ಆಗಲ್ಲ. ಅವ್ರವ್ರ ಊರುಗಳಲ್ಲಿ ಅವ್ರವ್ರೇ ಮಾಡ್ಕೋಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ವಿಜಯ್ ಮಾತಾಜಿ. ಪ್ರಭುಜಿ, ಅದೇ ಇಲ್ಲಿ ನಮ್ ಸ್ಕೂಲಲ್ಲಿ ಕೂಡ ಹೆರಿಟೇಜ್ ಸ್ಕೂಲ್ ಅಂತ ಸ್ಟಾರ್ಟ್ ಮಾಡಿದ್ರು ಪ್ರಭುಜಿ. ವೆರಿ ಗುಡ್. ನಾನು ಓದಿದ ಸ್ಕೂಲ್ ಹೆರಿಟೇಜ್ ಸ್ಕೂಲ್ ಅಂತ, ಹಾಗಾಗಿ ನಮ್ಗೆ ಎಲ್ಲ ಇಂಡಿಯನ್ ಇದ್ರದ್ದೆಲ್ಲ ಹೇಳ್ಕೊಟ್ಟಿದ್ರು. ಸೊ ಇವಾಗ ಹಂಗೆ ಮೆತ್ತಗೆ ಎಲ್ಲ ಅರ್ಥ ಮಾಡ್ಕೊಂತಿದ್ದಾರೆ ಪ್ರಭುಜಿ ಎಲ್ಲರೂ. ನೀವು ಏನಾದ್ರು ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡಿ. ಕೇಳ್ತೀನಿ ಪ್ರಭುಜಿ ಅವ್ರ ಹತ್ರ. ಏನಾದ್ರು ಈ ತರದೆಲ್ಲಾನು ಕಲೆಕ್ಟ್ ಮಾಡ್ಕೊಂಡು ಲೈಕ್ ಅಲ್ಲಿ ಏನಾದ್ರು ಒಂದು ಟಾಕ್ ಕೊಡೋದು, ಈ ಜಾಗೃತಿ ಮಾಡಿಸೋದ್ರ ಬಗ್ಗೆ. ಹೆರಿಟೇಜ್ ಸ್ಕೂಲ್ ಅಂದ್ರೆ ಏನ್ ಮಾತಾಜಿ? ಅಂದ್ರೆ ನಮ್ಮ ಸಂಪ್ರದಾಯಗಳನ್ನ ಮತ್ತೆ ಹೇಳ್ಕೊಡ್ತಾರೆ ಪ್ರಭುಜಿ ಅಲ್ಲಿ. ಉಳಿಸೋದು ಬೆಳೆಸೋದು ನಮ್ಮ ಸಂಪ್ರದಾಯ. ನಾವೆಲ್ಲ ಗುರುಕುಲ ತರ ಒಂದ್ ಹಟ್ ಮಾಡಿ ಓದಿಸಿದ್ರು ಪ್ರಭುಜಿ ನಮ್ಗೆ, ಸಂಸ್ಕೃತ ಎಲ್ಲ ಆತರ ಒಂದೊಂದೇ ಹೇಳ್ಕೊಡ್ತಾ ಇದ್ರು. ಮೇ ಬಿ ಅದಿಲ್ಲಿ ಹೆಲ್ಪ್ ಆಗುತ್ತೆ ಅನ್ಸುತ್ತೆ ಪ್ರಭುಜಿ ಎಲ್ಲರಿಗೂ. ವಂಡರ್ಫುಲ್. ನೋಡಿ, ಟೇಬಲ್ ಚೇರು ಬ್ಲಾಕ್ ಬೋರ್ಡ್ ಮೇಲೆ ಸಂಸ್ಕೃತ ಹೇಳ್ಕೊಡೋದಕ್ಕೂ ಕೂಡ ಆ ತರದ ಒಂದು ಹೆರಿಟೇಜ್ ಸೈಟ್ ನೀವು ಹೇಳಿದಂಗೆ ಆ ತರದ್ದು ಹೇಳ್ಕೊಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ತುಂಬಾ ಸಂತೋಷ. ಹಂಗೆ ನೋಡಿ, ಒಬ್ಬೊಬ್ರು ಕೂಡ ಇದರಲ್ಲಿ ಪಾತ್ರ ಇದೆ. ನೋಡಿ, ಇಲ್ಲಿ ಯಾರೆಲ್ಲ ಇದಿರೋ ಸಣ್ಣವರಿಂದ ದೊಡ್ಡವರವರೆಗೂ, ನೋಡಿ ಮಕ್ಕಳು ಯುವಕರಿಂದ ನೋಡಿ ಮುದುಕರವರೆಗೂ ಒಬ್ಬೊಬ್ರದ್ದು ಕೂಡ ಒಂದು ಪಾತ್ರ ಇದೆ. ನೋಡಿ, ಅದರಲ್ಲಿ ಆ ದೆಸೆಯಲ್ಲಿ ತಾವೆಲ್ಲರೂ ಪ್ರಯತ್ನ ಮಾಡುವಂಥದ್ದು, ನಾವೆಲ್ಲರೂ ಮಾಡುವಂಥದ್ದು ಅವಶ್ಯಕತೆ ಇದೆ. ನೋಡಿ, ಡಾಕ್ಟರ್ ಶ್ವೇತಾ ಮೇಡಮ್ ಅವರು ಕೂಡ ಇದ್ದಾರೆ. ಮೇಡಮ್ ಗುಡ್ ಮಾರ್ನಿಂಗ್. ನೋಡಿ, ಮೇಡಮ್ ಅವರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮುಖ್ಯಸ್ಥರಾಗಿ ನೋಡಿ ಗ್ರಾಮೀಣಾಭಿವೃದ್ಧಿಗಳ ಬಗ್ಗೆ ಬಹಳಷ್ಟು ಕೆಲಸಗಳು ಮಾಡ್ತಿದ್ದಾರೆ. ಮೇಡಮ್ ಕೇಳಿಸ್ತಿದ್ಯಾ ಶ್ವೇತಾ ಮೇಡಮ್? ಸರ್ ನಮಸ್ತೆ. ಕೇಳಿಸ್ತಿದೆ ಸರ್. ಮೇಡಮ್, ತುಂಬಾ ಸಂತೋಷ ನೀವು ಭಾಗವಹಿಸಿದಿರಿ ಈ ಕಾರ್ಯಕ್ರಮದಲ್ಲಿ. ಥ್ಯಾಂಕ್ ಯು. ನಾನು ಆಕ್ಚುಲಿ ಐ ಆಮ್ ಬ್ಲೆಸ್ಡ್. ಡೈಲಿ ಆಗ್ಬೇಕು ಅನ್ಕೋತೀನಿ, ಕೆಲ್ಸದಿದ್ರಲ್ಲಿ ಆಗದೇ ಇಲ್ಲ. ಬಟ್ ನೆಕ್ಸ್ಟ್ ಇಂದ ರುಟೀನ್ ಆಕ್ಚುಲಿ ಹಲವಾರು ವಿಷಯಗಳನ್ನ ನಾನು ಕಲ್ತ್ಕೋತಾ ಇದ್ದೇನೆ. ಇದು ತುಂಬಾ ನನಗೆ ಇವಾಗ ನೀವು ಹೇಳಿದ್ದು ಪಾಯಿಂಟು ಬಹಳ, ಅಂದ್ರೆ ನಾವ್ ಎಲ್ಲಾ ಸಂದರ್ಭದಲ್ಲೂ ಕೂಡ ಅದನ್ನ ಎಲ್ಲರಿಗೂ ಹೇಳಲೇಬೇಕು ಸರ್. ಇವಾಗ ನೀವು ಹೇಳಿದ್ರಲ್ಲ, ಈಗ ಮುಂದೆ AI ಬಂದ್ಮೇಲೆ ವಾಟ್ ನೆಕ್ಸ್ಟ್ ಅಂತಂದ್ರೆ ಎವ್ರಿಥಿಂಗ್ ಕ್ಯಾನ್ ಬಿ ರಿಪ್ಲೇಸ್ಡ್ ಬೈ AI ಬಟ್ ನಾಟ್ ಅಗ್ರಿಕಲ್ಚರ್.
ಎಲ್ರೂ ಮನೆಯಲ್ಲೂ ಹಸು ಇರ್ಬೇಕು, ಎಲ್ರೂ ಮನೆ ಕೃಷಿ ಜಮೀನ್ ಮಾಡ್ಲೇಬೇಕು. ಮತ್ತೆ ಅದ್ರ ಬಗ್ಗೆ ಅಧ್ಯಯನ ಬಾಹರಕ್ಕೆ ಸೊ ಅದ್ರ ಬಗ್ಗೆ ಅಂದ್ರೆ ಅದ್ರ ಬಗ್ಗೆನೆ ನೆಕ್ಸ್ಟ್ ಫ್ಯೂಚರೇ ಅದಿರೋದು. ಸೊ ಅದನ್ನ ನಾವು ಎಲ್ಲಾ ಒಂದು ಸಂದರ್ಭದಲ್ಲಿ ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲೂ ಅದನ್ನ ಹೇಳಲೇಬೇಕು ಸರ್. ಇವಾಗ ಈಗಿನ ವಿದ್ಯಾರ್ಥಿಗಳಿಗಾಗ್ಬೋದು ಎಲ್ಲರಿಗೂ ಅದು ಒಂದು ಮಾತ್ರ ನನ್ಗೆ ಇವತ್ತು ಹೌದಪ್ಪ, ನಾನು ಎಲ್ಲಾ ಇದ್ರಲ್ಲೂ ಇದನ್ನ ತುಂಬಾ ಸ್ಟ್ರೆಸ್ ಮಾಡಿ ಹೇಳ್ಬೇಕಾಗಿದ್ದು ಅಂತ ನೀವ್ ಹೇಳಿದ್ದು ಆ ಪಾಯಿಂಟ್ ಇಂದ ಸರ್. ತುಂಬಾ ಥ್ಯಾಂಕ್ ಯು ಸರ್ ಅದಕ್ಕೆ. ಥ್ಯಾಂಕ್ ಯು ಮೇಡಮ್. ನಿಮ್ಮಿಂದ ವಿಶೇಷವಾಗಿ ನೀವು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿ ಈ ದೆಸೆಯಲ್ಲಿ ನಿಮ್ ದೊಡ್ಡ ಪಾತ್ರ ಇದೆ. ಹಂಗೆ ಒಂದು ಮಾಡೆಲ್ ವಿಲೇಜಸ್ ಈ ತರದೆಲ್ಲ ಸ್ವಲ್ಪ ಹಂಗೆ ನೋಡಿ ಮೇಡಮ್, ಎಕೋ ವಿಲೇಜು. ಅದೇ ಈಗ ನಮ್ಮಲ್ಲಿ ಏನ್ ಕಾನ್ಸೆಪ್ಟ್ ಇದೆ ಸರ್, ನಾವು ಪ್ರತಿ 3 ಇಯರ್ಸ್ಗೆ ನಾವು ಅಡಾಪ್ಟೆಡ್ ವಿಲೇಜ್ ಅಂತ ಮಾಡ್ಕೊಂತಿದೀವಿ. ಈಗ ನಮ್ಮಲ್ಲಿ ನಮ್ ಕೆವಿಕೆಯಿಂದ ನಮ್ಮ ಹಾಲಶೆಟ್ಟಿಹಳ್ಳಿ ಅಂತ ರಾಮನಗರ ಜಿಲ್ಲೆಯಲ್ಲೇ ಒಂದು ಮಾಡ್ಕೊಂಡಿದೀವಿ ಸರ್. ಇವಾಗ ಸೊ ನಮ್ಗೆ ಏನೇನು ಎಲ್ಲಾ ತಂತ್ರಜ್ಞಾನಗಳು ನಮ್ಗೆ ಏನ್ ಬೇಕು ಸರ್, ಎಸ್ಪೆಷಲಿ ನಾವು ವಿ ಆರ್ ಪ್ರಮೋಟಿಂಗ್ ನ್ಯಾಚುರಲ್ ಫಾರ್ಮಿಂಗ್ ರಿಲೇಟೆಡ್ ಥಿಂಗ್ಸ್ ಸರ್. ಸೊ ಅದಕ್ಕೆ ನಾನು ಎವ್ರಿ ವೀಕ್ ಐ ಸಿ ದಟ್ ಒಂದು ತರಬೇತಿ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆನೇ ಆಗ್ಬೇಕಂತ. ಅದಕ್ಕೆ ಈ ವೆಡ್ನೆಸ್ಡೇ ನಾವು ಇದು ಅಗ್ನಿಹೋತ್ರದ ಬಗ್ಗೆ ಒಂದು ಡೆಮಾನ್ಸ್ಟ್ರೇಷನ್ಸ್ ಇಟ್ಕೊಂತಿದೀವಿ. ಸೊ ಎಲ್ಲಾ ಜಮೀನಲ್ಲಿ ಎಲ್ರ ಮನೇಲೂ ಅಗ್ನಿಹೋತ್ರ ಮಾಡೋ ಹಾಗೆ ಆಗ್ಬೇಕು ಅಂತ. ದೇಸಿ ಆಕ್ಳನ್ನು ಕೂಡ ನಾವು ಪ್ರಮೋಟ್ ಮಾಡ್ತಿದೀವಿ. ನಮ್ಮಲ್ಲಿ ಹಳ್ಳಿಕಾರೆಲ್ಲ ಇದೆ ಸರ್. ಇನ್ನೂನು ನಾನು ದೇಸಿ ಆಕ್ಳು, ಯಾಕಂದ್ರೆ ನಮ್ಮಲ್ಲಿ ನೀವು ರಾಮನಗರ ಕೆವಿಕೆಗೆ ಒಂದ್ಸಲ ಬಂದಿ ಸರ್, ಬಂದಿದ್ರಲ್ಲ, ಫಾಡರ್ ತುಂಬಾ ಚೆನ್ನಾಗಿದೆ. ಎಷ್ಟು ಫಾಡರ್ ಇದೆ ಅಂದ್ರೆ ನಾವೆಲ್ಲ ಸುತ್ತಮುತ್ತ ರೈತರಿಗೆ ಬಂದು ಕುಯ್ಕೊಂಡು ಹೋಗಿ ಅಂತ ಹೇಳ್ತೀವಿ. ಸೊ ಹಂಗಿದ್ದಾಗ ನಾವು ಈಗ ನಮ್ಮಲ್ಲಿ ಇದೆ 1-2 ಹಸುಗಳು. ನಾನೇನ್ ಅನ್ಕೋತೀನಿ, ಸ್ವಲ್ಪ ದೇಸಿ ಹಸುಗಳನ್ನ ತಗೊಂಬಂದ್ ಫಾರ್ಮ್ ಅಲ್ಲಿ ಇದ್ ಮಾಡೋಣ ಅಂತ ಅನ್ಕೊಂಡು. ಸೊ ಈ ತರದೆಲ್ಲ ಸಣ್ಣ ಪುಟ್ಟ ಇಂಟರ್ವೆನ್ಷನ್ಸ್ ಮಾಡ್ತಿದೀವಿ ಸರ್ ನಾವು. ನಿಮ್ಮ ಆರ್ಟಿಕಲ್ ವಿಜಯ ಕರ್ನಾಟಕದಲ್ಲಿ ಅಗ್ನಿಹೋತ್ರದ ಬಗ್ಗೆ ಓದ್ದೆ ಮೇಡಮ್, ತುಂಬಾ ಚೆನ್ನಾಗಿದೆ. ಹೌದು, ಅದೇ ಸೇಮ್ ಇದ್ರಲ್ಲಿ ಈ ಗುರುವಾರ ತರಬೇತಿ ಪ್ರಾತ್ಯಕ್ಷತೆ ಮಾಡ್ತಾ ಇದೀವಿ ಸರ್. ಆಲ್ಮೋಸ್ಟ್ 150 ಫಾರ್ಮರ್ಸ್ ಎಲ್ಲ ಬರ್ತಿದ್ದಾರೆ. ಸೊ ಅದ್ರ ಬಗ್ಗೆ ನನಗೆ ತುಂಬಾ ಇಂಪಾರ್ಟೆನ್ಸ್ ಗೊತ್ತಾಗಿ, ಆಮೇಲೆ ಈಗ ಎಲ್ರು ಮನೆಯಲ್ಲೂ ಸೂರ್ಯಾಸ್ತ ಮತ್ತೆ ಏನು ಬೆಳಗ್ಗೆ ಸೂರ್ಯ ಹುಟ್ಟೋ ಟೈಮಲ್ಲೂ ಕೂಡ ಎಲ್ರು ಮನೇಲೂ ಮಾಡ್ಬೇಕು ಅನ್ನೋದು ಒಂದು ಉದ್ದೇಶ. ನೋಡೋಣ, ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ಯಾಕಂದ್ರೆ ಹಿಂದಿನ ನಮ್ದು ಸಂಸ್ಕೃತಿ ಮತ್ತೆ ಅಷ್ಟೆಲ್ಲ ಅಡ್ವಾಂಟೇಜ್ ಇತ್ತು ಸರ್. ಈಗೆಲ್ಲ ನಾವು ವಾಪಸ್ ಹೋಗ್ತಿದೀವಲ್ಲ ನೀವ್ ಹೇಳ್ದಂಗೆ. ಈಗ ಹಿಂದೆ ನಿಮ್ಮೂರ್ ಹೆಂಗಿತ್ತು ಹಂಗೆ ಆಕ್ಚುಲಿ ವಾಪಸ್ ಹೋಗ್ಬೇಕು. ನೆಕ್ಸ್ಟ್ ಎಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್, ನ್ಯಾಚುರಲ್ ಫಾರ್ಮಿಂಗ್ ಕಡೆಗೆ ಹೋಗ್ಬೇಕು. ಅಟ್ಲೀಸ್ಟ್ ಫುಲ್ ಆಗ್ಲಿಲ್ಲ ಅಂತಂದ್ರೂ ಕೂಡ ಗ್ರಾಜುಯಲಿ ಒಂದೊಂದೇ ಹಂತದಲ್ಲಿ ಹೋದ್ರೆ ಇದಾಗತ್ತೆ ಸರ್. ಮತ್ತೆ ಈಗ ಅಲ್ಲ ಒಬ್ಸರ್ವ್ ಮಾಡೋ ಸರ್, ತುಂಬಾ ಜನಕ್ಕೆ ನ್ಯಾಚುರಲ್ ಫಾರ್ಮಿಂಗು ಮತ್ತೆ ಈ ದೇಸಿ ಆಕಳುಗಳು ಸಾಕಷ್ಟು ಆಸಕ್ತಿ ಇದೆ. ಎಸ್ಪೆಷಲಿ ಯೂತ್ಸಿಗೆಲ್ಲ ಸರ್, ಎಲ್ಲರೂ ವಾಪಸ್ ಈ ಕೃಷಿ ಕಡೆಗೆ ಬರ್ತಾ ಇದಾರಲ್ಲ. ಈಗ ಎಸ್ಪೆಷಲಿ ಇವರು ಇಂಜಿನಿಯರ್ಸ್ ಅವರೆಲ್ಲ ಅದೇ ಒಂದು ನಮಗೆ ದೇಸಿ ಆಕಳು ಕಟ್ತೀವಿ ನಾವು, ಈ ತರ ನ್ಯಾಚುರಲ್ ಫಾರ್ಮಿಂಗ್ ಕಡೆ ಇದ್ ಮಾಡ್ತೀವಿ ಅಂತಾನೆ ಜಾಸ್ತಿ ಇದಾಗ್ತಿದ್ದಾರೆ ಸರ್ ಎಲ್ರು. ತುಂಬಾ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಮೇಡಮ್. ಇದ್ರ ಬಗ್ಗೆ ನಾನು ಒಂದು ಅನಿಸಿಕೆ ಹೇಳ್ಬೇಕು ಅಂತ ನನಗೆ ಅನ್ಸುತ್ತೆ. ಅಂದ್ರೆ ನಾವು ವಿಲೇಜ್ ವ್ಯವಸಾಯದಿಂದ ಬಂದಿರ್ತಕ್ಕಂಥವ್ರು. ಅಂದ್ರೆ ಹಳ್ಳಿಯಲ್ಲಿ ಈ ಬರ್ತಾ ಸೌಲಭ್ಯಗಳು ಸ್ವಲ್ಪ ಏನಿತ್ತು ಅಂದ್ರೆ ಮಾಡ್ರನ್ ನೀರಿನ ಮಟ್ಟ ಎಲ್ಲ ಕಡಿಮೆ ಆಗ್ತಾ ಇದೆ. ವ್ಯವಸಾಯದಕ್ಕೆ ಯಾವ ಎಲ್ಲ ಈ ಬೆಂಗಳೂರಿಗೆ ನಮ್ಗೊಂದು 55 ಕಿಲೋಮೀಟರ್ 60 ಕಿಲೋಮೀಟರ್ ಆಗುತ್ತೆ ನಮ್ಮ ಊರು. ಬಟ್ ಎಲ್ಲ ಜಮೀನು ಮೊದ್ಲೆಷ್ಟು ಇತ್ತೋ ಇದು ಎಷ್ಟು ಸುಮಾರು ಪಟ್ಟು ಜಾಸ್ತಿ ಆಗಿ ವ್ಯವಸಾಯ ಎಲ್ಲ ಅರ್ತಕ್ಕಂಥವ್ರೆಲ್ಲ ಮಾರ್ಬಿಟ್ಟು ಬೇರೆಯವರೆಲ್ಲ ಬಂದು ರಿಯಲ್ ಎಸ್ಟೇಟ್ ಅದರಿಂದಲೇ ಇದು ಮಾಡ್ತಾ ಇದ್ದಾರೆ. ಈ ಒಂದು ದುರದೃಷ್ಟ. ಬರ್ತಾ ಈ ತರ ಆದ್ರೆ ವಿಲೇಜ್ ಜಮೀನೆಲ್ಲಾನು ಈ ತರ ಪಟ್ಕೊಂಡು ಹೋದ್ರೆ ವ್ಯವಸಾಯಕ್ಕೆ ಎಲ್ಲಿದೆ ಸ್ಥಳ, ಮತ್ತೆ ಏನು ಇನ್ನು ಮುಂದೆ ಜೀವನ ಯಾಗಾಗುತ್ತೆ ಜನಜೀವನ ಅನ್ನೋದು ಒಂದು ವೈಪರೀತ. ಪ್ರಭುಜಿ ಧನ್ಯವಾದ ಅವಕಾಶ. ಯಾವ ಪ್ರಭು? ಗಂಗಯ್ಯ ಪ್ರಭುಜಿ. ಪ್ರಭುಜಿ ನಮ್ಮದು ಸೊನ್ನೇನಹಳ್ಳಿ ಅಂತ, ದೊಡ್ಡಬಳ್ಳಾಪುರ ತಾಲೂಕು. ಈ ಕಡೆ ಘಾಟಿ ಸುಬ್ರಹ್ಮಣ್ಯ ಪಕ್ಕ ಮಕ್ಳಿ ದುರ್ಗ ಆ ಸೈಡ್ ಪ್ರಭುಜಿ. ತುಂಬಾ ಸಂತೋಷ ನಿಮ್ ಜೊತೆ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ ಅದು ತಮ್ಮ ನೀವು ಹೇಳಿದ ಮಾತುಗಳು ತುಂಬಾ ಚೆನ್ನಾಗಿದೆ. ಇವತ್ತು ಪಾಠ ಇವೆಲ್ಲ ಮಾಡ್ತಾ ತುಂಬಾ ಚೆನ್ನಾಗಿ ಹೇಳಿದ್ರಿ, ಮನಮುಟ್ಟುವಂತೆ. ಧನ್ಯವಾದಗಳು. ದಂಡವತ್ ಪ್ರಣಾಮ್ ಪ್ರಭುಜಿ. ಇದು ವೈಯಕ್ತಿಕವಾಗಿ ನಮ್ದೇನು ಇಲ್ಲ, ಇದೆಲ್ಲ ಪ್ರಭುಪಾದರ ಪುಸ್ತಕಗಳಲ್ಲಿ, ಪ್ರಭುಪಾದರ ಒಂದು ಯೋಜನೆಗಳಲ್ಲಿ ನೋಡಿ ಇವೆಲ್ಲವೂ ಇದಾವೆ. ಅದನ್ನ ನೋಡಿ ಬೇರೆ ಬೇರೆ ನಮ್ಮ ಈಗಾಗ್ಲೇ ಮಾದರಿಗಳನ್ನ ಮಾಡಿ ತೋರಿಸಿದ್ದಾರೆ ನೋಡ್ರಿ. ಅದನ್ನ ಹೆಬ್ರಿಯಲ್ಲಿ ತೋರಿಸಿದ್ದು, ಗೋವರ್ಧನ ಎಕೋ ವಿಲೇಜ್ ಅಲ್ಲಿ ತೋರಿಸಿದ್ದು ನೋಡಿ. ಈ ತರದ ಕೆಲವೊಂದು ಉದಾಹರಣೆ, ಕೂರ್ಮಾ ವಿಲೇಜ್ ನೋಡಿದ್ವಿ ನೋಡಿ. ಈ ತರದೆಲ್ಲವೂ ಇದಾವೆ.
ಅದೆಲ್ಲ ಈ ತರದೆಲ್ಲ ಪ್ರಯತ್ನಗಳು ಆಗ್ತಾ ಇದಾವೆ. ನಾವು ಕೂಡ ಅದರಿಂದ ನೋಡಿ ಕಲ್ತ್ಕೊಳ್ಳೋದು ಮತ್ತೆ ಬೇರೆ 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 ಸ್ಥಳಗಳಿಗೆ ಹಂಗೆ ವಿಸ್ತರಣೆ ಮಾಡೋ ಅವಶ್ಯಕತೆ ಕೂಡ ತುಂಬಾ ಇದೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನಾವು ಇಲ್ಲಿ ಭೂಮಿ ಐತೆ ಅಂತ ಹೇಳ್ತೀವಲ್ಲ ಪ್ರಭುಜಿ, ಅಕ್ಕಿ ಬೇಳೆ ಜೋಳ ಎಲ್ಲ ನಾವು ಮನೆವೇ ಹೊಲ್ದವೇ ತಿಂತೀವಿ ಪ್ರಭುಜಿ, ಕೊಣಕೋದಿಲ್ಲ ಪ್ರಭುಜಿ ನಾವು. ಹೌದೌದು ನೋಡಿ ಮನೆ ಹೇಳಿ. ಅದೇ ಎಲ್ಲ ಹತ್ತಿ ಒಂದೇ ಮತ್ತೆ ಇತ್ತು, ಅದು ಮಾರಾಟ ಮಾಡಿ ಅದ್ರದ್ದು ಏನ್ ಫಲ ಐತೆ ಅದ್ ತೆಕ್ಕಂತೀವಿ ಪ್ರಭುಜಿ. ಬೇಳೆ ಅಕ್ಕಿ ಜೋಳ ಏನ್ ಕೊಣಕೋದಿಲ್ಲ, ಹೊಲ್ದಾಗೆ ನಾವು ತಿನ್ನೋದು ಪ್ರಭುಜಿ. ನೋಡ್ರಿ ಹಂಗೆ ಹಿಂದಿನ ಕಾಲದಲ್ಲೆಲ್ಲ ಹಂಗೆ ಇದ್ದದ್ದು. ರೈತರು ಅವ್ರು ಬೇಕಾದೆಲ್ಲ ಅವರೇ ಬೆಳ್ಕೊಳ್ಳೋರು, ಏನು ಹೊರಗಡೆಯಿಂದ ಅವರು ದುಡ್ಡು ಕೊಟ್ಟು ತರ್ತಿರ್ಲಿಲ್ಲ. ಹಂಗಾಗಿ ಅಲ್ಲಿಂದ ಅಲ್ಲೇ ನೋಡಿ ಉಪಯೋಗ ಆಗ್ತಾ ಇತ್ತು, ಅಲ್ಲಿ ಬೆಳೆದದ್ದು ಅಲ್ಲೇ ಉಪಯೋಗ. ನೋಡಿ ಈ ತರದ್ದು ಅನ್ಸೂಯ ಮಾತಾಜಿಯವರು ರಾಯಚೂರಿಂದ ಮಾತಾಡ್ತಿದ್ದಾರೆ. ಹೊಲ್ದೊಳಗೆ ತಿಂತೀವಿ ಪ್ರಭುಜಿ, ನಾವು ಕೊಣಕೋದಿಲ್ಲ ಪ್ರಭುಜಿ. ಹರೇ ಕೃಷ್ಣ. ಈಗ ಸಮಯ ಆಗ್ತಾ ಇದೆ. ಏನಾದ್ರೂ ವಿಶೇಷ ದಿನಗಳಿದಾವ ಶ್ವೇತಾ ಮಾತಾಜಿ? ಇಲ್ಲ ಪ್ರಭುಜಿ, ಯಾರು ಏನು ಹೇಳಿಲ್ಲ ಪ್ರಭುಜಿ. ಏನು ಇಲ್ಲ ಇದ್ರೆ ಎಲ್ಲರೂ 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡೋಣ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಸಮವೇತ ಭಕ್ತ ವೃಂದ ಕಿ ಜೈ. ಗುರು ಮಹಾರಾಜ್ की जय. हरे कृष्ण महामंत्र की जय. हरे कृष्ण 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 हरे 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 राम 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 हरे हरे. ಹರೇ ಕೃಷ್ಣ. ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ದಿನ ತಮ್ಮೆಲ್ಲರಿಗೂ ಕೃಷ್ಣ ಪ್ರಜ್ಞೆ ಪೂರ್ವಕವಾಗಿ ತಮಗೆ ತಮ್ಮ ಕುಟುಂಬದವರಿಗೆ ಸುರಕ್ಷಿತವಾಗಿರ್ಲಿ ಅಂತ ಪ್ರಾರ್ಥಿಸ್ತಾ ಹರಯಿಸ್ತೇವೆ. ಎಲ್ಲರಿಗೂ ದಂಡವತ್ ಪ್ರಣಾಮಗಳು, ಧನ್ಯವಾದಗಳು. ಹರೇ ಕೃಷ್ಣ ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್. ಹರೇ ಕೃಷ್ಣ.